ಇಲ್ಲಿಂದ ಶುರು ಮಾಡ್ಬೇಕಿತ್ತಲ್ವಾ? ಅವತಾರಗಳು. ಪುಟ 354. ಖಚಿತವಾಗಿ ಹೇಳುವುದಾದರೆ, ಸೃಷ್ಟಿಗೆ ಆಧಾರವಾಗಿ ರೂಪುಗೊಂಡ ವಸ್ತುವನ್ನು ಒದಗಿಸುವುದರಿಂದ ನಾವೇ ಒಂದು ಪುಟ್ಟ ಸೃಷ್ಟಿಯನ್ನೇ ಮಾಡಿದ್ದೇವೆ. ಶೋಭವನ್ನು ಉಂಟು ಮಾಡಿದ ದೈವಿ ಸಂಕಲ್ಪದ ಮೂಲಾಘಾತವನ್ನು ಬಿಟ್ಟಿದೆ. ಇದರಲ್ಲಿ ದೇವರ ಕಾರ್ಯವು ನಾಮ ಮಾತ್ರವೆನ್ನಬಹುದು. ಭೂಮಿಯೊಳಗಿರುವ ಕಬ್ಬಿಣದ ಅದಿರು ಎಲ್ಲ ಯಂತ್ರಗಳಿಗೂ ಮೂಲವಾಗಿರುವ ಹಾಗೆ, ಅಸ್ತಿತ್ವದಲ್ಲಿರುವ ಎಲ್ಲ ವಸ್ತುಗಳು ನಿಜವಾದ ಮೂಲವು ಸಾರರೂಪದಲ್ಲಿದ್ದ ಮಹತ್ತತ್ವದ್ದಾಗಿತ್ತು. ಸಂಕಲ್ಪದ ಆಘಾತವು ತೀವ್ರಗತಿಯಿಂದ ಕೂಡಿತ್ತು. ಅದು ಇನ್ನೂ ಹಾಗೇ ಇದೆ ಹಾಗೂ ಕೊನೆಯವರೆಗೂ ಹಾಗೆ ಮುಂದುವರಿಯುತ್ತದೆ. ಈ ದೃಷ್ಟಿಯಿಂದ ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯ ಒಂದೇ ವೇಗಗತಿಯ ಎರಡು ಕೊನೆಗಳಾಗಿವೆ. ನಿಜವಾದ ಶಕ್ತಿಯಿಂದ ಕೂಡಿರುವ ಮಧ್ಯದ ಸ್ಥಳವೇ ಈ ವಿಶ್ವದ ಸಮಗ್ರ ರಚನೆಯನ್ನು ಅಸ್ತಿತ್ವಕ್ಕೆ ತರಲು ಮುಖ್ಯ ಕಾರಣವಾಯಿತು. ಅದರಲ್ಲಿ ಅಗಾಧ ಶಕ್ತಿ ಇದೆ. ವಿದ್ಯುತ್ ಪ್ರವಾಹದಂತೆ ಆಘಾತವನ್ನು ಉಂಟು ಮಾಡುತ್ತದೆ. ಮಧ್ಯಭಾಗವೇ ಕೇಂದ್ರ ಭಾಗವಾಗುತ್ತದೆ. ಸ್ವಲ್ಪ ಕೆಳಭಾಗದಲ್ಲಿ ಕಾರಣದಂತೆ ಕೆಲಸ ಮಾಡುವ ಮುಖ್ಯ ಕ್ರಿಯಾಜಾಲಕ ಶಕ್ತಿ ಇದೆ. ಕೇಂದ್ರ ಬಿಂದುವಿನಿಂದ ಕೆಲವೇ ಮಿಲಿಮೀಟರ್ನ ದೂರದಲ್ಲಿರುವಂತೆ ಕಾಣುವ ಮತ್ತೊಂದು ಬಿಂದುವು ಕೂಡ ಇದೆ. ಅಲ್ಲಿ ಚೈತನ್ಯದಾಯಕ ಶಕ್ತಿಯಂತಿರುವ ಒಂದು ವಸ್ತು ಸರಿಯಾದ ಮಿತತ್ವದಿಂದ ಕೂಡಿದೆ. ಅದನ್ನು ನಾವು ಬಹುದೂರದಿಂದಲೇ ನಿರೀಕ್ಷಿಸುವುದಾದರೆ, ನಾನು ಕೆಲವೇ ಮಿಲಿಮೀಟರ್ಗಳ ದೂರವೆಂದು ಹೇಳಿವೆ. ಆದರೆ ಯಾರಾದರೂ ತಮ್ಮ ದೇಹದ ಪರಿಮಿತಿಗಳನ್ನು ಮೀರಿ ಹೋಗಿ ಹತ್ತಿರದಿಂದ ನೋಡಿದರೆ ಆಗ ಆ ದೂರವು ಅನಂತವಾಗಿ ಕಾಣುತ್ತದೆ. ನಾವು ಕೇಂದ್ರ ಬಿಂದುವಿನಿಂದ ಮೇಲೆ ಹೋದ ಹಾಗೆಲ್ಲ ಶಕ್ತಿಯು ಹೆಚ್ಚುತ್ತಾ ಮಂಕಾಗಿ ಕಾಣುತ್ತದೆ. ಇದರಿಂದ ಸತ್ಯಕ್ಕೆ ನಮ್ಮ ನಿಕಟತೆ ಸೂಚಿಸಲು ಸಹಾಯವಾಗುತ್ತದೆ. ಈ ಮಂಕಾದ ಶಕ್ತಿಯೇ ಮನುಷ್ಯನ ಭಾಗಕ್ಕೆ ಬರುವುದು ಮತ್ತು ಕೇಂದ್ರ ಬಿಂದುವಿನ ಹತ್ತಿರವಿರುವ ಬಲವಾದ ಶಕ್ತಿಯು ಅವತಾರಗಳ ಭಾಗಕ್ಕೆ ಬರುತ್ತದೆ. ಅವತಾರಗಳು ಈ ಬಿಂದುವಿನ ಸ್ಥಿತಿಗಳಿಂದ ಪೂರ್ಣ ಶಕ್ತಿ ಪೂರಿತರಾಗಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಇಷ್ಟರಲ್ಲಿ ಓದಿದ್ರಲ್ಲಿ ತಿಳ್ಕೋಬೇಕಾಗಿರೋದಕ್ಕೆ ಏನಪ್ಪಾ ಅಂತಂದ್ರೆ, ಮನುಷ್ಯ ಕಡಿಮೆ ಶಕ್ತಿನ ತಗೊಂಡು ಹುಟ್ಟಿರ್ತಾನೆ. ದೈವಿ ಪುರುಷರು ಅಥವಾ ಅವತಾರ ಪುರುಷರು ಹೆಚ್ಚಿನ ಶಕ್ತಿಯನ್ನು ತಗೊಂಡು ಹುಟ್ಟಿರ್ತಾರೆ. ಹಾಗಾಗಿ ದೈವಿ ಪುರುಷರು ಮಾಡತಕ್ಕಂಥ ಕೆಲಸ ಸಾಕಷ್ಟು ಅಗಾಧವಾಗಿರುತ್ತೆ. ಮನುಷ್ಯರು ಮಾಡತಕ್ಕಂಥ ಕೆಲಸ ಸಾಕಷ್ಟು ವ್ಯತ್ಯಾಸವಾಗಿರುತ್ತೆ, ಕಡಿಮೆ ಇರುತ್ತೆ. ಯಾವ ಬಿಂದುವಿನ ಹತ್ತಿರದಿಂದ ಬಂದರೆ ನಮಗೆ ಅವತಾರಗಳು ಬರ್ತಾರೆ, ಯಾವ ಬಿಂದುವಿನ ಹತ್ತಿರದಿಂದ ಬಂತು ಅಂತಂದ್ರೆ ಮನುಷ್ಯರು ಬರ್ತಾರೆ ಅಂತ ಹೇಳ್ತಾರೆ. ದೈವಿ ಪುರುಷರು ಮಹಾಮಾಯೆ ಅನ್ನೋ ಪ್ರದೇಶದಿಂದ ಬರ್ತಾರೆ. ದೈವಿ ಪುರುಷರು ಅವತಾರಗಳೆಲ್ಲ ಮಹಾಮಾಯೆ ಅನ್ನೋ ಪ್ರದೇಶದಿಂದ ಬರ್ತಾರೆ. ಮಹಾಮಾಯಿನಲ್ಲಿ ಎರಡು ಸ್ತರ ಉಂಟು. ಒಂದು ಕೇಂದ್ರಕ್ಕೆ ಸಮೀಪವಾಗಿರತಕ್ಕಂಥ ಸ್ತರ, ಇನ್ನೊಂದು ಮನುಷ್ಯರ ಸ್ತರಕ್ಕೆ ಸಮೀಪವಾಗಿರುವಂಥ ಸ್ತರ. ಸೊ ಮಹಾಮಾಯೆ ಮಧ್ಯದಲ್ಲಿದೆ ಅಂತ ಇಟ್ಕೊಂಡ್ರೆ, ಈ ಕಡೆ ಹೋದ್ರೆ ಕೇಂದ್ರ, ಈ ಕಡೆ ಹೋದ್ರೆ ಮನುಷ್ಯರ ಒಂದು ಲೋಕ ಅಂತ ಇಟ್ಕೊಳ್ರಿ. ಸೊ ದೈವಿ ಪುರುಷರು ಯಾರು ಬರ್ತಾರೆ, ಅವತಾರಗಳು ಯಾರು ಬರ್ತಾರೆ, ಈ ಮಹಾಮಾಯ ಸ್ತರದಿಂದ ಬಂತು ಅಂತಂದ್ರೆ ಅವರು ಕೇಂದ್ರದ ಕಡೆ ಇರ್ತಕ್ಕಂಥ ಸ್ತರದಿಂದ ಬಂತು ಅಂತಂದ್ರೆ ಅವರು ಹೆಚ್ಚು ಶಕ್ತಿಯುತರಾಗಿರ್ತಾರೆ, ಹೆಚ್ಚು ದೈವಿ ಗುಣಗಳನ್ನ ಹೊಂದಿರ್ತಾರೆ. ಅವರು ಮಾನವತೆಗೆ ಹತ್ರ ಇರ್ತಕ್ಕಂಥ ಒಂದು ಸ್ತರದಿಂದ ಬಂತು ಅಂತಂದ್ರೆ ಅವರು ಮನುಷ್ಯರಿಗೆ ಸಮೀಪ ಇರ್ತಾರೆ, ಮಾನವ ಗುಣಗಳನ್ನ ಜಾಸ್ತಿ ಹೊಂದಿರ್ತಾರೆ. ಸರಿನಾ? ಬಾಬೂಜಿ ಅವರು ಎರಡೇ ಅವತಾರ ಇದೆ ಅಂತ ಬರೀತಾರೆ 44 ವಿಸ್ಪರ್ಸ್ ಅಲ್ಲಿ. ಕೃಷ್ಣನ ಅವತಾರ ಮತ್ತು ರಾಮನ ಅವತಾರ. ಇನ್ನೆಲ್ಲ ಅವತಾರಗಳನ್ನು ಅವರು ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಬುನಾದಿ ಇಲ್ಲ ಅಂತ ಹೇಳ್ತಾರೆ. ಈ ಇಬ್ಬರಲ್ಲಿ ರಾಮನ್ನ ತಗೊಂಡ್ರೆ, ರಾಮ ಮನುಷ್ಯನ ಹೋಲಿಕೆಗೆ ತುಂಬಾ ಹತ್ರ ಬರ್ತಾನೆ. ರಾಮ ಒಬ್ಬ ಮನುಷ್ಯ ಅತ್ಯದ್ಭುತವಾಗಿ ಮಾನವನಾಗಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿ ಮರ್ಯಾದಾ ಪುರುಷೋತ್ತಮನಾಗಿ ನಮಗೆ ತೋರಿಸ್ಕೊಡ್ತಾನೆ. ಯಾವ ಸಂದರ್ಭದಲ್ಲಿ ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಉಚಿತವಾಗಿ, ಇದನ್ನೆಲ್ಲ ರಾಮ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಅಂದ್ರೆ ಐಡಿಯಲ್ ಮ್ಯಾನ್, ಒಬ್ಬ ಮನುಷ್ಯ ಅತ್ಯಂತ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಎಲ್ಲಾ ಮರ್ಯಾದೆಗಳನ್ನು ಕಾಪಾಡಿಕೊಳ್ತಾ ಎಲ್ಲ ಸ್ತರದಲ್ಲೂ ಕೂಡ ಹೇಗೆ ಅವನು ಜೀವನ ಮಾಡಬಹುದು,
ಇದು ರಾಮನ ಅವತಾರದ ಒಂದು ಗುಣಲಕ್ಷಣ. ಕೃಷ್ಣನ ಅವತಾರವಾಗಿತ್ತು ಅದು ಬೇರೆ. ಇಬ್ಬರೂ ಅವತಾರಗಳು ಬಂದಿದ್ದು ನಿಸರ್ಗದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಲಿಕ್ಕಾದ್ರೂ ಕೂಡ ಕೃಷ್ಣನ್ಗೆ ಸಾಕಷ್ಟು ಹುಟ್ಟಬೇಕಾದ್ರೇನೆ ದೈವಿ ಶಕ್ತಿಗಳಿತ್ತು. ಅವನು ಸಾಕಷ್ಟು ಪವಾಡಗಳನ್ನು ಮಾಡ್ತಾನೆ. ಅವನು ಎಳೆ ಮಗು ಆಗಿರ್ಬೇಕಾದ್ರೇನೆ ಪೂತನ ಬಂದು ಅವನಿಗೆ ಹಾಲು ಕುಡಿಸ್ಲಿಕ್ಕೆ ಹೋಗೋದು, ಅವನು ಪೂತನನ ಸಾಯಿಸೋದು, ಇವೆಲ್ಲ ನೋಡಿದಾಗ ಕೃಷ್ಣನಿಗೆ ಅದು ಆ ಶಕ್ತಿಗಳೆಲ್ಲ ಎಲ್ಲಿಂದ ಬಂದಿದೆ ಅಂತಂದ್ರೆ ಅವನು ಆ ಮಹಾಮಾಯ ಸ್ತರದಲ್ಲಿ ಕೇಂದ್ರಕ್ಕೆ ಹತ್ತಿರ ಇರತಕ್ಕಂಥ ಸ್ತರ ಅಥವಾ ಕೇಂದ್ರದ ದಿಕ್ಕಿನಲ್ಲಿ ಇರತಕ್ಕಂಥ ಸ್ತರದಿಂದ ಕೃಷ್ಣ ಬಂದಿದ್ದು. ಮುಂದೆ ಓದ್ತೀವಿ ಇವಾಗ. ಅವತಾರಗಳು ಯಾವುದೋ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೋಸ್ಕರ ಬಂದಿರ್ತಾರೆ. ಈ ಸುದರ್ಶನ ಶಕ್ತಿಯಿಂದ ಬಂದಿದೆ ಅಂತ ಹೇಳಿದ್ರೆ ಸರಿ. ಸುದರ್ಶನ ಶಕ್ತಿ ಇರತಕ್ಕಂಥದ್ದು 7ನೇ ಚಕ್ರದಲ್ಲಿ, ಕೃಷ್ಣ ಬಂದಿದ್ದು ಇನ್ನೂ ಮೇಲಿನ ಬಿಂದುಗಳಲ್ಲಿ. ಸರಿನಾ? ಒಂದು ತಪ್ಪದು. ಎನಿವೆ, ಅವತಾರಗಳಿಗೆ ನಿರ್ದಿಷ್ಟವಾದಂತ ಒಂದು ಕೆಲಸ ಇರುತ್ತೆ. ಆ ಕೆಲಸಕ್ಕೋಸ್ಕರ ಅವರು ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗಳನ್ನೆಲ್ಲ ತಗೊಂಡು ಅವತಾರ ಮಾಡ್ತಾರೆ. ಸರಿನಾ? ಈಗ ಮುಂದಕ್ಕೆ ಬರೀತಾರೆ, ಅವತಾರಗಳಿಗೂ ವಿಭೂತಿ ಪುರುಷರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಬಾಬೂಜಿ ಒಬ್ಬರು ವಿಭೂತಿ ಪುರುಷರು. ಅವರಿಗೂ ಅವತಾರಕ್ಕೂ ಇರ್ತಕ್ಕಂಥ ಸಾಮ್ಯತೆ ಮತ್ತು ವ್ಯತ್ಯಾಸವೇನು, ಇದ್ರ ಬಗ್ಗೆ ಕೂಡ ಬರೀತಾರೆ. ಮುಂದಕ್ಕೆ ಹೋಗ್ತಾ ಹೋಗೋಣ. ಮಧ್ಯ ಬಿಂದುವಿನ ವಲಯದಿಂದ ಶ್ರೀಕೃಷ್ಣನು ಅವತಾರ ಮಾಡಿದನು. ಶ್ರೀರಾಮನಾದರೂ ಮತ್ತೊಂದು ಕೊನೆಯಿಂದ ಅವತರಿಸಿದನು. ಈ ಕಾರಣದಿಂದ ಆತನಲ್ಲಿ ಮಾನವನ ಹೋಲಿಕೆ ಹೆಚ್ಚಾಗಿತ್ತು. ಮಾನವನಾಗಿ ಪ್ರತಿಯೊಬ್ಬನು ಪ್ರಯತ್ನಪೂರ್ವಕವಾಗಿ ಹೊಂದಬೇಕಾದ ಜೀವನಾದರ್ಶವನ್ನು ಅವನು ಪ್ರತಿನಿಧಿಸುತ್ತಾನೆ. ಯಾರು? ರಾಮ. ಒಂದು ಆದರ್ಶ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ತಾನೆ ರಾಮ. ಅವತಾರಗಳಿಗೆ ಸಾರೂಪ್ಯತೆ ಇರುವುದಿಲ್ಲವೆಂದು ಕೆಲವರ ಅಭಿಪ್ರಾಯ. ಸಾರೂಪ್ಯತೆ ಅಂದ್ರೆ ಇಲ್ಲಿ ಐಡೆಂಟಿಟಿ. ಇದನ್ನು ನಾನು ಒಪ್ಪುವುದಿಲ್ಲ. ಏಕೆಂದರೆ ಅವರಿಗೆ ಸಾರೂಪ್ಯತೆ ಇಲ್ಲದಿದ್ದರೆ ಅವರಿಗೆ ನಿಯಮಿಸಲ್ಪಟ್ಟ ಕೆಲಸವನ್ನು ಸಾಧಿಸುವ ಉದ್ದೇಶಕ್ಕೆ ಶರೀರದೊಡನೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಸಾರೂಪ್ಯತೆ ಇದ್ರೆ ಮಾತ್ರ ನೀವು ಶರೀರ ತಗೊಂಡು ಭೂಮಿ ಮೇಲೆ ಬರಬಹುದು. ಸಾರೂಪ್ಯತೆನೇ ಇಲ್ಲದೆ ಇದ್ರೆ ನೀವು ಯಾವ ಆಧಾರದ ಮೇಲೆ ಶರೀರ ತಗೊಂಡು ಬರ್ತೀರಾ? ಆಗ ಬಾಬೂಜಿ ಹೇಳ್ತಾ ಇದ್ದಾರೆ, ಶರೀರಗಳನ್ನ ತಗೊಳ್ಬೇಕಂತಂದ್ರೆ ಆ ಒಂದು ಸಾರೂಪ್ಯತೆ ಇದ್ರೆ ಮಾತ್ರನೇ ಶರೀರಗಳನ್ನ ತಗೊಂಡು ಭೂಮಿ ಮೇಲೆ ಅವತಾರ ಮಾಡ್ಲಿಕ್ಕೆ ಸಾಧ್ಯ. ಅವರ ಕೆಲಸಕ್ಕೆ ಬೆಳೆಯುವ ಮತ್ತು ವಿಕಾಸ ಹೊಂದುವ ಒಂದು ಭೌತಿಕ ಶರೀರದ ಅವಶ್ಯಕತೆ ಇದೆ. ಇದರಂತೆ ಅವರಿಗೂ ಸಾರೂಪ್ಯತೆ ಬೇಕೇ ಬೇಕು. ಯಾರೇ ಭೌತಿಕ ಶರೀರ ತಗೊಂಡು ಭೂಮಿ ಮೇಲೆ ಬರಬೇಕಂದ್ರೆ ಸಾರೂಪ್ಯತೆ ಅಗತ್ಯ ಇದೆ. ಅದು ಅವತಾರಗಳು ಕೂಡ ಅದೇ ನಿಯಮನೆ ಅನ್ವಯವಾಗುತ್ತೆ. ಅವತಾರಗಳು ತಮಗೆ ವಹಿಸಿರುವ ಕೆಲಸವನ್ನು ಸಾಧಿಸಲು ಬೇಕಾದ ಶಕ್ತಿಯೊಡನೆ ಒಂದು ನಿರ್ದಿಷ್ಟ ಉದ್ದೇಶದ ಸಲುವಾಗಿ ಅವತರಿಸುತ್ತಾರೆ. ಸೊ ಅವ್ರಿಗೆ ನಿರ್ದಿಷ್ಟವಾದಂಥ ಕೆಲಸ ಇರುತ್ತೆ. ಆ ನಿರ್ದಿಷ್ಟವಾದಂಥ ಕೆಲಸ ಸಾಧನೆ ಮಾಡಲಿಕ್ಕೆ ಏನ್ ಶಕ್ತಿ ಬೇಕೋ ಅದನ್ನು ತಗೊಂಡು ಕೆಳಗಡೆ ಬರ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಪ್ರಪಂಚಕ್ಕೆ ಅವರನ್ನು ತಂದ ಸಂಸ್ಕಾರಗಳಾಗಿ ಅದು ಕೆಲಸ ಮಾಡಬಹುದು. ಇನ್ನೊಂದು ದೃಷ್ಟಿನಲ್ಲಿ ಅವ್ರು ಏನೆಲ್ಲ ಶಕ್ತಿಗಳನ್ನ ತಗೊಂಡ್ಬರ್ತಾರಲ್ಲ, ಈ ಸಂಸಾರಕ್ಕೆ ಬರಬೇಕಾದ್ರೆ ಆ ಶಕ್ತಿಗಳೇ ಅವರಿಗೆ ಸಂಸ್ಕಾರಗಳಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ಬಹುದು. ಅವರ ಕೆಲಸ ಮುಗಿದ ಮೇಲೆ ಆ ಶಕ್ತಿ ಅವುಗಳನ್ನು ಹಿಂತೆಗೆದುಕೊಳ್ಳುತ್ತದೆ. ನಿಸರ್ಗನೇ ಅವರಿಗೆ ಶಕ್ತಿ ಕೊಟ್ಟಿರುತ್ತೆ, ಇಂತಿಂಥ ಕೆಲಸ ಅವ್ರ ಮುಖಾಂತರ ಆಗ್ಬೇಕು ಅಂತ. ಆ ಕೆಲಸ ಆಗಿದ ತಕ್ಷಣ ನಿಸರ್ಗ ಆ ಶಕ್ತಿಗಳನ್ನೆಲ್ಲ ವಾಪಸ್ ತಗೊಂಡ್ಬಿಡುತ್ತೆ. ಮಾನವನು ಅಗಣಿತ ಆವರಣಗಳಿಂದ ಆವರಿಸಲ್ಪಟ್ಟಿರುತ್ತಾನೆ ಮತ್ತು ಅವತಾರಗಳಿಗೆ ಅವುಗಳಲ್ಲಿ ಬಹುಭಾಗ ಇರುವುದಿಲ್ಲ. ಮನುಷ್ಯ ಪದೇ ಪದೇ ಜನ್ಮ ಬಂದು ಜೀವನ್ ಮರಣದ ಚಕ್ರದಲ್ಲಿ ಪದೇ ಪದೇ ಜನ್ಮ ತಾಳಿ ಮೃತ್ಯುವನ್ನು ಅನುಭವಿಸಿ ಸಾಕಷ್ಟು ಆವರಣಗಳನ್ನ ಮನುಷ್ಯ ಮಾಡ್ಕೊಂಡಿರ್ತಾನೆ. ಆದ್ರೆ ಅವತಾರಗಳಿಗೆ ಇಷ್ಟೊಂದು ಆವರಣಗಳು ಇರಲ್ಲ ಎಂಬುದೇ ಸಾಧಾರಣ ಮಾನವನಿಗೂ ಅವತಾರಕ್ಕೂ ಇರುವ ವ್ಯತ್ಯಾಸ. ಈಶ್ವರನು ಅವರ ಜ್ಞಾನಗಮ್ಯನಾಗಿರುತ್ತಾನೆ, ಆದರೆ ಮಾನವನು ಅದರಿಂದ ವಿರಹಿತನಾಗಿರುತ್ತಾನೆ. ಅಂದ್ರೆ ದೇ ಹ್ಯಾವ್ ಆಕ್ಸೆಸ್ ಟು ಡಿವಿನಿಟಿ, ದೇ ಆರ್ ಮೋರ್ ಕ್ಲೋಸರ್ ಟು ಡಿವಿನಿಟಿ. ದೈವತ್ವಕ್ಕೆ ಹತ್ತಿರ ಇರುತ್ತೆ. ಆ ದೈವತ್ವಕ್ಕೆ ಹತ್ತಿರ ಇರತಕ್ಕಂಥ ಅರಿವು ಕೂಡ ಅವತಾರಗಳಲ್ಲಿ ಇರುತ್ತೆ. ಆದ್ರೆ ಮನುಷ್ಯನಲ್ಲಿ ಆ ದೈವತ್ವಕ್ಕೆ ಹತ್ತಿರ ಇರತಕ್ಕಂಥ ಅರಿವಿರಲ್ಲ. ಈಗ ಮಾನವನ ಮತ್ತು ಅವತಾರಗಳ ಮೂಲವು ಒಂದೇ ಆಗಿದ್ದರೂ ಅವತಾರವು ಈಶ್ವರನ ಹತ್ತಿರದ ಸಂಪರ್ಕ ಉಳ್ಳದ್ದಾಗಿರುತ್ತದೆ. ಅವತಾರ ಈಶ್ವರನ ಹತ್ತಿರ ಸಂಪರ್ಕ ಇಟ್ಕೊಂಡಿರುತ್ತೆ. ಹಾಗಾಗಿ ಅವ್ರಿಗೆ ಸಾಕಷ್ಟು ದೈವಿ ಪ್ರೇರಣೆ ಕೂಡ ಸಿಗ್ತಾ ಇರುತ್ತೆ.
ಆತನಿಗೆ ಬೇಕಾದ ಎಲ್ಲ ವಸ್ತುಗಳು ಶಾಶ್ವತ ಭಂಡಾರದಿಂದ ಆತನಿಗೆ ಒದಗುತ್ತದೆ. ಯಾರು ಒದಗಿಸ್ತಾರೆ? ನಿಸರ್ಗ ಒದಗಿಸುತ್ತೆ. ಸಾಮಾನ್ಯವಾಗಿ ದೇವವಾಣಿ ಎನ್ನುವ ದೈವಿ ಆದೇಶಗಳನ್ನು ತನ್ನ ಕೆಲಸಗಳಲ್ಲಿ ದಾರಿ ತೋರಲು ಆತನು ಪಡೆಯುತ್ತಾನೆ. ದೇವವಾಣಿ ಅಂತ ಏನು ನಾವು ಹೇಳ್ತೀವಲ್ಲ, ಅದನ್ನ ಆತನ ಕೆಲಸಕ್ಕೆ ಪ್ರೇರೇಪಣೆಗೋಸ್ಕರ ಅವನು ದೈವಿ ವಾಣಿಯನ್ನು ಕೇಳಿಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತಾನೆ. ಅವತಾರಗಳಿಗೆ ಕ್ರಿಯಾತ್ಮಕತೆ ಇರುವುದರಿಂದ ಅವರಿಗೆ ಮನಸ್ಸು ಇರಬೇಕಾಗುವುದು ಅಗತ್ಯವಾಗಿದೆ. ಅಲ್ಲಿಗೆ ಅವತಾರಗಳಿಗೆ ಸಾರೂಪ್ಯತೆಯೂ ಇದೆ, ಅವತಾರಗಳಿಗೆ ಮನಸ್ಸು ಇದೆ, ಅವತಾರಗಳಿಗೆ ದೇಹವೂ ಇದೆ. ಆದರೆ ಅವರ ಮನಸ್ಸು ಹೆಚ್ಚು ಪರಿಶುದ್ಧವು ಸಮತೆಯಿಂದ ಕೂಡಿದ್ದು ಆಗಿರುತ್ತದೆ. ಮನುಷ್ಯನ ಮನಸ್ಸು ಹೆಚ್ಚು ಸಮತೆಯಿಂದ ಕೂಡಿರಲ್ಲ, ಮತ್ತೆ ಮನುಷ್ಯನ ಮನಸ್ಸು ಶುದ್ಧತೆ ಇರಲ್ಲ. ಅವತಾರಗಳ ಮನಸ್ಸಾದರೂ ಪರಿಶುದ್ಧತೆಯಿಂದ ಕೂಡಿರುತ್ತೆ ಮತ್ತು ಸಮತ್ವದಿಂದ ಕೂಡಿರುತ್ತೆ. ಹಾಗಾಗಿ ಈ ಎರಡೂ ಗುಣಗಳಿದ್ದಾಗ ಅದರಲ್ಲಿ ದೈವಿ ಆದೇಶಗಳು ಗ್ರಹಿಕೆ ಮಾಡುವಂತ ಒಂದು ಶಕ್ತಿ ಇರುತ್ತೆ. ನಮಗೂ ಅಷ್ಟೇ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಒಂದು ಸಮತ್ವಕ್ಕೆ ಬಂತು ಅಂತಂದ್ರೆ ನಾವು ಕೂಡ ದೈವಿ ಆದೇಶಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ, ನಮಗೂ ಕೂಡ ಆ ಶಕ್ತಿ ಬರುವಂತ ಸಾಧ್ಯತೆ ಇರುತ್ತೆ. ದೈವಿ ಆದೇಶಗಳು ಬರಬೇಕಾದ್ರೆ ಮನಸ್ಸಿನಲ್ಲಿ ಪರಿಶುದ್ಧತೆ ಮತ್ತು ಮಿತತ್ವ ಇದೆರಡು ಯಾವಾಗ ಮೈಗೂಡುತ್ತೋ, ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತೋ, ಅವಾಗ ದೈವಿ ಆದೇಶಗಳನ್ನ ನಾವು ಗ್ರಹಿಸುವಂತ ಒಂದು ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅವರ ಕ್ರಿಯೆಗಳು ಈಶ್ವರ ಇಚ್ಛೆಗೆ ಅನುಗುಣವಾಗಿರುತ್ತದೆ. ಆದುದರಿಂದ ಅವತಾರಗಳಿಗೆ ಮನಸ್ಸಿಲ್ಲವೆಂದು ಊಹಿಸುವುದು ಕಷ್ಟ. ಅಲ್ಲಿಗೆ 3 ಹೇಳ್ಬಿಟ್ಟಿದ್ದಾರೆ. ಅವತಾರಗಳಿಗೆ ದೇಹನೂ ಇದೆ, ಅವತಾರಗಳಿಗೆ ಮನಸ್ಸೂ ಇದೆ, ಅವತಾರಗಳಿಗೆ ಸಾರೂಪ್ಯತೆಯೂ ಇದೆ. ಆದ್ರೆ ಅವತಾರಗಳಿಗೆ ಆವರಣಗಳು ಕಡಿಮೆ ಇರುತ್ತೆ. ಅವತಾರಗಳು ದೈವತ್ವಕ್ಕೆ ಹತ್ತಿರ ಇರೋದ್ರಿಂದ ದೈವಿ ಆಜ್ಞೆಗಳನ್ನ, ದೈವಿ ಆದೇಶಗಳನ್ನ ಗ್ರಹಿಸಲಿಕ್ಕೆ ಅವರಿಗೆ ಶಕ್ಯವಾಗಿರುತ್ತೆ. ಅವತಾರಗಳಿಗೆ ಬೇಕಾದಂತ ಶಕ್ತಿಗಳನ್ನ ನಿಸರ್ಗನೆ ಅಕ್ಷಯ ಭಂಡಾರದಿಂದ ಅವರಿಗೆ ಕರುಣಿಸಿರುತ್ತೆ. ಅವತಾರಗಳಿಗೆ ಕೆಲಸಕ್ಕೆ ಬೇಕಾದಂತ ಶಕ್ತಿಗಳನ್ನ ನಿಸರ್ಗ ಕೊಟ್ಟಿರುತ್ತೆ. ಅವರ ಕೆಲಸ ಮುಗಿದ ಮೇಲೆ ಆ ಶಕ್ತಿಗಳನ್ನ ಮತ್ತೆ ನಿಸರ್ಗ ವಾಪಸ್ ತಗೊಂಡ್ಬಿಡುತ್ತೆ. ಇದು ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ವರ್ತಮಾನದಲ್ಲಿ ಕೆಲಸ ಮಾಡುತ್ತಿರುವ ವಿಭೂತಿ ಪುರುಷನನ್ನು ಕುರಿತು ನನ್ನ ಬುದ್ಧಿಗೆ ಗೋಚರವಾಗುವಂತೆ ಹೇಳುವುದಾದರೆ ಆತನು ಕೇಂದ್ರ ಬಿಂದುವಿನಿಂದ ಅವತರಿಸಿದ್ದಾನೆಂದು ಹೇಳಬಲ್ಲೆ. ಆದ್ದರಿಂದ ಆತನು ನಮ್ಮ ಹೊರಗಿನ ದೃಷ್ಟಿಗೆ ಮಂಕಾಗಿ ಅಥವಾ ದಮನಗೊಂಡಂತೆ ಕಂಡರೂ ಅತ್ಯಂತ ಪ್ರಭಾವಿ ಶಕ್ತಿಯನ್ನು ಹೊಂದಿದ್ದಾನೆ. ಭೂಮಿಯಲ್ಲಿ ಈವರೆಗೆ ಅವತರಿಸಿದ ಅವತಾರಗಳಲ್ಲಿ ಯಾರಿಗೂ ಮೂಲಶಕ್ತಿಯ ಅನುಗ್ರಹವಾಗಿರಲಿಲ್ಲ. ಸರ್ವಜ್ಞನಾದ ದೇವರ ಕೃಪಾಬಲದಿಂದಲೂ ಸ್ವಾನುಭವದ ಆಧಾರದಿಂದಲೂ ನಾನು ಇದನ್ನು ಹೊರಗಿಡುತ್ತಿದ್ದೇನೆ. ಬಾಬೂಜಿಯವರು ಒಬ್ಬರು ವಿಭೂತಿ ಪುರುಷರು. ಇನ್ನೊಂದು ಕಡೆ ಬರೀತಾರೆ ಇದೇ ಪುಸ್ತಕದಲ್ಲಿ, ವಿಭೂತಿ ಪುರುಷ ಮತ್ತು ಅವತಾರ ಇಬ್ಬರ ಸ್ಥಾನ ಒಂದೇ ಕೆಲಸದಲ್ಲಿ. ಅದೇ ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ ಅವತಾರಗಳಿಗೆ ಮೊದಲ ಸ್ಥಾನ ಕೊಡ್ತಾರೆ, ವಿಭೂತಿ ಪುರುಷರಿಗೆ 2ನೇ ಸ್ಥಾನ ಕೊಡ್ತಾರೆ. ಆದರೆ ಕೆಲಸದ ದೃಷ್ಟಿಯಿಂದ ನೋಡಿದಾಗ ಇಬ್ಬರೂ ಕೂಡ ಒಂದೇ ತರದ ಕೆಲಸಕ್ಕೆ ಬರ್ತಾರೆ. ಏನು, ಭೂಮಿಯಲ್ಲಿ ಏನೋ ಮಾರ್ಪಾಡನ್ನು ತರಬೇಕು, ಆ ಮಾರ್ಪಾಡನ್ನು ತರಲಿಕ್ಕೋಸ್ಕರ ಇಬ್ಬರೂ ಕೂಡ ಬರ್ತಾರೆ. ಕೆಲವರು ಅವತಾರ ಪುರುಷರಾಗಿ ಬರ್ತಾರೆ, ಕೆಲವರು ವಿಭೂತಿ ಪುರುಷರಾಗಿ ಬರ್ತಾರೆ. ಹಾಗಾದ್ರೆ ಬಾಬೂಜಿ ಅವರು ಯಾವ ಸ್ತರದಿಂದ ಬಂದಿದ್ರು ಅಂತ ಯಾರು ಕೇಳಿದ್ರು ಅಂದ್ರೆ ಅವರ ಕೇಂದ್ರದಿಂದ ನೇರವಾಗಿ ಬಂದಿದ್ರು. ಕೇಂದ್ರ ಬಿಂದುವಿನಿಂದ ಅವತರಿಸಿದ್ದಾನೆಂದು ಹೇಳಬಹುದು ಅಂತ ಬರೆದಿದ್ದಾರೆ. ಸರಿ, ಅವತಾರಗಳ ಬಗ್ಗೆ ಸ್ವಲ್ಪ ಕೆಲವು ಪ್ರಶ್ನೆ ಕೇಳ್ತಾರೆ. ಅವತಾರಗಳು ಮತ್ತು ವಿಭೂತಿ ಪುರುಷರು ಇವರಲ್ಲಿ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಇದನ್ನೆಲ್ಲ ಕೇಳ್ತಾರೆ ಪರೀಕ್ಷೆನಲ್ಲಿ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ರಿ. ಸೊ ವಿಭೂತಿ ಪುರುಷರಿಗೂ ಕೂಡ ಸಾರೂಪ್ಯತೆ ಇರುತ್ತೆ, ವಿಭೂತಿ ಪುರುಷರಿಗೂ ಕೂಡ ಮನಸ್ಸಿರುತ್ತೆ, ವಿಭೂತಿ ಪುರುಷರಿಗೂ ಕೂಡ ಅವರಿಗೆ ದೇಹವಿರುತ್ತೆ. ಅವತಾರಗಳು ಆ ದೈವಿ ಶಕ್ತಿಗಳನ್ನ ಹುಟ್ಟಿದನಿಂದನೇ ತಗೊಂಡ್ಬಂದಿರ್ತಾರೆ. ಆದ್ರೆ ವಿಭೂತಿ ಪುರುಷರು ಒಂದಿಷ್ಟು ಕಾಲಕ್ರಮೇಣ ಇಲ್ಲಿ ಕಳೆದ ಮೇಲೆ, ಒಂದಿಷ್ಟು ಕಾಲ ಕಳೆದ ಮೇಲೆ ಭೂಮಿ ಮೇಲೆ ಅವ್ರಿಗೆ ಈ ದೈವಿ ಶಕ್ತಿಗಳ ಒಂದು ಅರಿವು ಬರುತ್ತೆ ಅವರಿಗೆ. ತದನಂತರ ಅವ್ರು ಏನ್ ಮಾಡ್ತಾರೆ, ಈ ಅರಿವನ್ನ ತಗೊಂಡು ಆ ದೈವಿ ಶಕ್ತಿಗಳನ್ನ ಅವರ ಕೆಲಸಕ್ಕೆ, ಏನು ನಿಸರ್ಗ ಅವರಿಂದ ಏನ್ ಮಾಡಿಸ್ಬೇಕಂತಿದೆ ಮಾರ್ಪಾಡುಗಳನ್ನ, ಆ ಕೆಲಸಕ್ಕೆ ಅವರು ಆ ಶಕ್ತಿಗಳನ್ನು ಉಪಯೋಗಿಸ್ತಾರೆ. ಇದು ವಿಭೂತಿ ಪುರುಷರು ಮಾಡ್ತಕ್ಕಂಥ ಕೆಲಸ. ಅವತಾರ ಪುರುಷಗಳಿಗೆ
ಮೊದಲಿನಿಂದಲೇ ಅವ್ರಿಗೆ ಆ ಶಕ್ತಿಯ ಅರಿವಿರುತ್ತೆ. ಸೊ ಇನ್ನು ಬೇರೆ ದೃಷ್ಟಿಯಲ್ಲಿ ಹೇಳ್ತಿತ್ತು ಅಂದ್ರೆ ಈ ವಿಭೂತಿ ಪುರುಷರು ಇರ್ತಾರಲ್ಲ, ಅವರು ಹಾಗೆ ರಾಮ ಮನುಷ್ಯನ ಸ್ತರಕ್ಕೆ ಹತ್ತಿರ ಇದ್ದನೋ, ವಿಭೂತಿ ಪುರುಷರು ಮನುಷ್ಯನ ಸ್ತರಕ್ಕೆ ಹತ್ತಿರ ಇರ್ತಾರೆ ಹುಟ್ಟಿದಾಗ. ಕಾಲಕ್ರಮೇಣದಲ್ಲಿ ಅವರ ಅಭ್ಯಾಸ ಮತ್ತು ಅವರ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಆಗ್ತಾ ಅವರು ಅವತಾರಗಳಿಗೆ ಅಂದ್ರೆ ದೈವತ್ವದ ಹತ್ರ ಹೋಗಿ ನೆಲೆ ನಿಂತಾರೆ ಅವರು. ಯಾವಾಗ ಅವರು ದೈವತ್ವದ ಹತ್ರ ಹೋಗಿ ನೆಲೆ ನಿಂತರೋ ದೈವಿ ಶಕ್ತಿಗಳು ಅವರಲ್ಲಿ ಅನುಕೂಲವಾಗುತ್ತೆ. ಆ ದೈವಿ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಅವ್ರ ಜಗತ್ತಿನಲ್ಲಿ ಏನು ಮಾರ್ಪಾಡನ್ನು ಮಾಡಬೇಕು ಅದನ್ನು ಮಾಡ್ತಾರೆ. ಸರಿನಾ? ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಇದ್ರೆ. ಇನ್ನು ಮುಂದಕ್ಕೆ ಏನಿದೆಯಲ್ಲ ಕೆಲವು ಚಾಪ್ಟರ್ಸು ಇದೆಲ್ಲ ಸಾಕಷ್ಟು ರಿಪಿಟೇಷನ್ ಇದೆ. ಸ್ವಲ್ಪ ಮಟ್ಟಿಗೆ ವೇಗವಾಗಿ ಹೋಗೋಣ ಆ ಚಾಪ್ಟರ್ಸ್ ಮಾಡ್ಬೇಕಾದ್ರೆ. ಮಿತತ್ವ ಅಂದ್ರೆ ಮಿತತ್ವ ಅಂದ್ರೆ ಮಾಡರೇಷನ್. ಯಾವುದನ್ನು ಅತಿರೇಕಕ್ಕೆ ತಗೊಂಡು ಹೋಗದಿರತಕ್ಕಂಥ ಗುಣ. ಎಲ್ಲವನ್ನೂ ಉಪಯೋಗಿಸ್ತಾರೆ, ಎಲ್ಲವನ್ನೂ ಇತಿಮಿತಿನಲ್ಲಿ ಉಪಯೋಗಿಸ್ತಾರೆ. ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಆ ಕೆಲಸಕ್ಕೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ತಾರೆ. ಇದನ್ನ ನಾವು ಮಿತತ್ವದ ಗುಣ ಅಂತ ಕರಿತೀವಿ. ಸ್ವಾರೂಪ್ಯತೆ ಅಂದ್ರೆ ಬ್ರದರ್ ಏನಪ್ಪ? ಸ್ವಾರೂಪ್ಯತೆ. ಸಾರೂಪ್ಯತೆ ಅಂತ ಐಡೆಂಟಿಟಿ. ಐಡೆಂಟಿಟಿ ಅಂದ್ರೆ ನಮ್ಮ ದೇಹ ಮನಸ್ಸು ಎರಡುಗಳನ್ನು ಕಳಚಿ ಹೋದ್ಮೇಲೆ ಯಾವ ಸ್ತರದಲ್ಲಿ ನಾವು ನೆಲೆ ನಿಲ್ತೀವೋ ಅದನ್ನ ಸಾರೂಪ್ಯತೆ ಅಂತ ಕರಿತೀವಿ. ಐಡೆಂಟಿಟಿ. ದೇಹ ಮತ್ತು ಮನಸ್ಸಿನ ಎರಡೂ ಕೋಶಗಳನ್ನು ದಾಟಿದ ಮೇಲೆ ಯಾವ ಸ್ತರದಲ್ಲಿ ನಾವು ನೆಲೆ ನಿಲ್ತೀವೋ ಅದನ್ನ ಸಾರೂಪ್ಯತೆ ಅಂತ ಕರಿತೀವಿ. ಬ್ರದರ್, ಒಂದು ಸಂದೇಹ. ಇದು ಅನಂತದೆಡೆಗೆ ಪುಸ್ತಕದಲ್ಲಿ ಅದೇ ಬೇರೆ ಪುಸ್ತಕ ಇತ್ತು, ಅದರಲ್ಲಿ ಓದಿದ್ದೆ. ಇದು 7ನೇ ಚಕ್ರದಲ್ಲಿ ಸುದರ್ಶನ ಶಕ್ತಿ ಅನ್ನೋದು ಫಸ್ಟ್ ಬರುತ್ತೆ, ಆಮೇಲೆ ಮಹಾಕಾಲ ಶಕ್ತಿ ಬರುತ್ತೆ ಅಂತ. ಸುದರ್ಶನ ಶಕ್ತಿ ಶ್ರೀಕೃಷ್ಣನಿಗೆ ಆಗ ಬೇಕಾಗಿತ್ತು. ಆ ಕಾಲಕ್ಕೆ ಅನುಗುಣವಾಗಿ ಅವರು ಆ ಶಕ್ತಿಯನ್ನು ಪಡೆದು ಅವತರಿಸಿದ್ರು ಅಂತ ಇತ್ತು ಬ್ರದರ್. ಇದು ಮುಂದಿನ ಬಿಂದು ಅಂತ ನೀವೇ ಹೇಳಿದ್ರೆ, ಆಮೇಲೆ ಅವರು ಅಲ್ಲಿಂದ ಹುಟ್ಟಿದ್ರು ಅಂತ. ಅದು ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಬ್ರದರ್? ಯಾವ ಸ್ತರದ ಶಕ್ತಿ ಪಡ್ಕೊಂಡ್ ಬಂದಿರ್ತಾರೆ ಆ ಸ್ತರದಿಂದನೇ ಹುಟ್ಟಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಅದು ತಪ್ಪು ಗ್ರಹಿಕೆ. ಇದಕ್ಕೆ ನೀವು ಗೊತ್ತಾಗ್ಬೇಕಂತಂದ್ರೆ ಮಹಾಮಾಯ ಸ್ತರದ ಯಾವುದು ಅಂತ ತಿಳ್ಕೊಳ್ತು ಅಂತಂದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ. ನಾವು 4 ಸ್ತರದ ಮಾಯೆಗಳ ಬಗ್ಗೆ ಮಾತಾಡ್ತೀವಿ. ಸ್ಥೂಲ ಮಾಯೆ, ಸೂಕ್ಷ್ಮ ಮಾಯೆ, ಮಹಾಮಾಯೆ ಮತ್ತು ಆದಿಮಾಯೆ. ಸೊ ಈ 4 ಸ್ತರದಲ್ಲಿ ಅವತಾರಗಳೆಲ್ಲ ಕೂಡ ಮಹಾಮಾಯ ಸ್ತರದಿಂದ ಬರ್ತಕ್ಕಂಥದ್ದು. ನೀವು ಹೇಳಿದಿರ್ತಕ್ಕಂಥದ್ದು ಏನಿದೆಯಲ್ಲ ಅದು ಸೂಕ್ಷ್ಮ ಮಾಯೆಯ ಸ್ತರದಲ್ಲಿ ಇರತಕ್ಕಂಥದ್ದು. 7ನೇ ಬಿಂದು ಸೂಕ್ಷ್ಮ ಮಾಯ ಸ್ತರದಲ್ಲಿ ಇರ್ತಾರೆ. ಅವತಾರಗಳೆಲ್ಲ ಮಹಾಮಾಯ ಸ್ತರದಿಂದ ಬರ್ತಾರೆ ಅಂತ ಬಾಬುಜಿಯವರೇ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಮುಂದಿನ ಬೇರೆ ಸಂಚಿಕೆಗಳೇನಿದೆಯಲ್ಲ ಅದರಲ್ಲಿ ಬರೆದಿದ್ದಾರೆ. ಈ ಮಹಾಮಾಯ ಯಾವ ಬಿಂದುಗಳ ಮಧ್ಯೆ ಬರುತ್ತೆ ಬ್ರದರ್? ಅದನ್ನ ನೀವು ಮನೆಗೆ ಸಿಟ್ಟಿಂಗ್ ಬರ್ತಿರಲ್ಲ ಅವಾಗ ಮಾತಾಡೋಣಂತೆ. ಓಕೆ, ಥ್ಯಾಂಕ್ ಯು. ಸರಿ. ಬಟ್ ಸೂಕ್ಷ್ಮ ಮಾಯೆ ಮುಗಿದ ನಂತರ ಮಹಾಮಾಯೆ ಬರುತ್ತೆ. ಆ ಮಹಾಮಾಯ ಸ್ತರದಿಂದ ಕೆಳಗಡೆ ಬರ್ತಾರೆ. ಕೆಳಗಡೆ ಬರ್ಬೇಕಾದ್ರೆ ನಿಸರ್ಗದಲ್ಲಿ ಅವರು ಏನ್ ಕೆಲಸ ಮಾಡ್ಬೇಕಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗಳನ್ನ ದಾರಿನಲ್ಲಿ ತಗೊಂಡು ತದನಂತರ ಕೆಳಗಡೆ ಬರ್ತಾರೆ. ಹುಟ್ಟತಕ್ಕಂಥ ಸ್ಥಳ ಬೇರೆಯಿಂದ, ತಗೊಳ್ತಕ್ಕಂಥ ಶಕ್ತಿ ಬೇರೆ ಸ್ತರದಿಂದ, ಮತ್ತೆ ಬಂದು ಕೆಲಸ ಮಾಡ್ತಕ್ಕಂಥ ಸ್ಥಳ ಬೇರೆ. 3 ಬೇರೆ. ಹುಟ್ಟತಕ್ಕಂಥ ಸ್ಥಳ ಬೇರೆ, ಶಕ್ತಿಗಳನ್ನ ತಗೊಳ್ತಕ್ಕಂಥ ಸ್ಥಳ ಬೇರೆ, ಶಕ್ತಿಗಳನ್ನ ತಗೊಂಡು ಹುಟ್ಟಿ ಕೆಳಗಡೆ ಬಂದು ಕೆಲಸ ಮಾಡ್ತಕ್ಕಂಥ ಸ್ಥಳ ಬೇರೆ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಯಾವುದೋ ಸ್ತರದಿಂದ ಶಕ್ತಿ ತಗೊಂಡಿದ್ದಾರೆ ಎಂದಾಕ್ಷಣ ಆ ಸ್ತರದಿಂದನೇ ಹುಟ್ಟಿದ್ದಾರೆ ಅಂತ ಅಲ್ಲ. ಸರಿ. ಓಕೆ, ಆಯ್ತು. ಸೊ 7ನೇ ಬಿಂದು ಸೂಕ್ಷ್ಮ ಮಾಯ ಸ್ತರದಲ್ಲಿ ಬರುತ್ತೆ, ಮಹಾಮಾಯಕ್ಕೆ ಸೇರಲ್ಲ ಅದು. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಮುಂದಕ್ಕೆ ಹೋಗೋಣ. ಆದರೆ ಇನ್ಯಾವುದು ಪ್ರಶ್ನೆ ಇಲ್ಲ ಅಂತಂದ್ರೆ ಈ 2ನೇ ಚಾಪ್ಟರ್ ಏನಿತ್ತಲ್ಲ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಸತ್ಯ ಮತ್ತು ಅದರ ದರ್ಶನ, ಇದರಲ್ಲಿ ಬೇರೆ ಬೇರೆ ಪ್ರಕೃತಿಯ ಸಮಾನಾಂತರತೆ, ಜೀವ ಬ್ರಹ್ಮ, ಅವತಾರಗಳು ಅಂತ ಬೇರೆ ಬೇರೆ ಏನೇನೆಲ್ಲ ಅವ್ರು ಹೆಡ್ಡಿಂಗ್ ಕೊಟ್ಟಿದ್ದಾರಲ್ಲ, ದೇಶ ಮತ್ತು ಕಾಲ, ಸಾರೂಪ್ಯತೆ, ವಿಶ್ವೋತ್ಪತ್ತಿ, ಇವೆಲ್ಲದರಲ್ಲಿ ಕೂಡ ಸಾಕಷ್ಟು ನಿಮಗೆ
ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಚಾಪ್ಟರ್ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಆಳವಾಗಿ ಅಧ್ಯಯನ ಮಾಡಿ. ಸರಿನಾ? ಸರಿ, ಜ್ಞಾನ ಮತ್ತು ಅದರ ಸ್ವರೂಪ. ಬ್ರದರ್, ಒಂದು ಆಕಾಶ, ಕಾಲ ಮತ್ತೆ ಗುಪ್ತ ಚಲನೆ, ಇದು ಆ ಆ ಮೂರು ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬ್ರದರ್. ಆ ಕಾಲ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಏನೋ ಒಂದು ಯೋಚನೆ ಬರುತ್ತೆ, ಆ ಯೋಚನೆ ಕಾರ್ಯಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಸಮಯ ಇರುತ್ತೆ, ಅದನ್ನ ಕಾಲ ಅಂತ ಕರೀತಾರೆ. ಗ್ಯಾಪ್ ಇರುತ್ತೆ, ಮಧ್ಯದಲ್ಲಿ ಯಾವುದೋ ಒಂದು ರೀತಿಯಾದಂತ ಗ್ಯಾಪ್ ಇರುತ್ತೆ. ಯೋಚನೆ ಬಂತು, ವಿಚಾರ ಬಂತು, ಅದು ಕಾರ್ಯಗತ ಆಗ್ಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪ್ನ ಕಾಲ ಅಂತ ಕರಿತೀವಿ. ಇದು ನಿಮ್ಗೆ ತುಂಬಾ ಅರ್ಥ ಆಗದೆ ತುಂಬಾ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲು ಆಕಾಶ ಇತ್ತು, ಆಕಾಶದಿಂದ ಏನ್ ಬಂತು? ಭಗವಂತ ಬಂತ. ಇಷ್ಟನ್ನು ನಾವು ಇಟ್ಕೊಳ್ಳಿ. ತದನಂತರ ಏನ್ ಬಂತು? ಭಗವಂತ ಏನ್ ಮಾಡ್ದ? ಕಾಲನ ಸೃಷ್ಟಿ ಮಾಡ್ದ. ಕಾಲದ ನಂತರ ವಿಶ್ವದ ಉತ್ಪತ್ತಿ ಆಯ್ತು, ವಿಶ್ವದ ರಚನೆ ಆಯ್ತು. ಸರಿನಾ? 4 ಆಯ್ತು ಅಲ್ಲಿಗೆ. ಸೊ ಮೊದಲು ಆಕಾಶ ಇತ್ತು, ಆಕಾಶದಿಂದ ಭಗವಂತ ಬಂದ, ಭಗವಂತನಿಂದ ಕಾಲ ಬಂತು, ಕಾಲದಿಂದ ಜಗತ್ತಿನ ಉತ್ಪತ್ತಿ ಆಯ್ತು. ಇದು ಒಂದು ಸೀಕ್ವೆನ್ಸ್ ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಆಕಾಶನ ನಾವು ಒಂದು ಸಕಾರಾತ್ಮಕ ದೃಷ್ಟಿನಲ್ಲಿ ನೋಡ್ತು ಅಂತಂದ್ರೆ, ಆಕಾಶ ಇಸ್ ಪ್ಲಸ್ ಅಂತ ತಗೊಂಡ್ರೆ, ಅವಕಾಶ ಅಥವಾ ಕಾಲ ಅನ್ನೋದು ಮೈನಸ್, ನೆಗೆಟಿವ್ ಆಸ್ಪೆಕ್ಟ್ ಆಫ್ ದ ಸೇಮ್ ಥಿಂಗ್. ನಕಾರಾತ್ಮಕ ದೃಷ್ಟಿಯಲ್ಲಿ ಆಕಾಶಕ್ಕೆ ಹೋಲಿಸಿದ್ರೆ ಅವಕಾಶ ನಕಾರಾತ್ಮಕ ದೃಷ್ಟಿ. ಹಾಗೆ ಅಂತ ಕೇಳಿದ್ರೆ ಆಕಾಶದಲ್ಲಿ ಯಾವ ಚಲನೆನೂ ಇಲ್ಲ, ಕಾಲದಲ್ಲಿ ಚಲನೆ ಇದೆ. ಅದು ಮುಂದಕ್ಕಾದ್ರೂ ಹೋಗ್ಬೇಕು, ಹಿಂದಕ್ಕಾದ್ರೂ ಹೋಗ್ಬೇಕು, ಸುಮ್ಮನೆ ನಿಂತ್ಕೊಳ್ಳಿಕ್ ಆಗಲ್ಲ ಕಾಲ. ಆಕಾಶದಲ್ಲಿ ಚಲನೆ ಇಲ್ಲ, ಆದ್ರೆ ಅವಕಾಶದಲ್ಲಿ ಚಲನೆ ಉಂಟು. ಆ ರೀತಿಯಾಗಿ ನೋಡಿದಾಗ ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಸರಿ. ಆದ್ರೆ ನಿನ್ನೆ ಒಂದು ಪಾಯಿಂಟ್ ಮಾತಾಡಿದ್ವಿ ನಾವು, ಆಕಾಶ ಎಂದು ಬಂತು ಅಂತ ಯಾರಾದ್ರೂ ಕೇಳ್ತು ಅಂತಂದ್ರೆ ಏನು ಉತ್ತರ ಬರಿಬೋದು ಅಂತ ಬಾಬುಜರು ಒಂದು ಉತ್ತರ ಬರೀತಾರೆ. ಏನು ಉತ್ತರ ಬರೀಲಿಕ್ಕೆ ಆಗಲ್ಲ. ಋಗ್ವೇದದಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖ ಇದೆ, ಆದ್ರೆ ಸ್ಥಿತಿ ಸ್ಪಷ್ಟವಾಗಿಲ್ಲ ಅಂತ ಬರೆದು ಬಿಡ್ತಾರೆ. ಸರಿನಾ? ಅದಕ್ಕೆ ನಾನು ನಿನ್ನೆ ನಿಮಗೆ ಪ್ರಶ್ನೆ ಕೇಳಿದ್ದು, ಕನಸು ಯಾವ ಆಕಾಶದಲ್ಲಿ ಬೀಳುತ್ತೆ ನಿಮಗೆ? ಕನಸು ಬೀಳ್ಬೇಕಾದ್ರೆ ಯಾವುದೋ ಒಂದು ಜಾಗ ಇರ್ಬೇಕಲ್ಲ, ಒಂದು ಖಾಲಿ ಜಾಗ ಇದ್ರೆ ತಾನು ಕನಸು ಬೀಳ್ಲಿಕ್ಕೆ ಸಾಧ್ಯ. ಆ ಖಾಲಿ ಜಾಗದ ಅನುಭವ ನಮಗೆ ಕನಸಿನಲ್ಲಿ ಹೇಗಾಗತ್ತೆ? ಯಾರಿಗಾಗತ್ತೆ? ಯಾರಲ್ಲಿ ಖಾಲಿ ಜಾಗದ ಅನುಭವ ಆಗ್ತಾ ಇದೆ? ಇದನ್ನ ನಾವು ಯೋಚನೆ ಮಾಡ್ಲಿಕ್ಕೆ ಹೋದಾಗ ಆವಾಗ ಆಕಾಶ ಹೆಂಗ್ ಬಂತು ಅಂತ ಗೊತ್ತಾಗುತ್ತೆ. ಸರಿ, ಬಟ್ ಎನ್ವೇ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು ನಿಮಗೆ. ಪರೀಕ್ಷಾ ದೃಷ್ಟಿಯಿಂದ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಎಲ್ಲಿದೆ ಅಂತ ಗೊತ್ತಿದೆ ನಿಮಗೆ, ಕಾಲ ಹೇಗೆ ಬಂದಿದೆ ಅಂತ. ಕಾಲಕ್ಕೆ ಒಂದು 2-3 ಡೆಫಿನೇಷನ್ ಕೊಟ್ಟಿದ್ದಾರೆ ಬಾಬೂಜಿ ಅವ್ರ ಪುಸ್ತಕದಲ್ಲಿ. ಅದರ ಪ್ರಕಾರ ನಿಮಗೆ ಯಾವ ಡೆಫಿನೇಷನ್ ಕೇಳ್ತಾರೋ ಅದ್ರ ಪ್ರಕಾರ ಉತ್ತರ ಬರೀರಿ ಪರೀಕ್ಷೆನಲ್ಲಿ. ಸರಿನಾ? ಇಷ್ಟು ಸಾಕು, ಪ್ರಾಕ್ಟಿಕಲ್ಗೆ ನಮ್ಗೆ ಇಷ್ಟು ಸಾಕು. ಏನಾಗುತ್ತೆ ಗೊತ್ತಾ? ಒಂದೇ ಒಂದು ದೃಷ್ಟಾಂತ ಹೇಳ್ತೀನಿ. ಮನುಷ್ಯನ ಸ್ತರದಲ್ಲಿ ನಾವು ಕಾಲದಿಂದ ಕೆಳಗಡೆ ಇರ್ತೀವಿ ಅಂತ ಇಟ್ಕೊಳ್ರಿ. ದೈವತ್ವದಿಂದ ದೂರ ಆಗ್ತಿದ್ದಂಗೆನೆ ನಾವು ಕಾಲದ ಹಿಡಿತದಲ್ಲಿ ಸಿಗ್ತೀವಿ. ಕಾಲ ನಮ್ಮ ಮೇಲೆ ತನ್ನ ಶಕ್ತಿಯನ್ನು ತೋರಿಸ್ತಾ ಇರುತ್ತೆ. ಕಾಲದ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ಇದು ದೈವತ್ವದ ಸ್ತರದಿಂದ ದೂರ ಇದ್ದಾಗ. ಕೇಂದ್ರ ನಾವು ಭಗವಂತ ಅಂತ ಹೇಳ್ತೀವಲ್ಲ, ಭಗವಂತ ಕಾಲವನ್ನು ಮೀರಿರ್ತಕ್ಕಂಥವ್ನು. ಸೊ ನಾವು ಭಗವಂತನಿಗೆ ಹತ್ರ ಆಯ್ತು ಅಂತಂದ್ರೆ ಕಾಲ ಏನಾಗತ್ತೆ? ಕಾಲ ನಮ್ಮ ಹಿಡಿತದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಭಗವಂತನ ರಚನೆಗೂ ಮನುಷ್ಯ ರಚನೆಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಭಗವಂತನ ರಚನೆ ತಕ್ಷಣ ಆಗುತ್ತೆ. ಯಾಕೆಂತಂದ್ರೆ ಕಾಲ ಅವನ ಹಿಡಿತದಲ್ಲಿದೆ. ಮನುಷ್ಯ ರಚನೆ ಕಾಲ ಹಿಡಿಯುತ್ತೆ. ಯಾಕೆಂತಂದ್ರೆ ಕಾಲ ಮನುಷ್ಯನ ಹಿಡಿತದಲ್ಲಿ ಇಲ್ಲ. ಎಷ್ಟು ಬೇಕಾದ್ರೆ ಕಾಲ ಆಗ್ಬೋದು, ಸಾಕಷ್ಟು ಸಮಯ ಆಗುತ್ತೆ. ಮನುಷ್ಯ ಏನಾದ್ರು ಸಂಕಲ್ಪ ಮಾಡಿದ್ರೆ ಅದು ಕೆಲಸ ಆಗ್ಬೇಕಾದ್ರೆ ಸಾಕಷ್ಟು ಸಮಯ ಆಗುತ್ತೆ. ಅದೇ ಭಗವಂತ ಏನಾದ್ರು ಸಂಕಲ್ಪ ಮಾಡಿದ್ರೆ ಕೆಲಸ ತಕ್ಷಣ ಆಗುತ್ತೆ. ಅವನ್ ಸಂಕಲ್ಪ ಮಾಡಿದ ತಕ್ಷಣನೇ ಕೆಲಸ ಪ್ರಕಟ ಆಗುತ್ತೆ. ಅದೇ ಮನುಷ್ಯ ಸಂಕಲ್ಪ ಮಾಡಿದ್ರೆ ಕೆಲಸ ಪ್ರಕಟ ಆಗ್ಲಿಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಯಾಕೆ? ನಾವು ಕಾಲದ ಸ್ತರದಿಂದ ಕೆಳಗಡೆ ಇದ್ದೀವಿ, ಭಗವಂತ ಕಾಲದ ಸ್ತರದಿಂದ ಮೇಲ್ಗಡೆ ಇದ್ದಾನೆ.
ಅರ್ಥ ಆಯ್ತು? ಹಾಗಾದ್ರೆ ನೀವು ಭಗವಂತನಿಗೆ ಹತ್ರ ಆಗ್ತಿದ್ರ ಅಂತ ನಿಮ್ಗೆ ಏನ್ ಇಂಡಿಕೇಶನ್? ಏನ್ ಇಂಡಿಕೇಶನ್ ಅಂದ್ರೆ ನೀವು ಅನ್ಕೊಂಡಿದ್ದ ಸಂಕಲ್ಪ ವೇಗವಾಗಿ ಪ್ರಕಟ ಆಗ್ಲಿಕ್ಕೆ ಶುರುವಾಗುತ್ತೆ. ಆಗ ನೀವು ಒಂದು ಕ್ಲೂ ನಿಮ್ಗೆ, ನೀವು ಕೂಡ ಭಗವಂತನ ಹತ್ರ ಹೋಗ್ತಾ ಇದ್ದೀರಾ ಅಂತ. ಅರ್ಥ ಆಯ್ತು? ನಮಗೆ ಸುಮ್ಮನೆ ಸಿನಿಮಾದಲ್ಲಿ ತೋರಿಸ್ತಾರೆ, ಜ್ಞಾಪಕ ಇದೆಯಾ? ಶಿವನಿಗೆ ಅವಮಾನ ಆಗತ್ತೆ, ದಕ್ಷ ಅವನಿಗೆ ಯಜ್ಞದಲ್ಲಿ ಕರೆಯಲ್ಲ. ಸತಿ ದಹನ ಆದ್ಮೇಲೆ ಶಿವನಿಗೆ ಉಗ್ರ ಕೋಪ ಬಂದು ತನ್ನ ಕೂದಲನ್ನು ತಗೊಂಡು ಒಂದ್ಸತಿ ಹಿಂಗ ಹಾಕ್ತಾನೆ, ಒಂದೇ ಒಂದು ಕೂದಲು ಕಿತ್ತು ಕೆಳಗಡೆ ಹಾಕ್ತಾನೆ, ಅವನೇ ವೀರಭದ್ರನಾಗಿ ಜನಿಸ್ತಾನೆ. ಅವನೇನ್ ಸಂಕಲ್ಪ ಮಾಡಿರ್ತಾನೆ ವೀರಭದ್ರನ ಜನನಕ್ಕೆ ತಕ್ಷಣ ಪ್ರಕಟ ಆಗುತ್ತೆ ಅಲ್ವಾ? ಮನುಷ್ಯನ ಸ್ಥಳದಲ್ಲಿ ಆ ರೀತಿ ಯಾವ ಪ್ರಕಟನೂ ಆಗಲ್ಲ. ಮನುಷ್ಯನ ಸ್ತರದಲ್ಲಿ ಪ್ರಕಟ ಆಗ್ಬೇಕಾದ್ರೆ ಸಾಕಷ್ಟು ಸಮಯ ಆಗುತ್ತೆ. ನಾವು ಕೂದಲು ಕಿತ್ತೋಯ್ತು ಅಂತಂದ್ರೆ ತಲೆ ಬೋರ್ಡ್ ಆಗುತ್ತೆ ಅಷ್ಟೇ, ಇನ್ನೇನಾಗತ್ತೆ. ಆಯ್ತು? ಅಂದ್ರೆ ದೈವಿ ಸಂಕಲ್ಪ ತಕ್ಷಣ ಪ್ರಕಟ ಆಗುತ್ತೆ. ಯಾಕೆಂತಂದ್ರೆ ಅದು ಕಾಲದ ಮೇಲಿರುತ್ತೆ, ಕಾಲ ಅದರ ಅಧೀನದಲ್ಲಿರುತ್ತೆ. ಅದೇ ಮನುಷ್ಯ ಕಾಲದ ಸ್ತರದಿಂದ ಕೆಳಗಡೆ ಇರ್ತಾನೆ. ಸೊ ಅವನ ಸಂಕಲ್ಪ ಪ್ರಕಟ ಆಗ್ಬೇಕಾದ್ರೆ ಕಾಲದ ಶಕ್ತಿಯು ಆ ಸಂಕಲ್ಪದಲ್ಲಿ ಸೇರ್ಕೊಂಡ ಮೇಲೆ ಆಮೇಲೆ ಕಾಲಕ್ರಮೇಣ ಅದು ಪ್ರಕಟ ಆಗುತ್ತೆ. ಇದು ಕಾಲದ ವಿಚಾರದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ ಮಾರ್ಕಂಡೇಯನ ಉದಾಹರಣೆ ಅತ್ಯಂತ ಸಮರ್ಪಕ. ಮಾರ್ಕಂಡೇಯ ವರಪುತ್ರ. ಅವ್ರು ಹುಡ್ಬೇಕಾದ್ರೆ ಈಶ್ವರ ಅವ್ರ ತಂದೆ ತಾಯಿ ಕೇಳ್ತಾನೆ, 16 ವರ್ಷ ಇರ್ತಕ್ಕಂಥ ಒಂದು ತುಂಬಾ ಬುದ್ಧಿಶಾಲಿ ಇರತಕ್ಕಂಥ ದೈವಿ ಮಗು ಬೇಕಾ, ಅಥವಾ ತುಂಬಾ ದಡ್ಡತನದಿಂದ ಕೂಡಿರ್ತಕ್ಕಂಥ ಒಂದು ಮಗು ಹಲವಾರು ವರ್ಷ ಬದುಕುವಂತ ಒಂದು ಮಗು ಬೇಕಾ, ಯಾವ್ದು ಬೇಕು ನಿಮ್ಗೆ ಅಂತ ಈಶ್ವರ ಕೇಳ್ತಾನೆ. ಅವ್ರ ತಂದೆ ತಾಯಿಗಳು ನಮಗೆ ವರಪ್ರಸಾದನೇ ಆಗಿರಲಿ, ಯಾರು ತುಂಬಾ ಬುದ್ಧಿವಂತನಾಗಿರ್ತಾನೋ, ಭಕ್ತಿವಂತನಾಗಿರ್ತಾನೋ, ದೈವಿ ಸ್ತರಕ್ಕೆ ಸೇರಿದವನಾಗಿರ್ತಾನೋ ಅಂತವರೇ ಬೇಕು ಅಂತ ಕೇಳ್ತಾರೆ. ಆದ್ರೆ 16 ವರ್ಷ ಅಂತ ಆಯುಷ್ ಕೊಟ್ಬಿಟ್ಟು ಹೊರಟೋಗ್ತಾನೆ ಈಶ್ವರ. ಮಾರ್ಕಂಡೇಯ ಆದರೂ ಇದೆಲ್ಲ ವಿಚಾರ ಅವನ ವಯಸ್ಸಿಗೆ ಬಂದ್ಮೇಲೆ ಗೊತ್ತಾದ್ಮೇಲೆ ಈಶ್ವರನ ಕುರಿತು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಧ್ಯಾನ ಮಾಡಿದಾಗ ಅವನು ಧ್ಯಾನ ಮಾಡ್ತಿರ್ಬೇಕಾದ್ರೆ ಯಮ ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಅವನು ಧ್ಯಾನಸ್ಥ ಸಮಯದಲ್ಲಿ ಅವನ ಆಯುಷ್ಕು ಮುಗಿಯುತ್ತೆ. ಯಮ ಅವನ ಕೆಲಸ ಮಾಡ್ಬೇಕಲ್ಲ, ಅವನ ಆಯುಷ್ಯನ ಕರ್ಕೊಂಡು ಹೋಗ್ಬೇಕಲ್ಲ, ಅವನು ಇದು ಆತ್ಮನ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಯಮ ಪಾಶವನ್ನು ಹಾಕ್ತಾನೆ. ಆದ್ರೆ ಈ ಬಾಲಕ ಈಶ್ವರನ ಧ್ಯಾನ ಎಷ್ಟು ಸ್ತರದಲ್ಲಿ ಮಗ್ನನಾಗಿರ್ತಾನಂತಂದ್ರೆ ಆ ಯಮಪಾಶ ಈ ಬಾಲಕ ಮತ್ತು ಈಶ್ವರ ಇಬ್ಬರನ್ನು ಸೇರಿಸಿ ಹಾಕದಂಗಾಗುತ್ತೆ. ಅದು ನಮಗೆ ಸಿನಿಮಾದಲ್ಲಿ ವ್ಯಕ್ತಿನ ತೋರಿಸ್ತಾರೆ ಮತ್ತು ಒಂದು ಲಿಂಗ ತೋರಿಸ್ತಾರೆ, ಎರಡಕ್ಕೂ ಯಮಪಾಶ ಬಿದ್ದಂಗೆ ಅಂತ ಹೇಳ್ತಾರೆ. ಅದು ಆ ರೀತಿ ಅಲ್ಲ. ಯಮನ್ಗೆ ಅಷ್ಟೊಂದು ಕೇರ್ಫುಲ್ ಇರಲಿಲ್ವೇ? ಶಿವಲಿಂಗ ಬಿಟ್ಟು ಹಾಕಕ್ಕೆ ಅವ್ನು ಬರ್ತಿರ್ಲಿಲ್ವೇ? ಬರ್ತಿರೋದು. ಆದ್ರೆ ಇವನು ಆ ಶಿವನ ಧ್ಯಾನದಲ್ಲಿ ಎಷ್ಟು ಮಗ್ನನಾಗಿದ್ದಾನಂದ್ರೆ ಇವನ ಆತ್ಮ ಆ ಶಿವ ಧ್ಯಾನದಲ್ಲೇ ಪೂರ್ತಿ ಮುಳುಗಿ ಹೋಗಿದೆ. ಸೊ ಇವನ ಆತ್ಮನ ಮತ್ತು ಶಿವ ಧ್ಯಾನನ ಎರಡು ಬೇರ್ಪಡಿಸಕ್ ಆಗಲ್ಲ ಇವನಿಗೆ ಆಂತರಿಕವಾಗಿ. ಹಾಗಾಗಿ ಯಮಪಾಶ ಹಾಕಿದಾಗ ಎರಡಕ್ಕೂ ಹಾಕ್ದಂಗೆ ಆಗತ್ತೆ. ಎರಡಕ್ಕೂ ಹಾಕ್ದಂಗೆ ಆದಾಗ ನನ್ನ ಭಕ್ತನಿಗೆ ನೀ ತೊಂದರೆ ಮಾಡ್ತೇನೆ ಅಂತ ಹೇಳಿ ಶಿವ ಪ್ರಕಟ ಆಗ್ತಾನೆ, ಯಮನಿಗೆ ದಂಡನೆ ಕೊಡ್ತಾನೆ. ಆದ್ರೆ ವರ ಏನ್ ಕೊಡ್ತಾನೆ ಅಂತಂದ್ರೆ, ನೀನು 16 ವರ್ಷದ ವಯಸ್ಸಿನಲ್ಲಿ ಚಿರಂಜೀವಿ ಆಗಿರು ಅಂತ ಹೇಳ್ಬಿಡ್ತಾನೆ. ನೀವು ಅನ್ಬೋದು, ಅರೆ 16 ವರ್ಷದಲ್ಲಿ ಇವನು ಹೋಗ್ಬೇಕು ಅಂತ ಇತ್ತು, ಈಗ ಶಿವ ಬಂದು ಅದನ್ನು ಚೇಂಜ್ ಮಾಡಿದ್ನಲ್ಲ ಅಂತ. ಶಿವ ಚೇಂಜ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಯಿತು? ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಅವನು ಕಾಲದ ಸ್ತರದಿಂದ ಮೇಲಿದ್ದಾನೆ. ಕಾಲದ ಸ್ತರದಿಂದ ಮೇಲಿರ್ತಕ್ಕಂಥವ್ರು ಕಾಲನ ಯಾವ ರೀತಿ ಬೇಕಾದ್ರೂ ವ್ಯಕ್ತಪಡಿಸ್ಬೋದು. ಅವನ್ ಕಾಲ ನಿಲ್ಲಿಸ್ಲಿಲ್ಲ, ಇವನೊಬ್ಬನಿಗೋಸ್ಕರ ಇಡೀ ಕಾಲ ನಿಲ್ಲಿಸ್ಲಿಲ್ಲ. ಇವನೊಬ್ಬನಿಗೆ ಏನ್ ಹೇಳ್ದ, ನೀನು 16 ವರ್ಷದ ವಯಸ್ಸಿನಲ್ಲೇನೆ ಚಿರಂಜೀವಿ ಆಗಿರು ಅಂತ ಹೇಳ್ಬಿಟ್ಟು. ಕಾಲಕ್ಕೆ ಅವನು ಏನು ಮಾಡ್ಲಿಲ್ಲ. ಆದ್ರೆ ಇವನಿಗೆ ಸ್ಪೆಸಿಫಿಕ್ ಆಗಿ ಒಂದು ಎಕ್ಸೆಪ್ಷನ್ ಮಾಡ್ದ ಅಷ್ಟೇ. ರೂಲ್ನ ಚೇಂಜ್ ಮಾಡಲಿಲ್ಲ, ಬರೀ ಎಕ್ಸೆಪ್ಷನ್ ಮಾಡ್ದ. ಯಾಕೆ ಎಕ್ಸೆಪ್ಷನ್ ಮಾಡ್ದ ಅಂತಂದ್ರೆ ಅವನು ಅಷ್ಟು ಪರಮ ಭಕ್ತ, ಶಿವನ ಪರಮ ಭಕ್ತ. ಅರ್ಥ ಆಯ್ತು? ಇದೊಂದು ಉದಾಹರಣೆ ಎಲ್ಲಿ ದೇವರು ಬಂದು ಕಾಲನ ಮಾರ್ಪಾಡು ಮಾಡ್ತಾರೆ ಅನ್ನೋದಕ್ಕೆ ಒಂದು ತುಂಬಾ ಸಣ್ಣ ಒಂದು ಉದಾಹರಣೆ. ಸರಿನಾ? ಮುಂದಕ್ಕೆ ಓದೋಣ. ಈಗ ಜ್ಞಾನವೆಂಬ ಶಬ್ದವು ಸಾಮಾನ್ಯ ಅರ್ಥದಲ್ಲಿ ತಿಳುವಳಿಕೆ ಎಂದು ಅರ್ಥ ಕೊಡುತ್ತದೆ. ಅದು ದೈಹಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಎಂದು ವಿವಿಧ ರೀತಿಯದಾಗಿರಬಹುದು. ಆಧ್ಯಾತ್ಮಿಕ ಅರ್ಥದಲ್ಲಿ ಅದರ ನಿಜವಾದ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಬಹುದು
ಮಾಡಿಕೊಳ್ಳಲು ಬಹಳ ಕಷ್ಟವಾಗುವಂತೆ ತೀರಾ ಸಂದಿಗ್ಧವಾಗಿ ಈ ಪದವು ಬಳಕೆಯಾಗುತ್ತದೆ. ಸಾಮಾನ್ಯ ಅರ್ಥದ ಕೀಳು ಮಟ್ಟದಿಂದ ಹಿಡಿದು ಆಂತರಿಕ ಪ್ರಜ್ಞೆಯ ಉನ್ನತ ಮಟ್ಟದವರೆಗೂ ಅದರ ವ್ಯಾಪ್ತಿ ಹರಡಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಟೈಮ್ ಅಂಡರ್ಲೈನ್ ಮಾಡಿಸಿದ್ದೆ. ಜ್ಞಾನ ಅಂದ್ರೆ ಇದಿಷ್ಟು ಕೂಡ ನಾವು ಜ್ಞಾನ ಅಂತ ಕರಿತೀವಿ. ಇದರಿಂದ ಬಹಳ ಗೊಂದಲವು ಅಪಾರ್ಥವು ಹುಟ್ಟುತ್ತದೆ. ಕೆಲವೊಂದು ಧರ್ಮ ಗ್ರಂಥಗಳನ್ನು ಕಲಿತವನು ಅಹಂ ಬ್ರಹ್ಮಾಸ್ಮಿ ಅಂತ ರೂಢ ಪದ ಸಮುಚ್ಚಯಗಳನ್ನು ಪ್ರತಿ ಕ್ಷಣದಲ್ಲಿ ಉಚ್ಚರಿಸುವವನು ತಾನು ಜ್ಞಾನಿ ಅಥವಾ ಪ್ರಬುದ್ಧನೆಂದು ಪ್ರತಿಪಾದಿಸಲು ಪ್ರಯತ್ನಿಸುತ್ತಾನೆ. ಆತನ ನಿಜವಾದ ಆಂತರಿಕ ಮಟ್ಟವೇನೇ ಇರಲಿ, ಜನಗಳು ಆತನನ್ನು ಅಂತೆಯೇ ಸ್ವೀಕರಿಸುತ್ತಾರೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಹಾದು ಹೋಗುವಾಗ ತನ್ನ ಯಾತ್ರಾ ಕಾಲದಲ್ಲಿ ಅಭ್ಯಾಸಿ ಬೆಳೆಸಿಕೊಳ್ಳುವ ಒಳಗಿನ ಮಾನಸಿಕ ಸ್ಥಿತಿಗೆ ಜ್ಞಾನವೆಂಬುದು ನಿಜವಾದ ಅರ್ಥದಲ್ಲಿ ಅನ್ವಯಿಸುತ್ತದೆ. ಇದು ಕೂಡ ನಾವು ಅನಂತದೆಡೆಗೆ ಪುಸ್ತಕ ಇದೆಯಲ್ಲ, ಅದರಲ್ಲಿ ಜ್ಞಾನದ ಬಗ್ಗೆ ಓದಿದ್ವಿ. ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಹಾದು ಹೋಗುವಾಗ ತನ್ನ ಯಾತ್ರಾ ಕಾಲದಲ್ಲಿ ಅಭ್ಯಾಸಿ ಬೆಳೆಸಿಕೊಳ್ಳುವ ಒಳಗಿನ ಮಾನಸಿಕ ಸ್ಥಿತಿಗೆ ಜ್ಞಾನವೆಂಬುದು ನಿಜವಾದ ಅರ್ಥದಲ್ಲಿ ಅನ್ವಯಿಸುತ್ತದೆ. ನಿಜವಾದ ಜ್ಞಾನ ಅಂದ್ರೆ ಏನು ಅಂತ ಕೇಳಬಹುದು ಪ್ರಶ್ನೆ ನೀವು. ನಿಜಕ್ಕೂ ಜ್ಞಾನವೆಂಬುದು ಪ್ರತಿಯೊಂದು ಗ್ರಂಥಿಯಲ್ಲಿಯೂ ಇರುವ ಸ್ಥಿತಿಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಾಗಿದೆ. ಗ್ರಂಥಿಗಳು ಅಸಂಖ್ಯವಾಗಿರುವುದರಿಂದ ಅಭ್ಯಾಸ ಮುಟ್ಟಿರುವ ಮಟ್ಟಕ್ಕನುಸಾರವಾಗಿ ಸಂಪಾದಿಸಿಕೊಂಡಿರುವ ಜ್ಞಾನವು ಭಿನ್ನವಾಗಿರುತ್ತದೆ. ಒಬ್ಬನು ಮುಟ್ಟಿರುವ ಮಟ್ಟವನ್ನು ಅಥವಾ ಅವನು ಕಂಡುಕೊಂಡಿರುವ ಜ್ಞಾನದ ಪರಿಮಿತಿಯನ್ನು ವಿವರಿಸದೆ ಯಾರನ್ನೇ ಆಗಲಿ ಜ್ಞಾನಿ ಎನ್ನುವುದು ಹೆಚ್ಚು ಕಡಿಮೆ ಅರ್ಥವಿಲ್ಲದ್ದಾಗಿದೆ. ನಾ ಮೊನ್ನೆ ಹೇಳಿದ್ನಲ್ಲ, ದಿಸ್ ಪರ್ಸನ್ ಇಸ್ ಎಜುಕೇಟೆಡ್ ಅಂತಂದ್ರೆ ಟಿಲ್ ವಾಟ್ ಲೆವೆಲ್ ಅಂತ ಹೇಳಬೇಕು. ಇವರು ವಿದ್ಯಾವಂತರು ಅಂದ್ರೆ ಯಾವ ಸ್ತರದವರೆಗೆ ವಿದ್ಯಾವಂತರು ಅಂತ ಹೇಳ್ಬೇಕಾಗತ್ತಲ್ಲ. ಅದೇ ತರ ಇವರು ಜ್ಞಾನಿಗಳು ಅಂದ್ರೆ ಯಾವ ಸ್ತರದವರೆಗೆ ಇವರು ಜ್ಞಾನಿಗಳು ಅಂತ ಹೇಳ್ಬೇಕಾಗತ್ತೆ. ಜ್ಞಾನದ ಸ್ಥಿತಿಯ ಪೂರ್ಣ ಪ್ರಜ್ಞೆಯಲ್ಲಿ ನಾವು ಸೇರಿಕೊಂಡು ಅದರ ಪರಿಣಾಮವನ್ನು ಅರಗಿಸಿಕೊಂಡು ಅದರಲ್ಲಿ ಲಯ ಹೊಂದಿದಾಗ ಜ್ಞಾನದ ನಿಜವಾದ ಸ್ಥಿತಿಯು ಉಂಟಾಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಈ ಸ್ಥಿತಿಯನ್ನು ಬೆಳೆಸಿಕೊಂಡು ಅದರ ಅರಿವಿನಲ್ಲಿ ಲಯ ಹೊಂದಿದಾಗ ಅದರ ವಿಚಾರವನ್ನೆಲ್ಲ ತಿಳಿಯುತ್ತೇವೆ. ಹೀಗೆ ಅಷ್ಟರವರೆಗೆ ನಾವು ಜ್ಞಾನಿಗಳಾಗಿ ಅಥವಾ ಪ್ರಬುದ್ಧರಾಗುತ್ತೇವೆ. ನಮ್ಮ ವಿಚಾರ ಶಕ್ತಿಯನ್ನು ಉಪಯೋಗಿಸಿ ಜ್ಞಾನ ಸಂಪಾದಿಸಲು ಪ್ರಯತ್ನಿಸಿದರೆ ಅದು ಕೇವಲ ಕೃತಕವಾಗಿ ನಿಜವೂ ಸಹಜವೂ ಆಗಿರುವುದಿಲ್ಲ. ಒಂದು ಸ್ಥಿತಿಯ ನಿಜವಾದ ಜ್ಞಾನವೆಂದರೆ ನಾವು ಲಯಾವಸ್ಥೆ ಹೊಂದಿರುವ ಸ್ಥಿತಿಯೊಡನೆ ಸಮಗ್ರ ಸಾರೂಪ್ಯತೆ. ಪರವಸ್ತುವಿನ ಅನ್ವೇಷಣೆಗಾಗಿ ನಮ್ಮಲ್ಲಿ ಹಂಬಲವನ್ನು ಹುಟ್ಟಿಸುವುದೇ ವಿವಿಧ ಸ್ಥಿತಿಗಳಲ್ಲಿ ಜ್ಞಾನವು ನೀಡುವ ಸಹಾಯವಾಗಿದೆ. ಮೊದಲನೇ ಬಿಂದುವಿನಲ್ಲಿ ಬರ್ತಕ್ಕಂಥ ಜ್ಞಾನ ಏನಿದೆ ನಮಗೆ ಮುಂದಿನ ಬಿಂದು ಹೋಗ್ಲಿಕ್ಕೆ ಪ್ರೇರೇಪಣೆ ಕೊಡುತ್ತೆ. ಎರಡನೇ ಬಿಂದುವಿನಲ್ಲಿ ಇರತಕ್ಕಂಥ ಜ್ಞಾನ ಏನಿದೆ ಅದು ನಮಗೆ ಮೂರನೇ ಬಿಂದು ಹೋಗ್ಲಿಕ್ಕೆ ಪ್ರೇರೇಪಣೆ ಕೊಡುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ? ನಾವು ನಿಜ ವಸ್ತುವಿನ ಕಡೆಗೆ ಹೋಗ್ಬೇಕು ಅನ್ನೋ ಹಂಬಲ ಇದ್ದಾಗ ಇವೆಲ್ಲವೂ ಆಗುತ್ತೆ. ಸರಿನಾ? ಜ್ಞಾನ ನಮ್ಮನ್ನ ಶ್ರೀಮಂತಗೊಳಿಸುತ್ತೆ, ನಮಗೆ ಪ್ರೇರಣಾದಾಯಕವಾಗಿರುತ್ತೆ, ನಮಗೆ ಉತ್ಸಾಹವನ್ನು ತುಂಬುತ್ತೆ, ಶಕ್ತಿಯನ್ನು ಕೊಡುತ್ತೆ. ಇದಿಷ್ಟು ಜ್ಞಾನ ಮಾಡತಕ್ಕಂಥದ್ದು. ಆದ್ರೆ ಯಾವ ರೀತಿಯಾದಂಥ ಜ್ಞಾನ? ಪುಸ್ತಕೀಯ ಜ್ಞಾನವಲ್ಲ, ಆಧ್ಯಾತ್ಮಿಕ ಅನುಭವದ ಜ್ಞಾನ. ಈ ಜ್ಞಾನ ಇವೆಲ್ಲವನ್ನು ಕೊಡುತ್ತೆ. ಬರೀ ಪುಸ್ತಕದ ಜ್ಞಾನ ತಗೊಳ್ತು ಅಂತಂದ್ರೆ ಮನಸ್ಸಿನ ಮೇಲೆ ಅದು ಭಾರ ಮಾಡುತ್ತೆ ಹೊತ್ತು ಕೊಡಲು ನಮಗೆ ಇನ್ಯಾವುದೇ ರೀತಿಯಾದಂಥ ಪ್ರೇರಣೆ ಅಥವಾ ಪ್ರೋತ್ಸಾಹ ಕೊಡಲ್ಲ. ಸರಿನಾ? ಅಜ್ಞಾನ ಮತ್ತು ಜ್ಞಾನ ಒಂದೇ ವಸ್ತುವಿನ ಎರಡು ತುದಿಗಳು. ಒಂದು ನಿರ್ದಿಷ್ಟ ದೂರದವರೆಗೆ ಅದು ಅಜ್ಞಾನವೆಂದು ಹೇಳಲ್ಪಡುತ್ತದೆ. ಅದರ ತರುವಾಯ ಅದೇ ಜ್ಞಾನವಾಗಿ ಮಾರ್ಪಾಡುತ್ತದೆ. ಅವು ಸೂಜಿಗಲ್ಲಿನ ಎರಡು ತುದಿಗಳಂತೆ. ಹೀಗೆ ವಿದ್ಯೆ ಇಲ್ಲದೆ ಅವಿದ್ಯೆ ಇಲ್ಲ, ಅಥವಾ ಅವಿದ್ಯೆ ಇಲ್ಲದೆ ವಿದ್ಯೆ ಇಲ್ಲ. ಒಂದು ಇದ್ದಡೆ ಮತ್ತೊಂದು ಇರಲೇಬೇಕು. ಎಂದರೆ ಅವಿದ್ಯೆಯ ತೆರೆ ಹರಿದು ಹೋದರೆ ವಿದ್ಯೆ ಮತ್ತು ಅವಿದ್ಯೆಗಳು ಎರಡೂ ಹರಿದಂಗೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಕೇಳ್ತಾರೆ ನಿಮಗೆ. ತುಂಬಾ ಜನಕ್ಕೆ ಅವಿದ್ಯೆಯ ಒಂದು ತೆರೆ ಹರಿತು ಅಂತಂದ್ರೆ ಏನಿರುತ್ತೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಯಾರು ಯೋಚನೆ ಮಾಡದೇ ಇದ್ರೆ ವಿದ್ಯೆ ಇರುತ್ತೆ ಅಂತ ಬರೀತೀವಿ. ಇದು ನಿಮಗೆ ಸರಿನೋ ತಪ್ಪೋ ಕೇಳ್ತಾರೆ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಬಹುದು. ಅವಿದ್ಯೆಯ ತೆರೆ ಹರಿದು ಹೋದರೆ ವಿದ್ಯೆ ಮತ್ತು ಅವಿದ್ಯೆಗಳೆರಡೂ ಹೋದಂತೆಯೇ. ವಿದ್ಯೆ ಅವಿದ್ಯೆಗಳಲ್ಲಿ ಸೇರಿರುವ ಸಮಗ್ರ ಮಂಡಲವನ್ನು ಅವಿದ್ಯೆ ಒಳಗೊಂಡಿದೆ. ಇವೆರಡಕ್ಕೂ ಆಚೆ ಇರುವ ತಮ ಎಂಬುದರ ಸ್ಥಿತಿಯೇ ಅದು. ನಿಜವಾದಂಥ ಅವಿದ್ಯೆ ಅಂತಂದ್ರೆ ಪರಿಪೂರ್ಣವಾದಂಥ ಅವಿದ್ಯೆ ಅಂದ್ರೆ ಅದು ಪರಿಪೂರ್ಣವಾದಂಥ ವಿದ್ಯೆ. ಇದು ಸಾಮಾನ್ಯ ವಿದ್ಯೆ, ಅದು ಪರಿಪೂರ್ಣ ಅವಿದ್ಯೆ. ಯಾವುದು? ತಮದ ಸ್ಥಿತಿ. ನಿಜವಾದ ಅರ್ಥದಲ್ಲಿ ಅದೇ ಅವಿದ್ಯೆಯೂ ವಿದ್ಯೆಯೂ ಇಲ್ಲದಂತ ಸಾಕ್ಷಾತ್ಕಾರದ ಸ್ಥಿತಿ. ತಮದ ಸ್ಥಿತಿ ಅಂದ್ರೆ ಸಾಕ್ಷಾತ್ಕಾರದ ಸ್ಥಿತಿ, ಪರಿಪೂರ್ಣ ಅವಿದ್ಯೆಯ ಸ್ಥಿತಿ ಅಂತ ಹೇಳ್ಬೋದು. ಹಾಗಾದರೆ ಅದರಲ್ಲಿ ಏನಿದೆ? ಎರಡೂ ಇಲ್ಲ, ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ.
ತಿಳುವಳಿಕೆ ಇಲ್ಲದಿರುವಾಗ ಸಂಪೂರ್ಣ ಜ್ಞಾನವಿಲ್ಲದಿರುವಿಕೆಯೂ ಅಲ್ಲ. ತಿಳುವಳಿಕೆ ಇಲ್ಲದಿರುವಿಕೆಯೂ ಸಂಪೂರ್ಣ ಜ್ಞಾನವಿಲ್ಲದಿರುವಿಕೆಯೂ ಅಲ್ಲ. ಶೈಶವದಲ್ಲಿರುವಂತೆ ಸ್ಥೂಲವಾಗಿ ಅವಿದ್ಯೆಯ ಸ್ಥಿತಿ ಎಂದು ಹೇಳಬಹುದು. ನಿಜಕ್ಕೂ ಅವಿಜ್ಞೆಯೇ ಜ್ಞಾನದ ಉಚ್ಚಸ್ತರ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅವಿದ್ಯೆಯೇ ಜ್ಞಾನದ ಉಚ್ಚಸ್ತರ. ಅದರ ಅರ್ಥ ಹೀಗಾಗುತ್ತದೆ: ಅವಿದ್ಯಾ ಮಟ್ಟದಿಂದ ನಾವು ಪ್ರಾರಂಭಿಸುತ್ತೇವೆ ಮತ್ತು ಅಂತಿಮವಾಗಿ ಉನ್ನತ ಅಜ್ಞಾನದಲ್ಲಿ, ನಾನು ಕರೆಯುವಂತೆ ಸಂಪೂರ್ಣ ಅಜ್ಞಾನದಲ್ಲಿ ಕೊನೆಗೊಳ್ಳುತ್ತೇವೆ. ಸೊ ಅಜ್ಞಾನದಿಂದ ಶುರು ಮಾಡ್ತೀವಿ, ಮಧ್ಯದಲ್ಲಿ ಜ್ಞಾನ ಬರುತ್ತೆ, ಕಡೆಯಲ್ಲಿ ಸಂಪೂರ್ಣ ಅಜ್ಞಾನ ಅಥವಾ ಉನ್ನತ ಅಜ್ಞಾನ ಬರುತ್ತೆ. ವಿದ್ಯಾಮಂಡಲವು ಈ ಮಾತಿನ ಸಾಮಾನ್ಯ ಅರ್ಥದಲ್ಲಿ ಒಂದು ಮಧ್ಯವರ್ತಿ ಸ್ಥಿತಿ ಮಾತ್ರ. ಜ್ಞಾನ ಮಂಡಲವೆನಿಸುವುದೆಲ್ಲವೂ ನಿಜವಾದ ಅರ್ಥದಲ್ಲಿ ಅಜ್ಞಾನವೇ ಆಗಿದೆ. ಯಾರು ತಮದ ಸ್ಥಿತಿಯಲ್ಲಿ ನೆಲೆ ನಿಲ್ತಾರೆ ಅವರಿಗೆ ಜ್ಞಾನ ಏನು, ಜ್ಞಾನದ ಸ್ಥಿತಿಯನ್ನು ದಾಟಿ ಹೋಗಿರ್ತಾರಲ್ಲ ಅದೂ ಕೂಡ ಅಜ್ಞಾನದ ಸ್ತರದ ಒಂದು ಸ್ಥಿತಿನೇ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಅಜ್ಞಾನ ಮತ್ತು ಜ್ಞಾನ ಎರಡೂ ಸ್ತರಗಳನ್ನು ಮೀರಿರತಕ್ಕಂಥ ಸ್ಥಿತಿಯಲ್ಲಿ ಹೋಗಿ ನಾವು ನೆಲೆ ನಿಲ್ಲಬೇಕು. ಅದು ಸಾಕ್ಷಾತ್ಕಾರದ ಸ್ಥಿತಿ ಅಥವಾ ತಮದ ಸ್ಥಿತಿ. ಅಜ್ಞಾನದ ತೆರೆಯನ್ನು ಹರಿದ ಮೇಲೆ ಉದಯವಾಗುವುದನ್ನು ಜ್ಞಾನವೆಂದು ಎಂದಾದರೂ ಕರೆಯಬಹುದೇ? ಖಂಡಿತವಾಗಿ ಇಲ್ಲ. ಈ ಎರಡೂ ಪ್ರತಿಕೂಲ ಅಂಶಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಾಹ್ಯಾರ್ಥದಲ್ಲಿ ಹಾಗೆ ಕರೆದರೂ ಅದು ಸರಿಯಲ್ಲ. ಜ್ಞಾನದ ಅರ್ಥವನ್ನು ಅದು ಒಳಗೊಂಡುತ್ತದೆಯೇ? ಇಲ್ಲ. ಜ್ಞಾನವೆಂಬುದು ಆತ್ಮನಿಂದ ಆಚೆ ಇರುವ ವಸ್ತುವಿನ ಪ್ರಜ್ಞೆಯನ್ನು ಸೂಚಿಸುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನವೆಂಬುದು ಆತ್ಮನಿಂದ ಆಚೆ ಇರುವ ವಸ್ತುವಿನ ಪ್ರಜ್ಞೆಯನ್ನು ಸೂಚಿಸುತ್ತದೆ. ಸಾಕ್ಷಾತ್ಕಾರವೆಂದರೆ ಪರವಸ್ತುವಿನಲ್ಲಿ ಲಯವಾಗುವುದು ಅಥವಾ ಐಕ್ಯವಾಗುವುದು. ಹಾಗಾದರೆ ಜ್ಞಾನದ ಪ್ರಶ್ನೆಯೇ ಹೇಳುವುದಿಲ್ಲ. ಹಾಗಾದರೆ ಅದನ್ನು ಏನೆಂದು ಕರೆಯಲ್ಪಡಬೇಕು? ವಿದ್ಯೆ ಇಲ್ಲದಿರುವಿಕೆ, ತಿಳುವಳಿಕೆ ಇಲ್ಲದಿರುವಿಕೆ, ಅಜ್ಞಾನ ಅಥವಾ ಮತ್ತೆ ಇನ್ನೇನೋ. ಮಾತಿನಿಂದ ಅದನ್ನು ಅಭಿವ್ಯಕ್ತಗೊಳಿಸಲು ಅಸಾಧ್ಯವಾದರೂ ಅಂಥದೇ ಯಾವುದೋ ಒಂದು ವಸ್ತುವಾಗಿರಬೇಕೆಂದು ಸಂಕ್ಷಿಪ್ತವಾಗಿ ಹೇಳಬಹುದು. ನಾನು ತಿಳಿಸುವಂತೆ ಸಂಪೂರ್ಣ ಅಜ್ಞಾನವೆಂಬುದು ಹೆಚ್ಚು ಕಡಿಮೆ ಅತಿ ಯೋಗ್ಯವಾದುದು. ದೈವಿ ಪಥದಲ್ಲಿ ಹೋಗುತ್ತಿರುವವರು ಕತ್ತಲಿನಿಂದ ಬೆಳಕಿನತ್ತ ಹೋಗುತ್ತಿರುವರೆಂದು ಭಾವನೆ, ಕತ್ತಲೆ ಅವಿದ್ಯೆ ಎಂದು ಇಟ್ಟುಕೊಳ್ಳೋಣ. ಸಹಜ ಮಾರ್ಗದ ಗುರಿ ಬೆಳಕಲ್ಲ, ಕತ್ತಲೂ ಅಲ್ಲದ, ಬೆಳಕು ಅಲ್ಲದ ಮತ್ತು ಅವೆರಡಕ್ಕೂ ಆಚೆ ಯಾವ ಇರುವ ಪರಬ್ರಹ್ಮನನ್ನು ಕುರಿತು ನಾವು ಪ್ರಯಾಣ ಮಾಡುವಾಗ ನಾವು ಹಾದು ಹೋಗುವ ಒಂದು ಮಧ್ಯವರ್ತಿ ಸ್ಥಿತಿಯೇ ಆ ಬೆಳಕು. ಹೀಗೆ ನಾವು ಅವಿದ್ಯೆಯಿಂದ ಹೊರಟು ವಿದ್ಯೆಯ ಮೂಲಕ ಹಾದು ವಿದ್ಯಾ ಅವಿದ್ಯೆ ಎರಡಗಳನ್ನು ಅಲ್ಲದ ಅವೆರಡರ ಆಚೆ ಇರುವ ವಸ್ತುವನ್ನು ತಲುಪುತ್ತೇವೆ. ಬೆಳಕು ಅಲ್ಲ, ಕತ್ತಲೆಯೂ ಅಲ್ಲ ಎಂಬ, ಅವಿದ್ಯೆಯೂ ಅಲ್ಲ, ವಿದ್ಯೆಯೂ ಅಲ್ಲವೆಂಬ ವಸ್ತುವಿನ ಸರಿಯಾದ ಅರ್ಥವನ್ನು ಯಾವ ಪದ ತಾನೇ ಸೂಚಿಸಬಲ್ಲದು? ವಿಶ್ವದ ಯಾವ ಶಬ್ದಕೋಶದಲ್ಲೇ ಆಗಲಿ ಅದಕ್ಕೆ ಒಂದು ಪದವಿದೆಯೇ? ಖಂಡಿತವಾಗಿ ಒಂದೂ ಇಲ್ಲ. ಆದುದರಿಂದ ನಾನು ಹೇಳುವಂತೆ ಪ್ರಾಥಮಿಕ ಅಜ್ಞಾನದ ಪ್ರಾಕೃತಿಕ ಸ್ಥಿತಿಗಿಂತಲೂ ಭಿನ್ನವಾದಂಥ ಸಂಪೂರ್ಣ ಅಜ್ಞಾನವೆಂಬ ಪದವೇ ಯೋಗ್ಯವಾದುದು. ಸರಿನಾ? ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ಇದೆಲ್ಲ ನಾವು ಮುಂಚೆ ಓದಿದೀವಿ, ಅದನ್ನೇ ಮತ್ತೆ ಅಂದ್ರೆ ಇದೀವಿ ಅಷ್ಟೇ. ಭೂಮ ಅಂದ್ರೆ ಇಲ್ಲಿ ಅಂದ್ರೆ ದ್ವಂದ್ವಕ್ಕೆ ಅತೀತವಾಗಿರೋದೇ ಅಂತ ಕಾಣಿಸುತ್ತೆ. ದ್ವಂದ್ವ ಎಲ್ಲ ಪ್ರಾಕೃತಿಕ ಇರುತ್ತೇನೋ, ದ್ವಂದ್ವಕ್ಕೆ ಅತೀತವಾಗಿ ಈ ಜ್ಞಾನ ಇದಕ್ಕೆ ಅತೀತವಾಗಿ ಹೋಗಿ ಇರೋದು ಸಾಕ್ಷಾತ್ಕಾರದ ಸ್ಥಿತಿ, ತಮ್ಮ ಚೇಂಜ್ಲೆಸ್ ಸ್ಥಿತಿನ ಅಂತಿಮವಾಗಿ ಗುರಿ ಅಂತ ಕಾಣಿಸುತ್ತೆ. ಸರಿ ಉಪಾಯಗಳು ಹೋಗೋಣ ಮುಂದೆ. ಹಾಗಾದ್ರೆ ಪ್ರಶ್ನೆ ಇಲ್ಲ ಅಂದ್ರೆ ಇನ್ನೊಂದು 2 ಪೇಜ್ ಇದೆ, ಈ ಚಾಪ್ಟರ್ ಮುಗಿಸ್ಬಿಡೋಣ. ತರ್ಕ, ಶ್ರುತಿ ಮತ್ತು ಅನುಭವ. ಸಾಮಾನ್ಯವಾಗಿ ತತ್ವಜ್ಞರು ವಸ್ತುಗಳ ಅಂತರಾಳವನ್ನು ಮುಟ್ಟಲು ತರ್ಕದ ಮೂಲಕ ಪ್ರಯತ್ನ ಪಟ್ಟಿದ್ದಾರೆಯೇ ಹೊರತು ಒಳನೋಟದಿಂದಲ್ಲ. ತರ್ಕವು ಅದರ ಸಾಮಾನ್ಯ ಅರ್ಥದಲ್ಲಿ ಅಶುದ್ಧವಾಗಿರಬಹುದು ಮತ್ತು ನಮ್ಮನ್ನು ಕೈ ಬಿಡಬಹುದು. ಆದರೆ ಯಾವುದೇ ವಸ್ತುವನ್ನು ಅನಾವಶ್ಯಕವಾದ ತರ್ಕದ ಮಾಧ್ಯಮವಿಲ್ಲದೆ ಅಂತರ್ಜ್ಞಾನದ ಅಂತರ್ದೃಷ್ಟಿಯ ಮೂಲಕ ನೋಡಿದರೆ ಯಾವ ದೋಷವೂ ತಪ್ಪು ಇಲ್ಲದೆ ಅದರ ಮೂಲ ಸ್ವರೂಪದಲ್ಲಿ ಕಾಣುವುದು. ಗ್ರಂಥಿಗಳು ತಾವೇ ತೆರೆದುಕೊಂಡಾಗ ನಾವು ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಪುಸ್ತಕಗಳಿಂದ
ಮಾರ್ಗದರ್ಶನ ಅನ್ವೇಷಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗುವುದಿಲ್ಲ. ಅದು ಅನೇಕ ವೇಳೆ ನಮ್ಮನ್ನು ತಪ್ಪು ದಾರಿಗೆ ಒಯ್ಯುತ್ತದೆ, ಕೆಲವು ವೇಳೆ ಅಪಾಯಕಾರಿಯೂ ಆಗುತ್ತದೆ. ಪುಸ್ತಕಗಳಲ್ಲಿ ವಿವರಿಸುವ ಕ್ರಮಗಳು ಸಾಮಾನ್ಯವಾಗಿ ಬಾಹ್ಯ ಮುಖವನ್ನು ಮಾತ್ರ ಸ್ಪರ್ಶಿಸಿ ಭ್ರಾಂತಿಯನ್ನು ಉಂಟು ಮಾಡುತ್ತದೆ. ಔಷಧಗಳ ಹೆಸರನ್ನು, ಅವುಗಳ ಗುಣ ಸ್ವಭಾವಗಳನ್ನು ಸುಮ್ಮನೆ ಓದುವುದರಿಂದ ಯಾರೂ ವೈದ್ಯನಾಗಲಾರನು. ಪುಸ್ತಕಗಳಲ್ಲಿ ಮಾವಿನ ಹಣ್ಣಿನ ರುಚಿಯ ವರ್ಣನೆಯನ್ನು ಓದುವುದರಿಂದಲೇ ಅದರ ರುಚಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ಕಡುಬಿನ ದೃಷ್ಟಾಂತವು ಅದನ್ನು ತಿನ್ನುವುದರಲ್ಲಿದೆ ಎಂಬ ಹೇಳಿಕೆ ಪ್ರಸಿದ್ಧವಾಗಿದೆ. ಮೇಲುನೋಟಕ್ಕೆ ವೇದಗಳಲ್ಲಿ ವಿರೋಧಾಭಾಸವು ಕಾಣುತ್ತದೆ. ಅದರ ಫಲವಾಗಿ 6 ದರ್ಶನಗಳು ಹುಟ್ಟಿವೆ. ಪ್ರತಿಯೊಬ್ಬನು ತಾನು ತಲುಪಿರುವ ಮಟ್ಟವನ್ನು ಅನುಸರಿಸಿ ಏನನ್ನಾದರೂ ಹೇಳುತ್ತಾನೆ. ಯಾವುದರಿಂದ ಅವ್ಯಯವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇವೆಯೋ ಅದೇ ನಿಜವಾದ ಸ್ವಾಧ್ಯಾಯ. ವ್ಯಾಸಂಗದಿಂದಾಗಲಿ, ನಂಬಿಕೆಯಿಂದಾಗಲಿ, ತರ್ಕದಿಂದಾಗಲಿ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಲಾಗುವುದಿಲ್ಲ. ಆದರೆ ಪ್ರಜ್ಞಾನ ದೃಷ್ಟಿಯಿಂದ ಸಾಧ್ಯ. ನಾನು ಯಾವ ಪುಸ್ತಕಗಳನ್ನು ವ್ಯಾಸಂಗ ಮಾಡಿಲ್ಲವೆಂದು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತೇನೆ, ಏಕೆಂದರೆ ಅದು ಪ್ರಯೋಜನಕಾರಿ ಎಂದು ನನಗೆ ಎಂದೂ ಅನಿಸಲಿಲ್ಲ. ಪಡೆಯಲು ಯೋಗ್ಯವಾದ ಒಂದೇ ವಸ್ತುವೆಂದರೆ ಪರವಸ್ತುವೆಂದು ಅದನ್ನೇ ನನ್ನ ಧ್ಯೇಯವನ್ನಾಗಿ ಮಾಡಿಕೊಂಡೆನು ಮತ್ತು ಪುಸ್ತಕ ವ್ಯಾಸಂಗವನ್ನು ವಿದ್ವಾಂಸರಿಗೆ ಮತ್ತು ಪಂಡಿತರಿಗೂ ಬಿಟ್ಟುಕೊಟ್ಟೆನು. ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ ಮತ್ತಾರೇ ಆಗಲಿ ತಮ್ಮ ತಮ್ಮ ಅನುಭವಗಳನ್ನು ಕುರಿತು ಹೇಳಿರುವುದನ್ನು ಗಮನಿಸದೆ ನಾನು ಹೇಳುವುದು, ಬರೆಯುವುದು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನನ್ನ ಅನುಭವದ ಆಧಾರದ ಮೇಲೆಯೇ ಆಗಿದೆ. ಈಗ ಕೆಲವು ವೇಳೆ ನಾನು ಓದುವುದೂ ಉಂಟು, ಅದು ಮನೋರಂಜನೆಗಾಗಿ ಮತ್ತು ನನಗೆ ಸಾಧ್ಯವಾದಷ್ಟನ್ನು ನನ್ನ ಅಭಿಪ್ರಾಯಗಳ ಅಭಿವ್ಯಕ್ತಿಗಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೇನೆ. ಶಂಕರಾಚಾರ್ಯ ವಿವೇಕ ಚೂಡಾಮಣಿಯಲ್ಲಿ ಓದಿದ ಒಂದು ವಿಷಯ ನನಗೆ ನೆನಪಿದೆ. ಅದರ ಅರ್ಥ ಹೀಗಿದೆ: ಗ್ರಂಥಗಳು ಸಾಕ್ಷಾತ್ಕಾರಕ್ಕೆ ನಮಗೆ ಸಹಾಯ ಮಾಡುವುದಿಲ್ಲ. ಸಾಕ್ಷಾತ್ಕಾರವಾದ ಮೇಲೆ ಗ್ರಂಥಗಳು ನಿಷ್ಪ್ರಯೋಜಕವಾಗುತ್ತದೆ. ಈಗ ಮುಂದಕ್ಕೆ ಈ ಲೈನ್ ಇದೆಯಲ್ಲ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪಾಪಿಗಳಿಗೆ ನರಕವಿದೆ, ಅಜ್ಞಾನಿಗಳಿಗೆ ಸ್ವರ್ಗವಿದೆ, ಮುಗ್ಧರಿಗೆ ಬ್ರಹ್ಮಲೋಕವಿದೆ. ಆದರೆ ಬುದ್ಧಿವಂತರಿಗೂ ವಿದ್ಯಾವಂತರಿಗೂ ತಾವೇ ಸೃಷ್ಟಿಸಿಕೊಂಡಂತ ಕೃತಕ ಸ್ವರ್ಗವಿದೆ. ಬಲಹೀನರಿಗೆ ಈ ಮರ್ತ್ಯಲೋಕ. ಆ ಬಲಹೀನರು ಯಾರಾಗಿರಬಹುದು? ಅದಿದೆಯಲ್ಲ, ಅದು ನಿಮ್ಗೆ ಕೇಳಬಹುದು. ಸುಮಾರು ಜನಗೆ ಮುಗ್ಧರಿಗೆ ಯಾವ ಲೋಕ ಅಂತ ಹೇಳಿದ್ರೆ ಅವರು ಎಷ್ಟೋ ಜನ ಸ್ವರ್ಗ ಅಂತ ಬರೆದು ಬಿಡ್ತಾರೆ. ಅದಕ್ಕೆ ಅದನ್ನು ಅಂಡರ್ಲೈನ್ ಮಾಡಿಸಿದ್ರು. ಪಾಪಿಗಳಿಗೆ ನರಕವಿದೆ, ಅಜ್ಞಾನಿಗಳಿಗೆ ಸ್ವರ್ಗವಿದೆ, ಮುಗ್ಧರಿಗೆ ಬ್ರಹ್ಮಲೋಕವಿದೆ. ಆದರೆ ಬುದ್ಧಿವಂತರಿಗೂ ವಿದ್ಯಾವಂತರಿಗೂ ತಾವೇ ಸೃಷ್ಟಿಸಿಕೊಂಡಂತ ಕೃತಕ ಸ್ವರ್ಗವೂ ಇದೆ. ಬಲಹೀನರಿಗೆ ಈ ಮರ್ತ್ಯಲೋಕ ಅಂದ್ರೆ ಈ ಭೂಮಿ. ಹಾಗಾದ್ರೆ ಬಲಹೀನರು ಯಾರು? ಯಾರಿಗೆ ಆತ್ಮವಿಶ್ವಾಸವಿಲ್ಲವೋ ಅವರು ಮಾತ್ರ ಬಲಹೀನರು. ಶಾಸ್ತ್ರಗಳು ಒಂದಕ್ಕೊಂದು ವಿರುದ್ಧವಾಗಿವೆ, ಆದರೆ ಅವು ನಮಗೆ ಯೋಚಿಸಿ ಒಂದು ಪರಿಹಾರೋಪಾಯವನ್ನು ಪಡೆಯುವ ಅವಕಾಶವನ್ನು ಕೊಡುವುದರಿಂದ ನಮಗೆ ಬೆಲೆಯುಳ್ಳವೂ ಆಗಿವೆ. ಜೊತೆಗೆ ಅವುಗಳಿಗೆ ಮತ್ತೊಂದು ಗುಣವೂ ಉಂಟು. ಏನೆಂದರೆ ಪ್ರತಿಯೊಂದು ರುಚಿಯ, ಅಭಿಪ್ರಾಯದ ಮತ್ತು ಮಾನಸಿಕ ಸ್ಥಿತಿಯ ಮನುಷ್ಯರಿಗೆ ಆಧ್ಯಾತ್ಮಿಕ ಪ್ರಗತಿಯ ಉಪಾಯಗಳನ್ನು, ಪದ್ಧತಿಗಳನ್ನು ಅವು ಒದಗಿಸುತ್ತವೆ. ನಾನು ಗ್ರಂಥೋಕ್ತ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುಂದುವರಿದಿದ್ದರೆ ಪರವಸ್ತುವಿನ ಮೂಲ ಗುಣವಾದ ಜ್ಞಾನಹೀನತೆಯ ಮಟ್ಟಕ್ಕೆ ಬರುತ್ತಲೇ ಇರಲಿಲ್ಲ. ಪ್ರಾಯೋಗಿಕ ಜೀವನವು ಮಾತನಾಡಿಸಲು ಯೋಗ್ಯವಾದುದು. ಸಾಕ್ಷಾತ್ಕಾರವೆಂದರೆ ಏನೆಂದು ನಾವು ತಿಳಿಯುತ್ತಿರಬೇಕಷ್ಟೇ ಅಲ್ಲ, ಅದನ್ನು ಪಡೆಯಲು ಕೂಡ ಪ್ರಯತ್ನಿಸಬೇಕು. ಇದು ಕೂಡ ನಾವು ಮುಂಚೆ ಓದಿದ್ವಿ, ಸರಿನಾ? ಈ ಚಾಪ್ಟರ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಬ್ರದರ್, ಇದಲ್ಲಿ 360 ಗ್ರಂಥಿಗಳು ತಾವೇ ತೆರೆದುಕೊಂಡಾಗ ನಾವು ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು ಅಂದ್ರೆ ಗ್ರಂಥಿಗಳಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಗಳ ಅನುಭವ ಪಡ್ಕೊಳ್ತೀವಿ. ಆ ಸ್ಥಿತಿಗಳ ಅನುಭವದ ಆಧಾರದ ಮೇಲೆ ನಾವು ಜಗತ್ತಿನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಅನುಭವ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಾವು ಪುಸ್ತಕಿಗೆ ಜ್ಞಾನವನ್ನು ಪಡ್ಕೊಂಡಾಗ ಏನಾಗುತ್ತೆ, ಯಾವ ಗ್ರಂಥಿನೂ ತೆರ್ಕೊಂಡಿರಲ್ಲ. ಪುಸ್ತಕೀಯವಾದಂಥ ಜ್ಞಾನದ ಆಧಾರದ ಮೇಲೆ ನಾವು ನಮ್ಮ ಅನುಭವವನ್ನು ಪಡ್ಕೊಳ್ತೀವಿ. ಗ್ರಂಥದ ತೆರುವಿಕೆ ಆದ್ಮೇಲೆ, ಸ್ಥಿತಿಗಳು ಪ್ರಕಟ ಆದ್ಮೇಲೆ ನಾವು ಅನುಭವ ಪಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ನಿಜವಾದಂಥ ಜ್ಞಾನ. ಅದು ಅನುಭವದ ಲೇಪಿತ ಜ್ಞಾನ.
ಪುಸ್ತಕೀಯ ಜ್ಞಾನ ಅನುಭವ ಲೇಪಿತ ಜ್ಞಾನವಲ್ಲ, ಅನುಭವ ರಹಿತವಾದಂಥ ಜ್ಞಾನ. ಗ್ರಂಥಿಗಳು ತೆರೆದುಕೊಂಡ ಮೇಲೆ, ಫಾರ್ ಎಕ್ಸಾಂಪಲ್ 2ನೇ ಬಿಂದುವಿನಲ್ಲಿ ಶಾಂತತೆ ಒಂದು ಅನುಭವ ಆಯಿತು, ಸ್ಥಿತಿ ಅನುಭವ ಆಯಿತು ಅಂತ ತಿಳ್ಕೊಳ್ರಿ. ಆ ಶಾಂತತೆಯ ಸ್ಥಿತಿಯಿಂದ ನಾವು ಜಗತ್ತನ್ನು ನೋಡಿದಾಗ ಜಗತ್ತು ಹೇಗೆ ಕಾಣುತ್ತೆ? ನಮಗೆ 1ನೇ ಬಿಂದುವಿನಲ್ಲಿ ಅಶಾಂತತೆ ಇದ್ದಂಥ ಸ್ಥಿತಿಯಿಂದ ಜಗತ್ತನ್ನು ನೋಡಿದಾಗ ಜಗತ್ತು ಒಂದು ರೀತಿ ಕಾಣುತ್ತೆ. ಶಾಂತತೆಯಿಂದ ನೋಡಿದಾಗ ಜಗತ್ತು ಮತ್ತೊಂದು ರೀತಿಯಿಂದ ಕಾಣುತ್ತೆ. ಎಲ್ರಿಗೂ ನಮ್ಗೆ ಅನುಭವ ಬಂದಿದೆ ಅಲ್ವಾ ಇದು? ಹಾಗಾದ್ರೆ ಆ ಶಾಂತತೆಯ ದೃಷ್ಟಿಯಿಂದ ನಾವೇನು ಅನುಭವ ಪಡ್ಕೊಂಡು ಜ್ಞಾನ ಪಡ್ಕೊಳ್ತೀವಿ, ಅದು ನಿಜವಾದಂತ ಜ್ಞಾನ. ಅರ್ಥ ಆಯ್ತಾ? ಶಾಂತತೆಯ ಆಧಾರದ ಮೇಲೆ ನಾವು ಜೀವನದ ಅನುಭವಗಳನ್ನು ನಾವೇನು ಅನುಭವಿಸ್ತೀವಿ, ಅದು ನಮಗೆ ನಿಜವಾದಂತ ಒಂದು ಜ್ಞಾನ ಅಥವಾ ಜೀವನ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ. ನಾವು ಬರೀ ಪುಸ್ತಕೀಯ ಜ್ಞಾನ ತಗೊಂಡಾಗ ಏನಾಗುತ್ತೆ, ಅದು ನಮಗೆ ಅಶಾಂತತೆನ ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದು ನಮಗೆ ಆಧ್ಯಾತ್ಮದಲ್ಲಿ ಪ್ರಯೋಜನ ಆಗಲ್ಲ. ಹಾಗಾದ್ರೆ ನಾವು ಈ ಪುಸ್ತಕನೆಲ್ಲ ಇಷ್ಟೊಂದು ವಿವರವಾಗಿ ಯಾಕೆ ಓದ್ತಾ ಇದ್ದೀವಿ, ಯಾಕೆ ವಿವರಣೆ ಕೊಡ್ತಿದೀವಿ ಅಂತ ನೀವು ಪ್ರಶ್ನೆ ಕೇಳ್ಕೊಬೇಕು. ಪುಸ್ತಕದಿಂದೆಲ್ಲ ಉಪಯೋಗ ಆಗಲ್ಲ ಅನ್ನೋದಾದ್ರೆ ಗುರುಗಳು ಪುಸ್ತಕ ಯಾಕೆ ಬರೀತಾರೆ? ಪುಸ್ತಕ ಓದ್ಲಿಕ್ಕೆ ಯಾಕೆ ಹೇಳ್ತಾರೆ? ಪುಸ್ತಕನ ಪರೀಕ್ಷೆಗೆ ಯಾಕೆ ಇಡ್ತಾರೆ? ಇದನ್ನ ನೀವು ಅವಲೋಕನ ಮಾಡ್ಕೊಳ್ರಿ, ಯಾಕೆ ಮಾಡ್ತಾರೆ? ಸರಿನಾ? ಸರಿ, ಇನ್ನೂ ಸಾಕಷ್ಟು ಕವರ್ ಮಾಡೋದಿದೆ. ಇನ್ನೂ 10 ಪೇಜು ಕವರ್ ಮಾಡ್ಬೇಕು ನಾವು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ. ಯಾಕೆಂತಂದ್ರೆ ನಾವು ಅಟ್ಲೀಸ್ಟ್ 20 ಪೇಜ್ ಮುಗಿಸಿದ್ರೆ ಅಷ್ಟೇನೆ ನಾವು ಶನಿವಾರದೊಳಗೆ ಇದನ್ನ ಪೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಇರೋದು. ಸೊ ಮುಂದಕ್ಕೆ ಹೋಗೋಣ, ಸರಿನಾ? ಮಾನವ ಬ್ರಹ್ಮಾಂಡದಲ್ಲಿ ಅವನ ಸ್ಥಾನ ಮತ್ತು ಅದೃಷ್ಟ. ವಿಶ್ವವು ಹೇಗೆ ಅಸ್ತಿತ್ವಕ್ಕೆ ಬಂದಿತೆಂದು ಯೋಚಿಸುವುದಕ್ಕೆ ಬದಲು ಅದನ್ನು ಅಸ್ತಿತ್ವಕ್ಕೆ ತಂದ ಪರವಸ್ತುವಿನ ಬಗೆಗೆ ಕೌತುಕಪೂರ್ಣವಾಗಿ ಮೆಚ್ಚಬೇಕೆಂದು ನಾನು ಸಲಹೆ ಕೊಡುತ್ತೇನೆ. ಸ್ಥೂಲತೆ ಮತ್ತು ಜಡತೆಯ ಅನೇಕ ಪದರುಗಳಿಂದ ಕೂಡಿದ ನಮ್ಮದೇ ಆದ ಒಂದು ಪ್ರತ್ಯೇಕ ಭೌತಿಕ ಅಸ್ತಿತ್ವದ ಪುಟ್ಟ ಸೃಷ್ಟಿಯನ್ನೇ ನಾವು ರಚಿಸಿಕೊಂಡಿದ್ದೇವೆ. ಜಡತೆಯ ಆ ಪದರಗಳನ್ನು ಒಂದೊಂದಾಗಿ ಚೂರು ಚೂರು ಮಾಡುವುದು ಮತ್ತು ಸೃಷ್ಟಿಯ ಆದಿಯಲ್ಲಿದ್ದ ಕೈವಲ್ಯವನ್ನು ಹೊಂದುವುದು, ಇವೆರಡೇ ನಾವು ಈಗ ಮಾಡಬೇಕಾಗಿರುವುದು. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಜಡತೆಯ ಆ ಪದರಗಳನ್ನು ಒಂದೊಂದಾಗಿ ಕಳಚಿ ಹಾಕುವುದು ಮತ್ತು ಸೃಷ್ಟಿಯ ಆದಿಯಲ್ಲಿದ್ದ ಕೈವಲ್ಯವನ್ನು ಹೊಂದುವುದು, ಇವೆರಡು ಈಗ ನಾವು ಮಾಡಬೇಕಾಗಿರುವುದು. ಈಗಿನ ಸ್ಥೂಲತಮ ರೂಪದಲ್ಲಿರುವ ನಮ್ಮ ಅಸ್ತಿತ್ವವು ಅಚಿಂತಿತವೂ ಅಲ್ಲ, ಆಕಸ್ಮಿಕವೂ ಅಲ್ಲ, ಆದರೆ ಅದು ನಿಧಾನವಾದ ವಿಕಾಸ ಕ್ರಮದ ಪರಿಣಾಮವಾಗಿದೆ. ಬ್ರಹ್ಮಾಂಡದ ರಚನೆಗೆ ಕಾರಣವಾದ ಸುಪ್ತ ಚಲನವು ಸರ್ವಶಕ್ತನ ಆದಿ ಸಂಕಲ್ಪವೆಂದು ಹೇಳಬಹುದು. ನಾವು ಆದಿ ಮನಸ್ಸೆಂದು ಯಾವುದನ್ನು ಕರೆಯುತ್ತೇವೋ ಆ ಮನಸ್ಸಿಗೆ ನಮ್ಮ ಮೂಲವೂ ಸೇರಿದೆ. ಅಂದ್ರೆ ನಮ್ಮ ಮನಸ್ಸಿನ ಮೂಲ ಆ ಆದಿ ಮನಸ್ಸು. ಆ ಮನಸ್ಸಿನ ಹಿಂದೆ ಕೇಂದ್ರ ಅಥವಾ ತಮ ಎಂಬ ಸ್ಥಿತಿ ಇದೆ. ಜೀವಾತ್ಮದ ಅಸ್ತಿತ್ವವನ್ನು ಸೃಷ್ಟಿಕಾಲದಷ್ಟು ಹಿಂದಕ್ಕೆ ಗುರುತಿಸಬಹುದು. ಆಗ ಅದು ತನ್ನ ಅನಾವೃತ ರೂಪದಲ್ಲಿ ಒಂದು ಪ್ರತ್ಯೇಕ ವಸ್ತುವಾಗಿ ಅಸ್ತಿತ್ವದಲ್ಲಿತ್ತು. ಎಲ್ಲ ಆವರಣಗಳನ್ನು ಕಳಿಸ್ಕೊಂಡ ಮೇಲೆ ನಾವು ಯಾವ ಸ್ಥಿತಿನಲ್ಲಿ ಇರ್ತೀವಿ ಅಂತಂದ್ರೆ, ಒಂದು ಅನಾವೃತವಾದ ಯಾವ ಆವರಣಗಳು ಇಲ್ಲದೆ ಇರತಕ್ಕಂಥ ಒಂದು ಪ್ರತ್ಯೇಕ ವಸ್ತುವಿನ ರೂಪದಲ್ಲಿ ನಾವಿರ್ತೀವಿ. ಅತ್ಯಂತ ಸೂಕ್ಷ್ಮ ರೂಪದಲ್ಲಿದ್ದ ಜೀವಾತ್ಮನ ಅಸ್ತಿತ್ವದ ಮೂಲ ಸ್ಥಿತಿಯಿಂದ ನಾವು ಅಸ್ತಿತ್ವದ ಸ್ಥೂಲತರ ರೂಪಕ್ಕೆ ನಡೆದೆವು. ಹಾಗಾದ್ರೆ ಅಸ್ತಿತ್ವ ಅಲ್ಲೂ ಇತ್ತು, ಇಲ್ಲೂ ಇದೆ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅಲ್ಲಿ ಸೂಕ್ಷ್ಮ ಅಸ್ತಿತ್ವ ಇತ್ತು, ಈಗ ಇಲ್ಲಿ ಸ್ಥೂಲ ಅಸ್ತಿತ್ವ ಇದೆ. ಇವು ಜೀವಾತ್ಮನ ಸುತ್ತಲಿರುವ ಆವರಣಗಳೆಂದು ಕರೆಯಲ್ಪಡಬಹುದು. ಮೊದಲು ಆವರಣಗಳು ಅತ್ಯಂತ ಸೂಕ್ಷ್ಮ ರೂಪದವು ಆಗಿದ್ದವು. ಈಗ ಸನತ್ ಕುಮಾರ ಅಂತೆಲ್ಲ ನಾವು ಓದ್ತೀವಲ್ಲ, ಬ್ರಹ್ಮ ಮಾನಸ ಪುತ್ರರು ಅಂತ ಓದ್ತೀವಿ ನಾವು. ಅವರಿಗೆಲ್ಲ ಆವರಣಗಳು ತುಂಬಾ ತಿಳಿಯಾಗಿದ್ದವು. ಆವರಣ ತಿಳಿಯಾಗಿದ್ದಾಗ ಅವರು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬಹಳ ಸುಲಭ. ಇದು ಒಂದೇ ಜನ್ಮದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಯಾಕೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಹಿಡಿತೈತೆ ಅಂತಂದ್ರೆ, ನಾವು ತುಂಬಾ ಆವರಣಗಳ ನಮ್ಮ ಸುತ್ತ ಕಟ್ಕೊಂಡಿದ್ದೀವಿ. ಮೊದಲು ನಿನ್ನ ಆವರಣಗಳು ಅತ್ಯಂತ ಸೂಕ್ಷ್ಮ ರೂಪಗಳು ಆಗಿದ್ದವು. ನಾವು ಅವುಗಳೊಡನೆ ನಮ್ಮ ತವರೂರಾದ ದೇವರಾಜ್ಯದಲ್ಲಿ ಇದ್ದೆವು. ಆ ಸೂಕ್ಷ್ಮತಮ ಆವರಣಗಳೊಂದಿಗೆ ನಾವು ದೇವರಾಜ್ಯದಲ್ಲಿ ಇದ್ವಿ. ವಿ ವರ್ ದೇರ್ ಇನ್ ದ ಡಿವೈನ್ ಕಿಂಗ್ಡಮ್. ಅವುಗಳ ಅಹಂಕಾರದ ಆವರಣಗಳು ಹೆಚ್ಚಾಗಿ ಕೂಡಿಕೊಳ್ಳುತ್ತಾ ಬಂದವು. ಅನಂತರ ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂಕಾರಗಳು ಜಡ ರೂಪದಲ್ಲಿ ನಮ್ಮ ಸ್ಥೂಲತೆಯನ್ನು ಬೆಳೆಸುತ್ತಾ ಬಂದವು. ಕಾಲಕ್ರಮದಲ್ಲಿ ಸಂಸ್ಕಾರಗಳು ಉಂಟಾಗಲು ಪ್ರಾರಂಭವಾಯಿತು. ಅದರ ಫಲಸ್ವರೂಪದ ಪರಿಣಾಮಗಳು ಬಂದವು. ಪಾಪ ಪುಣ್ಯಗಳು ತೋರಿಕೊಂಡವು.
ನಿಧಾನವಾಗಿ ನಮ್ಮ ಅಸ್ತಿತ್ವವು ಅತಿ ಸಾಂದ್ರ ರೂಪವನ್ನು ಪಡೆಯಿತು. ಸುಖ, ಕಷ್ಟ, ಸಂತೋಷ, ವ್ಯಸನ ಇವುಗಳ ಸಂವೇದನೆಯ ಪ್ರಾರಂಭವೇ ಸಂಸ್ಕಾರಗಳ ಪರಿಣಾಮಗಳು. ಸುಖ ಸಂತೋಷಗಳಲ್ಲಿ ಅನುರಕ್ತಿಯು ಕಷ್ಟ ಕಾರ್ಪಣ್ಯವನ್ನು ಕುರಿತು ದ್ವೇಷವು ಹೆಚ್ಚಿನ ತೊಡಕುಗಳನ್ನು ಮಾಡಿವೆ. ಇದರ ಫಲವಾಗಿ ಕಷ್ಟ ನೋವುಗಳಿಂದ ನಾವು ಸುತ್ತುವರಿಯಲ್ಪಟ್ಟುವುದನ್ನು ಅನುಭವ ಮಾಡುತ್ತೇವೆ ಮತ್ತು ಅವುಗಳಿಂದ ಬಿಡುಗಡೆ ಹೊಂದುವುದೇ ನಮ್ಮ ಮುಖ್ಯ ಧ್ಯೇಯವೆಂದು ನಾವು ಯೋಚಿಸುತ್ತೇವೆ. ಸಂಸ್ಕಾರಗಳೆಲ್ಲ ಆದ್ಮೇಲೆ ನಮಗೆ ಕಷ್ಟ ನಷ್ಟಗಳ ಅನುಭವ ಆಗುತ್ತೆ. ಇಷ್ಟ ಕಷ್ಟಗಳಿಂದನೇ ಬಿಡಿಸ್ಕೊಳ್ಳೋದಷ್ಟೇನೆ ನಮ್ಮ ಜೀವನದ ಧ್ಯೇಯ ಅಂತ ನಾವು ಅನ್ಕೊಳ್ತೀವಿ. ಮಾನವನು 2 ಧ್ರುವಗೊಳ್ಳುಳ್ಳ ಪ್ರಾಣಿ. ಅದರ ಬೇರು ಮೂಲಕ್ಕೆ ಅತಿ ನಿಕಟವಾಗಿಯೂ ಹಾಗೂ ಅದರ ಮತ್ತೊಂದು ತುದಿ ಪ್ರಪಂಚದ ಕಡೆಯೂ ಇದೆ. ಹೇಗಾದರೂ ನಮ್ಮ ವೈಯಕ್ತಿಕ ಮನಸ್ಸು ವಿಶ್ವ ಮನೋಭಿಮುಖಿಯಾಗಿ ಆದರೆ ಅದು ತನ್ನ ನಿಜ ರೂಪದಲ್ಲಿ ಕಾಣಲಾರಂಭಿಸುತ್ತದೆ. ಈಗ ನಮ್ಮ ವೈಯಕ್ತಿಕ ಮನಸ್ಸು ಬರೀ ನಮ್ಮ ಒಂದು ಸಂಕುಚಿತ ದೃಷ್ಟಿಕೋನ, ವೈಯಕ್ತಿಕ ದೃಷ್ಟಿಕೋನದಲ್ಲಷ್ಟೇ ಸೀಮಿತವಾಗಿದೆ. ಅದು ವಿಶ್ವತೋಮುಖಿ ಆದರೆ ಆವಾಗ ಅದು ತನ್ನ ನಿಜ ಸ್ವರೂಪವನ್ನು ತೋರಿಸಲಿಕ್ಕೆ ಶುರು ಮಾಡುತ್ತೆ. ನಮ್ಮ ಮನಸ್ಸನ್ನೇ ಅವಾಗ ದೈವಿ ಮನಸ್ಸಾಗಿ ಮಾರ್ಪಾಡಾಗ್ಲಿಕ್ಕೆ ಶುರುವಾಗುತ್ತೆ. ನಿಜಾಂಶವೆಂದರೆ ಸೃಷ್ಟಿಯನ್ನು ಅಸ್ತಿತ್ವದಲ್ಲಿ ತರಲು ಪ್ರಕೃತಿಯ ಶಕ್ತಿಯನ್ನು ಚಲನೆಯಲ್ಲಿ ತೊಡಗಿಸಿದ ಕ್ಷೋಭದ ಪ್ರತಿಚ್ಛಾಯೆಯೇ ಮಾನವನ ಮನಸ್ಸು. ಅದೇನ್ ಕ್ಷೋಭ ಅಂತಿತ್ತಲ್ಲ, ಆ ಕ್ಷೋಭದ ಪ್ರತಿಚ್ಛಾಯೆ ಅಥವಾ ಅನುಕರಣೆ ಮಾಡಿರ್ತಕ್ಕಂಥ ಒಂದು ವಸ್ತು ನಮ್ಮ ಮನುಷ್ಯನ ಮನಸ್ಸು. ಹೀಗೆ ವ್ಯಕ್ತಿಯ ಮನಸ್ಸು ದೇವರ ಮನಸ್ಸಿನ ಕ್ಷೋಭದ ಒಂದು ಭಾಗ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಮನಸ್ಸು ಭಗವಂತನ ಮನಸ್ಸಿನ ಒಂದು ಭಾಗ. ಭಗವಂತನ ಮನಸ್ಸು ಯಾವುದು? ಆದಿ ಮನಸ್ಸು ಅಂತ ಏನು ಹೇಳ್ತೀವಲ್ಲ, ಕ್ಷೋಭ ಇದೆಯಲ್ಲ, ಅದು ಆದಿ ಮನಸ್ಸು. ಆ ಮನಸ್ಸಿನ ಒಂದು ಭಾಗ. ಹೇಗಾದರೂ ಅದರ ಮುಖಿತ್ವವನ್ನು ಮೂಲದ ಕಡೆಗೆ ತಿರುಗಿಸಿದರೆ ಅದು ಮೌನವಾಗಿಯೂ ಶಾಂತವಾಗಿಯೂ ಆಗಿರುತ್ತದೆ. ಈಗ ಮನಸ್ಸು ಏನ್ ಮಾಡ್ತಾ ಇದೆ? ಕೆಳನಿಟ್ಟಿನಲ್ಲಿ ಹೋಗ್ತಾ ಇದೆ. ಅದನ್ನು ಹೇಗಾದ್ರೂ ಮಾಡಿ ಮೇಲ್ಮುಖವಾಗಿ ತಿರುಗಿಸ್ಬಿಟ್ರೆ ಮನಸ್ಸು ಶಾಂತ ಆಗ್ಲಿಕ್ಕೆ, ಮೌನವಾಗ್ಲಿಕ್ಕೆ ಶುರುವಾಗುತ್ತೆ. ನನ್ನ ಅನುಭವವೆಂದರೆ ಸಮರ್ಥ ಮಹಾತ್ಮನ ಸಹಾಯವು ಮಾತ್ರವೇ ಅದನ್ನು ಮೂಲದ ಕಡೆಗೆ ತಿರುಗಿಸಬಲ್ಲದು. ಅಂತ ಮಹಾತ್ಮನ ಶಕ್ತಿಯು ಇಚ್ಛೆಯು ಮಾತ್ರ ಇಂಥ ವಿಷಯದಲ್ಲಿ ಗಣ್ಯವಾಗುತ್ತದೆ. ಓದು ಬರಹಗಳು ಏನೂ ಪ್ರಯೋಜನಕ್ಕೆ ಬಾರವು. ಶ್ರದ್ಧೆ, ಭಕ್ತಿ, ಆತ್ಮವಿಶ್ವಾಸವುಳ್ಳ ಮನುಷ್ಯನು ಜಯ ಪಡೆಯುತ್ತಾನೆ. ಶ್ರದ್ಧೆ, ಭಕ್ತಿ ಮತ್ತು ಆತ್ಮವಿಶ್ವಾಸ ಈ 3 ಬೇಕು ನಾವು ಜಯ ಗಳಿಸಬೇಕಾದ್ರೆ. ಮಾನವನು ಪ್ರಕೃತಿಯ ಸಾಧನೋಪಕರಣ. ಅವನಲ್ಲಿ ಅಗಾಧ ಶಕ್ತಿ ಹುದುಗಿದೆ. ಈ ಶಕ್ತಿಯನ್ನು ಉಪಯೋಗಿಸುವ ಸಲುವಾಗಿ ಬೇಕಾಗಿರುವ ಆಯುಧವೂ ಅವನಲ್ಲಿದೆ. ಆ ಅದ್ಭುತ ಆಯುಧವೇ ಮನಸ್ಸು. ಸೊ ಮಾನವನಲ್ಲಿ ಇರತಕ್ಕಂಥ ಅದ್ಭುತ ಆಯುಧ ಅಂತ ಯಾವುದು ಅಂತಂದ್ರೆ ಮನಸ್ಸು. ಅದು ಸಂಪೂರ್ಣವಾಗಿ ಮಾನವನ ಆಸ್ತಿಯಾಗಿದೆ. ದೇವರಿಗೆ ಮನಸ್ಸಿಲ್ಲ ಅಂತ ಬರೆದಿದ್ದಾರೆ. ಭೂಮಕ್ಕೆ ಮನಸ್ಸಿಲ್ಲ, ಮನುಷ್ಯನಿಗೆ ಆ ಮನಸ್ಸಿದೆ. ನಮಗೆ ಪೂಜಾರನಾದ ದೇವನಿಗೂ ಮನಸ್ಸಿಲ್ಲ. ಪ್ರಾಣಿಗಳಿಗೆ ಮನಸ್ಸೆಂಬುದು ಇದೆ ಎಂದು ಹೇಳಿದರೂ ಅದರ ಗುಣ ಸ್ವಭಾವವೇ ಬೇರೆ. ಕ್ರಿಯಾತ್ಮಕತೆಯಿಂದಲೂ ಪ್ರಾಣಶಕ್ತಿಯಿಂದಲೂ ಕೂಡಿರುವ ಮಾನವನ ಮನಸ್ಸಿಗೆ ಹೋಲಿಸಿದರೆ ಅದು ಜಡ ಸ್ಥಿತಿಯಲ್ಲಿ ಇದೆ ಎನ್ನಬಹುದು. ಯಾವುದು? ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ ಇರ್ತಕ್ಕಂಥ ಮನಸ್ಸಿನ ಸ್ಥಿತಿ ಜಡ ಸ್ಥಿತಿಯಲ್ಲಿ. ಮನುಷ್ಯನಲ್ಲಿ ಸಾಕಷ್ಟು ವಿಕಾಸ ಹೊಂದಿದೆ ಮನಸ್ಸು. ಸೃಷ್ಟಿಯನ್ನು ಅಸ್ತಿತ್ವದಲ್ಲಿ ತಂದ ದೇವರ ಇಚ್ಛೆಯಿಂದ ಪರಿಣಮಿಸಿದ ಪ್ರಥಮ ಕ್ಷೋಭೆಯ ಮನಸ್ಸಿಗೆ ಮೂಲವಾದುದು. ಮಾನವನ ಮನಸ್ಸಿನ ಸ್ವಭಾವವು ಹೀಗಿದೆ, ಯಾವುದು? ಕ್ಷೋಭೆ ತರನೇ ಇದೆ. ಆದಾಗ್ಯೂ ಮನಸ್ಸು ಮಾನವನ ನೀಚ ಶತ್ರು ಎಂದು ಹೇಳಿ ಅದನ್ನು ಹೀನ ಪದಗಳಿಂದ ತೆಗಳುವುದು ಮಹಾತ್ಮ ನಾಮಧಾರಿಗಳಿಗೂ ಎಳ್ಳಷ್ಟೂ ಸರಿಯಲ್ಲ. ಅದರ ನಿಜವಾದ ಬೆಲೆಯನ್ನು, ಗುಣವನ್ನು ಅವರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನಿಜಕ್ಕೂ ವಸ್ತುಗಳನ್ನು ಕ್ರಿಯಾರೂಪಕ್ಕೆ ತರಲು ಇರುವ ಸಾಧನವು ಅದೊಂದೇ ಆಗಿದೆ. ಯಾವುದೇ ವಸ್ತುನ ಕ್ರಿಯಾರೂಪಕ್ಕೆ ತರಬೇಕಂತಂದ್ರೆ ಅದಕ್ಕೆ ಮನಸ್ಸು ಬೇಕು. ಮನಸ್ಸಿಲ್ದಿರ ರೂಪಕ್ಕೆ ತರಲಿಕ್ಕೆ ಆಗುವುದಿಲ್ಲ. ಅದು ಮಾನವನ ಪುಟ್ಟ ಸೃಷ್ಟಿಯನ್ನು ಅಸ್ತಿತ್ವಕ್ಕೆ ತಂದಿರುವ ಸಂಕ್ಷಿಪ್ತ ರೂಪದ ಮೂಲ ಶಕ್ತಿ ಆಗಿದೆ. ಮಾನವನ ತನ್ನ ಅಸ್ತಿತ್ವವನ್ನು ತಾನು ಸೃಷ್ಟಿ ಮಾಡ್ಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಯಾವ ಶಕ್ತಿ ಅಂತಂದ್ರೆ ಮನಸ್ಸಿನ ಶಕ್ತಿಯಿಂದನೇ ಬಂದಿರತಕ್ಕಂಥದ್ದು. ಪ್ರತಿಯೊಂದು ವಸ್ತುವಿನ ಮೂಲದಲ್ಲಿಯೂ ಕ್ರಿಯಾತ್ಮಕವಾಗಿರುವ ಶಕ್ತಿಯೇ ಮನಸ್ಸು. ಅದು ಯಾರ ಶಕ್ತಿ? ಉತ್ತರವು ಸರಳವಾಗಿದೆ. ಇದು ಖಂಡಿತವಾಗಿ ಮಾನವನದು. ಏಕೆಂದರೆ ದೇವರಿಗೆ ಮನಸ್ಸೇ ಇಲ್ಲ. ಅವನಿಗೆ ಮನಸ್ಸಿದ್ದಿದ್ದರೆ ಅವನೂ ಸಂಸ್ಕಾರಗಳ ಪರಿಣಾಮಕ್ಕೆ ಒಳಗಾಗುತ್ತಿದ್ದನು. ಆದುದರಿಂದ ಮೂಲದಲ್ಲಿ ಕೆಲಸ ಮಾಡುವುದು ಮಾನವ ಮನಸ್ಸೇ ಆಗಿರಬೇಕು. ಮಾನವನ ಶರೀರದ ಪ್ರತಿಯೊಂದು ಕಣದಲ್ಲಿಯೂ ಅಗಾಧ ಶಕ್ತಿ ಇದೆ. ಇಡೀ ವಿಶ್ವವು ಅದರೊಡನೆ ಅತಿ ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ. ಬೆನ್ನಲಿವಿನ ಪ್ರತಿಯೊಂದು ಬಿಂದುವು ಅತಿ ಹೆಚ್ಚಿನ ಶಕ್ತಿಯಿಂದ ತುಂಬಿದೆ. ಆದರೆ ಇದುವರೆಗೂ ಯಾರೂ ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಜನರೆಲ್ಲ ಕುಂಡಲಿಯನ್ನು ಜಾಗೃತಗೊಳಿಸುವ ಹುಚ್ಚಿನಿಂದ ಅದರ ಬೆನ್ನು ಹತ್ತಿ ಅದಕ್ಕಾಗಿಯೇ ಕೂಗುತ್ತಿದ್ದಾರೆ.
ಮೆದುಳಿನ ವಿವಿಧ ಕೋಶಗಳ ತಿರುಳಿನ ರಚನೆಯಲ್ಲಿರುವ ಪ್ರತಿಯೊಂದು ಕಣದಲ್ಲಿಯೂ ತನ್ನದೇ ಆದಂಥ ಬಲವಾದ ಶಕ್ತಿ ಇದೆ. ಆ ಶಕ್ತಿ ಕುಂಡಲಿನಿ ಶಕ್ತಿಯನ್ನು ಮೀರಿಸುತ್ತದೆ. ಯಾರೂ ಇದುವರೆಗೆ ಅದನ್ನು ಮಾನವರ ಒಳಿತಿಗಾಗಿ ಉಪಯೋಗಿಸಲು ಪ್ರಯತ್ನಿಸಿಲ್ಲ. ನನ್ನ ಈ ದೃಷ್ಟಿ ಅನೇಕ ಜ್ಞಾನಿಗಳಿಗೆ ಅಹಂಕಾರಾರ್ಹವಾಗಿ ಇಲ್ಲದಿರಬಹುದು. ನಾನು ಅದನ್ನು ಅವರಿಗೆ ಪ್ರದರ್ಶಿಸಿದರೂ ಕೂಡ ಅದನ್ನು ಮನಗಾಣುವಷ್ಟು ಶೀಘ್ರ ಗ್ರಾಹಿಗಳಿಲ್ಲದಿರಬಹುದು. ಹೇಗಾದರೂ ಜನರು ಇದನ್ನು ಅರ್ಥ ಮಾಡಿಕೊಂಡು ಮನಗಾಣುವ ಕಾಲ ಖಂಡಿತವಾಗಿ ಬರಲೇಬೇಕು. ಇವೆಲ್ಲ ನಾವು ಮುಂಚೆ ಓದಿದ್ದೀವಿ. ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ಏನೂ ಪ್ರಶ್ನೆ ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ವೇಗವಾಗಿ ಮುಂದುವರಿಯೋಣಂತೆ. ಮಾನವತೆಗೂ ಮತ್ತು ದೈವತ್ವಕ್ಕೂ ಇರುವ ಸಮಾನಾಂತರದ ಅಳಿವು. ದೇವರು ಮಾನವನನ್ನು ತನ್ನ ರೂಪದಲ್ಲಿಯೇ ಸೃಷ್ಟಿಸಿದನೆಂದು ಸಾಮಾನ್ಯ ನಂಬಿಕೆ. ಪ್ರಪಂಚದ ಎಲ್ಲ ಮತಧರ್ಮಗಳು, ತತ್ವಶಾಸ್ತ್ರಗಳು, ವಿಜ್ಞಾನಗಳು ಹೆಚ್ಚು ಕಡಿಮೆ ಈ ಅಂಶವನ್ನು ಒಮ್ಮತದಲ್ಲಿ ಹೊಂದಿವೆ. ಇದರಿಂದ ದೇವರ ದೈಹಿಕ ರೂಪವು ಕೈಕಾಲು ಅವಯವಗಳಿಂದ ಕೂಡಿ ಮಾಂಸ, ಮೂಳೆ, ಚರ್ಮಗಳಿಂದ ಆಗಿರುವ ಮನುಷ್ಯ ರೂಪದಂತೆ ಇದೆ ಎಂದು ಅರ್ಥವಲ್ಲ. ಮನುಷ್ಯನು ಪ್ರಕೃತಿಯಲ್ಲಿರುವ ಶಕ್ತಿ, ಬಲ, ಸಾಮರ್ಥ್ಯಗಳಿಂದ ಅದೇ ಕ್ರಮದಲ್ಲಿ ರಚಿಸಲ್ಪಟ್ಟಿದ್ದಾನೆ ಎಂದು ಇದರ ನಿಜವಾದಂತ ಅರ್ಥ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನು ಪ್ರಕೃತಿಯಲ್ಲಿರುವ ಶಕ್ತಿ, ಬಲ ಮತ್ತು ಸಾಮರ್ಥ್ಯ ಇವೆಲ್ಲವನ್ನು ಅದೇ ಕ್ರಮದಲ್ಲಿ ರಚಿಸಲ್ಪಟ್ಟಿದ್ದಾನೆ ಎಂಬುದು ಇದರ ನಿಜವಾದಂತ ಅರ್ಥ. ಮನುಷ್ಯನ ರಚನೆಯು ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ವಿಶ್ವದ ರಚನೆಯಂತೆಯೇ ಇದೆ. ಸ್ಥೂಲವಾದ ಬಾಹ್ಯ ವಿಶ್ವದ ಹಿಂದೆ ಅಸಂಖ್ಯಾತವಾದಂಥ ಸೂಕ್ಷ್ಮ ಮತ್ತು ಸೂಕ್ಷ್ಮತರ ರೂಪಗಳಿರುವಂತೆಯೇ ಮನುಷ್ಯನ ಸ್ಥೂಲ ಶರೀರದ ಹಿಂದೆ ಅಸ್ತಿತ್ವದ ಅನೇಕ ಸೂಕ್ಷ್ಮತರ ರೂಪಗಳಿವೆ. ಅತ್ಯಂತ ಬಾಹ್ಯ ರೂಪವೇ ಸ್ಥೂಲ ಶರೀರ. ಅದರ ಹಿಂದೆ ಸೂಕ್ಷ್ಮ ಶರೀರವಿದೆ. ಅದಕ್ಕೂ ಹಿಂದೆ ಕಾರಣ ಶರೀರವಿದೆ. ಈ ಮೂರು ಹೊರ ರೂಪಗಳ ಜೊತೆಗೆ ಸೂಕ್ಷ್ಮವಾದ ಮತ್ತು ತೆಳುವಾದ ಅಸಂಖ್ಯ ರೂಪಗಳು ಇವೆ. ತತ್ವಜ್ಞಾನಿಗಳು ಇದನ್ನು ಶರೀರಗಳೆಂದು ಕರೆಯುವುದಿಲ್ಲ, ಆದರೆ ಆತ್ಮದ ಸುತ್ತಲಿರುವ ತೆಳುವಾದ ಆವರಣಗಳೆಂದು ಕರೆಯುತ್ತಾರೆ. ಅಸಂಖ್ಯಾತವಾದ ಇವುಗಳಲ್ಲಿ ಪ್ರತಿಯೊಂದಕ್ಕೂ ಹೆಸರು ಕೊಡುವುದು ನಿಜವಾಗಿಯೂ ಬಹಳ ಕಷ್ಟ. ಅತಿ ಸೂಕ್ಷ್ಮದಿಂದ ಹಿಡಿದು ಅತಿ ಸ್ಥೂಲದವರೆಗೆ ಇರುವ ಅಸಂಖ್ಯಾತ ರೂಪಗಳೊಂದಿಗೆ ವಿಶ್ವದ ನಿಜವಾದ ಪ್ರತಿಕೃತಿಯಂತೆ ಅಥವಾ ದೇವರ ಸಮಗ್ರ ಅಭಿವ್ಯಕ್ತಿಯಂತೆ ಮನುಷ್ಯನು ಭೌತಿಕ ಪ್ರಪಂಚದಲ್ಲಿ ಇರುತ್ತಾನೆ. ಸೊ ಮನುಷ್ಯ ಅತಿ ಸೂಕ್ಷ್ಮ ಸ್ತರದಿಂದ ಹಿಡಿದು ಅತಿ ಸ್ಥೂಲದವರೆಗೆ ಎಲ್ಲವನ್ನೂ ಒಳಗೊಂಡಿರುತ್ತಾನೆ. ಅಂತರಾಳದ ಕೇಂದ್ರ ಅಥವಾ ಶೂನ್ಯದವರೆಗೆ ಒಂದು ವೃತ್ತದಿಂದ ಪ್ರತಿನಿಧಿಸಲ್ಪಟ್ಟ ಮನುಷ್ಯನ ಅಸ್ತಿತ್ವವು ದೇವರ ಅಭಿವ್ಯಕ್ತಿಗೂ ನಿಜವಾದ ಒಂದೇ ಆಗಿದೆ. ಸೊ ಮನುಷ್ಯನ ಅಸ್ತಿತ್ವ ಮತ್ತು ದೇವರ ಅಭಿವ್ಯಕ್ತಿ ಇವೆರಡಕ್ಕೂ ಮೂಲ ಸ್ಥಾನ ಒಂದೇ ಕೇಂದ್ರ ಬಿಂದು. ಇದಕ್ಕಾಗಿಯೇ ದೇವರ ಸಾಕ್ಷಾತ್ಕಾರವೆಂದರೆ ಆತ್ಮ ಸಾಕ್ಷಾತ್ಕಾರ ಎಂದು ಕರೆಯುತ್ತಾರೆ. ಆತ್ಮ ಸಾಕ್ಷಾತ್ಕಾರ ಎಂದರೆ ದೇವರ ಸಾಕ್ಷಾತ್ಕಾರವೆಂದು ಕರೆಯುತ್ತಾರೆ. ಯಾಕೆ? ದೇವರ ಮತ್ತು ಅಭಿವ್ಯಕ್ತಿ ಮತ್ತು ಮನುಷ್ಯನ ಅಸ್ತಿತ್ವ ಈ ಎರಡಕ್ಕೂ ಮೂಲ ಇರ್ತಕ್ಕಂಥದ್ದು ಒಂದೇ ಬಿಂದು. ಸೊ ದೇವರ ಸಾಕ್ಷಾತ್ಕಾರ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ದೈವಿ ಸಾಕ್ಷಾತ್ಕಾರ. ಶೂನ್ಯವೆಂಬ ಅದೇ ಬಿಂದುವಿನಿಂದಲೇ ವಿಕಾಸ ಕ್ರಮ ಹೊಂದಿ ಸಮಸ್ತ ವಿಶ್ವವು ಅಸ್ತಿತ್ವಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಅದೇ ಬಿಂದುವಿನಿಂದಲೇ ಮನುಷ್ಯನ ಅಸ್ತಿತ್ವವು ಅಭಿವೃದ್ಧಿಗೆ ಬಂದಿದೆ. ಸರಿನಾ? ಆ ಶೂನ್ಯದ ಬಿಂದು ಸಾಕ್ಷಾತ್ಕಾರ ಇತ್ತು ಅಂತಂದ್ರೆ ವಿಶ್ವದ ಸಾಕ್ಷಾತ್ಕಾರ ಆದಂಗೆನೆ. ಯಾಕಂದ್ರೆ ಆ ವಿಶ್ವವೆಲ್ಲವೂ ಕೂಡ ಆ ಶೂನ್ಯದ ಬಿಂದುವಿಂದಲೇ ಬಂದಿದೆ. ಮನುಷ್ಯ ಕೂಡ ಅದೇ ಶೂನ್ಯದ ಬಿಂದುವಿಂದಲೇ ಬಂದಿದ್ದಾನೆ. ಎಲ್ಲ ಧಾರ್ಮಿಕ ಸ್ಫೂರ್ತಿ ಒಂದಲ್ಲ ಒಂದು ರೂಪದಲ್ಲಿ ಯಾವಾಗಲೂ ಹರಿಯುತ್ತಿರುತ್ತದೆಯೋ ಅಂತಹ ದೇಶಕ್ಕೆ ಸೇರಿದವರು ನಾವು ಯಾವ ಸತ್ಯದಿಂದ ಹೊರ ಬಂದಿದ್ದೇವೆಯೋ ಅದರೊಡನೆ ಒಂದಾಗಲು ಶಿಕ್ಷಣ ಹೊಂದಿದ್ದೇವೆ. ಅನಂತದ ಸಾರವನ್ನೇ ನಾವು ನಮ್ಮನೊಳಗೆ ತಂದಿದ್ದೇವೆ. ದೇವರು ಮನುಷ್ಯ ರೂಪದಲ್ಲಿ ಇದ್ದಾನೆಂದು ಹೇಳುತ್ತಾರೆ. ಯಾಕೆ? ಅನಂತದ ಸಾರನ ನಾವು ತಗೊಂಡು ಬಂದಿದ್ದೀವಿ. ಆದ್ರೆ ಆ ಅನಂತದ ಸಾರನ ಪ್ರಕಟ ಮಾಡಿದಾಗ ಆವಾಗ ನಾವು ದೈವಿ ಪುರುಷರಾಗಿ ಮಾರ್ಪಾಡಾಗ್ತೀವಿ. ಈ ರೀತಿಯಿಂದ ನಾವು ದೈವತ್ವದೊಡನೆ ಹೆಜ್ಜೆ ಹಾಕುತ್ತಾ ಅದನ್ನು ಮಾನವತಾ ರೇಖೆಯೊಂದಿಗೆ ಸೇರಿಸಿದಾಗ ಮಾತ್ರ ನಮ್ಮ ಅಂತಿಮ ಉದ್ದೇಶವು ಸಫಲವಾಗಬಲ್ಲದು. ಈ ಮುಂಚೆ ಹೇಳಿದಂತೆ ಸೃಷ್ಟಿಯ ಮೂಲದಲ್ಲಿ ಮಾನವತೆ ದೈವತ್ವಕ್ಕೆ ಸದೃಶವಾಗಿದ್ದಿತು. ವಿಕಾಸ ಕ್ರಮದಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಉಂಟಾದ ಕ್ಷಿಪ್ರ ಚಲನಗಳ ಪರಿಣಾಮವಾಗಿ ಸ್ಥೂಲ ರೂಪವನ್ನು ಹೊಂದಿತು. ದೈವತ್ವದೊಡನೆ ಸಂಬಂಧಗೊಳಿಸಲು ನಾವು ಮಾನವನ ಅಸ್ತಿತ್ವದ ರಚನೆಯ ಅಂಗಗಳನ್ನೆಲ್ಲ ಅವುಗಳ ಸಮತ್ವದ ಮತ್ತು ಶಾಂತಿಯ ಮೂಲ ಸ್ವರೂಪಕ್ಕೆ ತರಲೇಬೇಕು. ಹಾಗಾದ್ರೆ ನಾವು ದೈವತ್ವಕ್ಕೆ ವಾಪಸ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ಇರ್ತಕ್ಕಂಥ ಅಂಗಗಳೆಲ್ಲ ನಾವು ಸಮತ್ವ ಮತ್ತು ಶಾಂತಿಯ ಸ್ಥಿತಿಗೆ ತಂದಾಗ ನಾವು ದೈವತ್ವಕ್ಕೆ ಅನುಗುಣವಾಗಿ ಇರ್ತೀವಿ. ಅವುಗಳಿಗೆ ಯೋಗ್ಯ ಮಿತತ್ವವನ್ನು ಮಾಡುವುದರಿಂದ ಅದು ಸಾಧಿಸಲ್ಪಡುತ್ತದೆ. ಸಹಜ ಮಾರ್ಗದಲ್ಲಿ ನಾವು ಇದನ್ನೇ ಮಾಡುತ್ತೇವೆ.
ನಮ್ಮ ಇಚ್ಛಾಕ್ರಿಯೆಯಿಂದ ಅಮಿತತ್ವವನ್ನು ಹೋಗಲಾಡಿಸುವುದೇ ದೈನಂದಿನ ಧ್ಯಾನಾಭ್ಯಾಸದ ನಿಜವಾದಂತ ಉದ್ದೇಶ. ಸೊ ಅಮಿತತ್ವ ಇದೆ, ಅಮಿತತ್ವದಿಂದ ಮಿತತ್ವಕ್ಕೆ ಹೋಗ್ಬೇಕು. ನಾವು ನಿಜವಾಗಿ ಧ್ಯಾನ ಮಾಡ್ತಕ್ಕಂಥದ್ದು ಇದೇ ಉದ್ದೇಶದಿಂದ. ಈ ರೀತಿಯಲ್ಲಿ ನಮ್ಮಲ್ಲಿರುವ ಮಾನವತೆಯು ದೈವತ್ವದಲ್ಲಿ ಮಾರ್ಪಾಡಾಗಲು ಆರಂಭಿಸುತ್ತದೆ. ಮನುಷ್ಯನ ದೈವೀಕರಣ ಎಂಬ ಪದದ ನಿಜವಾದಂತ ಅರ್ಥ ಇದೆ. ಮನುಷ್ಯ ದೈವೀಕರಣ ಆಗ್ತಾ ಇದ್ದಾನೆ ಅಂದ್ರೆ ಅವನು ಮಿತತ್ವದಿಂದ ಕೂಡ್ತಾ ಇದ್ದಾನೆ. ಮಿತತ್ವ ಬರ್ಬೇಕಾದ್ರೆ ನಮಗೆ ಶಾಂತತೆ ಬರಬೇಕು. ಮಿತತ್ವ ಮತ್ತು ಶಾಂತತೆ ಇದ್ದಾಗ ಅದೆರಡೂ ಬರಬೇಕಾದ್ರೆ ಪರಿಶುದ್ಧತೆ ಬೇಕು. ಪರಿಶುದ್ಧತೆ ಬೇಕಂದ್ರೆ ಕೇವಲ ನಾವು ಧ್ಯಾನ ಮಾಡ್ಕೊಂಡಿದ್ದ ಪರಿಶುದ್ಧತೆ ಬರಲ್ಲ. ನಾವು ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೋಬೇಕು, ವೈಯಕ್ತಿಕ ಬೈಠಕಗಳನ್ನ ತಗೋಬೇಕು, ಮತ್ತೆ ಸತ್ಸಂಗಕ್ಕೂ ಕೂಡ ನಾವು ಅನುಕ್ರಮವಾಗಿ ಹಾಜರಿ ಆಗ್ಬೇಕು. ಇವೆಲ್ಲವನ್ನೂ ಮಾಡಿದಾಗ ನಾವು ಮಿತತ್ವದಿಂದ ಕೂಡ್ಲಿಕ್ಕೆ ಶುರು ಮಾಡ್ತೀವಿ. ಇದನ್ನು ಮಾಡಿದೇವೆಂದರೆ ಸಮಾನ ಅಂತರತೆಯು ಅಂದ್ರೆ ದೈವತ್ವ ಮತ್ತು ಮನುಷ್ಯತ್ವ ಇವೆರಡರ ನಡುವೆ ಇರತಕ್ಕಂಥ ಅಂತರ ಏನಿದೆ ಅದು ಮಾಯವಾಗಿ ಮಾನವತೆ ಮತ್ತು ದೇವತ್ವ ಇಗಳೆರಡೂ ಹೆಚ್ಚು ಕಡಿಮೆ ಒಂದೇ ಆಗುತ್ತವೆ. ಹೇಗೆ ಆಗಲಿ ಶರೀರವಿರುವ ತನಕ ಮಾನವತ್ವವು ಸಂಪೂರ್ಣವಾಗಿ ಇಲ್ಲದಂತ ಆಗಲಾರದು. ಅವರು ಎಷ್ಟೇ ದೈವಿ ಪುರುಷರಾದರೂ ಕೂಡ ಒಂದು ಆವರಣ ಇದ್ದೇ ಇರುತ್ತೆ. ಮಾನವತೆಯ ಆವರಣ ಒಂದೇ ಒಂದು ಇದ್ದೇ ಇರುತ್ತೆ, ಅವರೆಷ್ಟೇ ದೈವಿ ಮಹಿಮ ಆದರೂ ಕೂಡ. ಹೀಗೆ ಸಹಜ ಮಾರ್ಗ ಪದ್ಧತಿಯಂತೆ ಮಾಡುವ ಧ್ಯಾನದ ಪರಿಣಾಮವಾಗಿ ಮಾನವತಾ ರೇಖೆಯಲ್ಲಿ ಕೆಲಸ ಮಾಡುತ್ತಿರುವ ಶಕ್ತಿಯ ತೀವ್ರತೆಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ಹೀಗೆ ದೇವತ್ವವು ಕಾಲೂರುತ್ತಾ ಬರುತ್ತದೆ, ಸಮಾನಾಂತರ ಕಡಿಮೆಯಾಗಲು ಪರಿಕ್ರಮಿಸುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾನವತೆ ದೇವತ್ವದ ಶಕ್ತಿಯಿಂದ ಚೇತನಗೊಂಡು ಕಾಲಕ್ರಮದಲ್ಲಿ ಅದೇ ಎಲ್ಲೆಲ್ಲೂ ನೆಲೆಗೊಳ್ಳಲು ಪರಿಕ್ರಮಿಸುತ್ತದೆ. ಸೊ ವಿ ಸ್ಟಾರ್ಟ್ ಬಿಕಮಿಂಗ್ ಡಿವೈನ್. ಮಾನವ ಭಗವಂತನ ಒಂದು ಶಕ್ತಿಯನ್ನ ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ, ದೈವತ್ವದಲ್ಲಿ ನೆಲೆ ನಿಲ್ಲಕ್ಕೆ ಶುರು ಮಾಡ್ತಾನೆ. ಈ ಸ್ಥಿತಿಗಳು ಸಂಪೂರ್ಣವಾಗಿ ನೆಲೆಗೊಂಡು ಸಮಾನ ಅಂತರತೆ ಮಾಯವಾಗುತ್ತದೆ ಮತ್ತು ಮಾನವತೆ ತನ್ನ ಸೃಷ್ಟಿಯ ಶಕ್ತಿಯೊಡನೆ ಕ್ಷುಲ್ಲಕವಾಗುತ್ತದೆ. ಈ ರೀತಿಯಲ್ಲಿ ದೇವರು ಅನಂತವಾಗಿರುವುದರಿಂದ ಅತ್ಯುನ್ನತ ಮಟ್ಟವನ್ನು ಮುಟ್ಟಿರುವ ಮಾನವನೂ ಕೂಡ ಮಾನವತಾ ಮಂಡಲದಲ್ಲಿ ಹಾಗೆಯೇ ಇರುತ್ತಾನೆ. ಅವನು ಕೂಡ ಅನಂತವಾಗಿರ್ತಾನೆ. ಅವನಿಗೆ ಶರೀರ ಕಾಣುತ್ತೆ, ಆದ್ರೆ ಅವ್ರ ಶರೀರದಲ್ಲಿ ಇರಲ್ಲ, ಅವ್ರು ಎಲ್ಲೆಡೆ ಹರಡಿರ್ತಾರೆ. ಹಾಗೆ ದೈವತ್ವ ಎಲ್ಲೆಡೆ ಹರಡಿದ್ಯೋ ಆ ದೈವತ್ವದ ಜೊತೆಗೆ ಸಾಮ್ಯತೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಕೂಡ ಎಲ್ಲೆಡೆ ಹರಡಿರ್ತಾರೆ. ಮಾನವೀಯ ಪರಿಮಿತಿಗಳು ಮಾಯವಾದಾಗ ಆತ್ಮದ ವಿಸ್ತಾರವು ಅನಂತವಾಗಿ ಸಮಸ್ತ ವಿಶ್ವವು ಆತ್ಮದಲ್ಲಿ ತುಂಬಿಕೊಂಡಿರುವಂತೆ ಕಾಣುತ್ತದೆ. ವಿಶ್ವದಲ್ಲಿ ಎಲ್ಲಿಯಾದರೂ ಯಾವುದಾದರೂ ಒಂದು ಆಘಾತವಾದರೆ ಆತನ ಹೃದಯದಲ್ಲಿ ಅದು ಪ್ರತಿಧ್ವನಿಯನ್ನು ಉಂಟು ಮಾಡುತ್ತದೆ. ಆಗ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳು ಅವನ ಜ್ಞಾನಕ್ಕೂ ಅನುಭವಕ್ಕೂ ಬರುತ್ತದೆ. ಸೊ ನಾವು ಆತ್ಮದ ವಿಸ್ತಾರ ಅಥವಾ ಪ್ರಜ್ಞೆಯ ವಿಸ್ತಾರ ಮಾಡ್ಕೊಳ್ತಾ ಇಡೀ ವಿಶ್ವದಲ್ಲಿ ವ್ಯಾಪಿಸ್ಬಿಡ್ತೀವಿ. ಆವಾಗ ಇಡೀ ವಿಶ್ವದಲ್ಲಿ ಎಲ್ಲೇ ಏನೇ ಆಘಾತ ಆದ್ರೂ ಕೂಡ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಅದರ ಜೊತೆಗೆ ಅವನ ಹೃದಯದಲ್ಲಿ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳು ಮತ್ತು ಜ್ಞಾನವು ಕೂಡ ಅವನಿಗೆ ಪ್ರಕಟವಾಗುತ್ತೆ. ಯಾವುದೂ ಕೂಡ ಆ ವ್ಯಕ್ತಿಗೆ ಪ್ರಕೃತಿಯಲ್ಲಿ ಯಾವ ರಹಸ್ಯವೂ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಇದು ಕೂಡ ಮುಂಚೆ ಓದಿದ್ವಿ. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಇದೆಲ್ಲ ಮುಂಚೆ ಓದಿರ್ತಕ್ಕಂಥದ್ದು, ಇವೆಲ್ಲ ರಿಯಾಲಿಟಿ ಡಾನ್ ಅಲ್ಲಿ ಬಂದಿದೆ. ಸತ್ಯೋದಯದ ಪುಸ್ತಕದಲ್ಲಿ ಇವೆಲ್ಲವೂ ಬಂದಿದೆ. ಸೊ ಇದೆಲ್ಲ ಮತ್ತೆ ರಿಪಿಟೇಷನ್ ಆಗ್ತಾ ಇದೆ ಅಷ್ಟೇ. ಸಾಕ್ಷಾತ್ಕಾರ ಮತ್ತು ಅದರ ಉಪಾಯಗಳು, ಇದು ಕೂಡ ರಿಪಿಟೇಷನ್ ಇದೆ. ಪ್ರಾಚೀನ ಕಾಲದಿಂದಲೂ ಈಶ್ವರನ ಸಾಕ್ಷಾತ್ಕಾರವು ವಿಶೇಷತಃ ಭಾರತದಲ್ಲಿ ಪುರುಷಾರ್ಥದ ಮತ್ತು ಅಸ್ತಿತ್ವದ ಧ್ಯೇಯವೆಂದು ಘೋಷಿಸಲ್ಪಟ್ಟಿದೆ. ಆದರೆ ದೇವರು ಎಂದರೆ ಪರಮಪದ ಎಂಬ ಕಲ್ಪನೆಯಂತೆ ಈಶ್ವರ ಪ್ರಾಪ್ತಿಯ ಭಾವವೂ ಕೂಡ ರಹಸ್ಯಾವರಣಗಳಿಂದ ಆಚ್ಛಾದಿಸಲ್ಪಟ್ಟಿದೆ. ಆದ್ದರಿಂದ ವಿಚಾರವಂತನು ವಿಜ್ಞಾನಿಯೂ ಆದ ಅಪ್ರಾಮಾಣಿಕ ಮನುಷ್ಯನಿಗೆ ಈ ಪದವನ್ನು ಉಚ್ಚರಿಸಿದರೆ ಜಿಜ್ಞಾಸೆ ಹುಟ್ಟುತ್ತದೆ, ಅಸಹ್ಯ ಪಡ್ಕೊಳ್ತಾರೆ ದೇವರು ಅಂದ್ರೆ. ಅನೇಕ ಪಂಡಿತ ಸಂತರು ಸಾಕ್ಷಾತ್ಕಾರದ ಸ್ಥಿತಿಯನ್ನು ಅನೇಕ ವಿಲಕ್ಷಣ ರೀತಿಗಳಲ್ಲಿ ವಿವರಿಸಿದ್ದಾರೆ. ಆದರೆ ಎಲ್ಲಿವರೆಗೆ ಅದು ವಿವರಿಸಲ್ಪಡುತ್ತದೆಯೋ ಅಲ್ಲಿವರೆಗೆ ಅದು ಅಲ್ಲವೆಂದು ನನಗೆ ಕಾಣುತ್ತದೆ. ಸಾಕ್ಷಾತ್ಕಾರದ ಸ್ಥಿತಿ ಅಂದ್ರೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಆಗ್ತಾ ಇರತಕ್ಕಂಥ ಸ್ಥಿತಿ. ಅದು ಸತ್ಯವಾಗಿ ಅಭಿವ್ಯಕ್ತಿಗೆ ಮೀರಿದ ಮೂಕ ಸ್ಥಿತಿ. ಪ್ರಕಾಶವನ್ನು ಹೊರಗಾಗಲಿ ಒಳಗಾಗಲಿ ವೀಕ್ಷಿಸುವುದು ಅಥವಾ ಅನುಭವ ಮಾಡುವುದು ಸಾಕ್ಷಾತ್ಕಾರವಲ್ಲವೇ ಅಲ್ಲ. ನನ್ನ ಅಭ್ಯಾಸದ ಮೊದಲು ನಾನು ಅನೇಕ ವೇಳೆ ಪ್ರಕಾಶವನ್ನು ನೋಡಿ ಅನುಭವ ಮಾಡಿದೆನು.
ಆದರೆ ಅದು ನನ್ನ ಗುರಿಯಾಗಿಲ್ಲವಾದ್ದರಿಂದ ನನ್ನ ಗುರುಗಳ ನಿರಂತರ ಸಹಾಯದಿಂದ ನಾನು ಮುಂದುವರಿದೆನು. ನಿಜವಾಗಿ ಅದು ಬದಲಾವಣೆ ಹೊಂದದ ಸಂತತವಾದ ರುಚಿ ಇಲ್ಲದ ಸ್ಥಿತಿ. ಸಾಕ್ಷಾತ್ಕಾರ ಅಂದ್ರೆ ಅಲ್ಲಿ ಬರೀತಾ ಇದ್ದಾರೆ ನೋಡಿ, ಅದು ಡೆಫಿನೇಷನ್. ಸಾಕ್ಷಾತ್ಕಾರ ಅಂದ್ರೆ ಅದು ಬದಲಾವಣೆ ರಹಿತವಾದಂತ ಸಂತತವಾದಂತ ರುಚಿ ಇಲ್ಲದ ಸ್ಥಿತಿ. ಅಲ್ಲಿ ಸ್ವಾರಸ್ಯವಿಲ್ಲ, ಆಕರ್ಷಣೆ ಇಲ್ಲ ಮತ್ತು ಜನಜನಿತವಾದಂತ ಅರ್ಥದಲ್ಲಿ ಆನಂದವೂ ಇಲ್ಲ. ಅದನ್ನು ಸಂಗ್ ಎ ಬೇ ನಮಕ್, ಕ್ಷಾರಗಳನ್ನು ತೆಗೆದ ಉಪ್ಪಿನ ಕಲ್ಲು ಎಂದು ಹೆಚ್ಚು ಸಮರ್ಪಕವಾಗಿ ವಿವರಿಸಬಹುದು. ಉಪ್ಪಿನ ಆ ಸ್ವಭಾವ ಇದೆಯಲ್ಲ, ಆ ರುಚಿ ಇದೆಯಲ್ಲ, ಅದನ್ನು ತೆಗೆದುಬಿಟ್ರೆ ಏನು ಉಳಿಯುತ್ತೆ? ಅದು ನಿಜವಾದಂತ ಅರ್ಥ. ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹುಸಿಯಾಗದ ಇಚ್ಛೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಒಂದು ಕ್ಲೂ ಏನಪ್ಪಾ ಅಂತಂದ್ರೆ, ಯಾವ ವ್ಯಕ್ತಿ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರ್ತಾನೆ ಅವನ ಇಚ್ಛಾಶಕ್ತಿ ಎಷ್ಟು ಬಲವತ್ತವಾಗಿರುತ್ತೆ ಅಂತಂದ್ರೆ, ಅವನು ಏನ್ ಇಚ್ಛೆ ಮಾಡಿದ್ರೆ ಅದಾಗತ್ತೆ. ಇದು ಒಂದು ಕುರುಹು. ಅನುಭವದ ಜ್ಞಾನವೇ ಸತ್ಯವಾದುದು. ಸಾಮಾನ್ಯವಾಗಿ ಪಂಡಿತರು ಸಾಕ್ಷಾತ್ಕಾರವನ್ನು ಕುರಿತು ಅಥವಾ ಅದರ ಸ್ಥಿತಿಗಳನ್ನು ಕುರಿತು ತಮ್ಮ ವಿದ್ಯೆಯ ಆಧಾರದ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುತ್ತಾರೆ ಹೊರತು ತಮ್ಮ ಅನುಭವದ ಆಧಾರದ ಮೇಲಿಂದಲ್ಲ. ಈ ಕಾರಣದಿಂದ ಸಾಕ್ಷಾತ್ಕಾರವೆಂಬುದು ಈಗಿನ ಕಾಲದಲ್ಲಿ ಒಂದು ಕಲಾ ಚಾತುರ್ಯವಾಗಿದೆ ಎಂದು ಹೇಳಲು ನನಗೆ ಬಹಳ ವಿಷಾದವಾಗುತ್ತದೆ. ನಿಜಾಂಶವೆಂದರೆ ಸತ್ಯವೆಂಬುದು ಅವರವರ ಮಾನಸಿಕ ರುಚಿಗೂ ಕೌಶಲ್ಯಕ್ಕೂ ಅನುಸಾರವಾಗಿ ಅದರ ವರ್ಣಗಳನ್ನು ತೇಲುಬಿಟ್ಟು ಬಹಳ ಆಳದಲ್ಲಿ ಮುಳುಗಿ ಹೋಗಿದೆ. ಅದರ ಫಲವಾಗಿ ಜನರು ಈ ವರ್ಣನ ಚಿತ್ರಗಳ ಮೇಲೆ ತಮ್ಮ ಗಮನವನ್ನು ಹರಿಸುತ್ತಾರೆ ಮತ್ತು ಆಧ್ಯಾತ್ಮಿಕತೆಯೂ ಇಲ್ಲದ ಸತ್ಯವೂ ಅಲ್ಲದ ಸ್ಥಳದೆಡೆಗೆ ಹೋಗುತ್ತಾರೆ. ಯಾವುದರಿಂದ ಈಶ್ವರೀಯ ಜ್ಞಾನವು ಮನುಷ್ಯನಲ್ಲಿ ಉದ್ಬುದ್ಧವಾಗುತ್ತದೆಯೋ ಅಂಥ ನಿಜವಾದ ಅರ್ಥದಲ್ಲಿ ಸಾಕ್ಷಾತ್ಕಾರವನ್ನು ಪಡೆದ ಹೊರತು ಆ ವಿಷಯವನ್ನು ಮುಟ್ಟಲು ಯಾರಿಗೂ ಅಧಿಕಾರವಿರದೆಂದು ನಾನು ನಂಬುತ್ತೇನೆ. ಈ ಸಮಸ್ಯೆಯ ಪರಿಹಾರಕ್ಕೆ ಸಾಧನೆಯ ಜೀವನವೇ ಬೇಕು. ಸೊ ಅಭ್ಯಾಸದ ಜೀವನ ಬೇಕು. ಬರೀ ಪುಸ್ತಕ ಓದಿದ್ರಿಂದ ಪ್ರಯೋಜನ ಇಲ್ಲ. ಪುಸ್ತಕ ಓದಿದ್ರೆ ಅದರಿಂದನೂ ಸಹಾಯ ಆಗತ್ತೆ. ಆದರೆ ಎರಡೂ ಜೊತೆಯಾಗಿ ಹೋಗ್ಬೇಕು. ಪುಸ್ತಕದ ಅಧ್ಯಯನ, ನಮ್ಮ ಅಧ್ಯಯನ ಮತ್ತು ನಮ್ಮ ಅಭ್ಯಾಸ ಇವೆಲ್ಲವೂ ಜೊತೆಯಾಗಿ ಹೋದಾಗ ನಾವು ನಿಜವಾಗಿ ಸಾಕ್ಷಾತ್ಕಾರದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸಾಕ್ಷಾತ್ಕಾರವನ್ನು ಅವ್ಯಯ ಸ್ಥಿತಿ ಎಂದು ವರ್ಣಿಸಬಹುದು. ಈ ಸ್ಥಿತಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಯಾರೋ ಒಬ್ಬರಿಗೆ ಅನುಗ್ರಹ ರೂಪದಲ್ಲಿ ಬರುವುದು. ಆದರೆ ಯಾರಿಗೇ ಆಗಲಿ ಅದನ್ನು ಸಂಪೂರ್ಣ ಪಡೆದಿರುವ ಗುರು ಒಬ್ಬನ ದೊರೆತರೆ ಮತ್ತು ಅದರ ಬಗ್ಗೆ ತೀವ್ರ ಆಸಕ್ತಿಯನ್ನು ಆತುರವನ್ನು ಉಳ್ಳವನಾಗಿದ್ದರೆ ಅದು ಬಹಳ ಸುಲಭವಾಗಿ ಸಾಧ್ಯವಾಗುತ್ತದೆ. ಇದು ನಮಗ್ ಬೇಕು, ಆಸಕ್ತಿ ಬೇಕು, ಆತುರತೆ ಬೇಕು. ನಿಧಾನಕ್ಕೆ ಮಾಡಿದ್ರಾಯ್ತು, 60 ವರ್ಷ ಆಗ್ಲಿ 70 ವರ್ಷ ಆಗ್ಲಿ ಆಮೇಲೆ ನೋಡೋಣ ಅಂತ ಅನ್ಕೊಂಡ್ರೆ ಅದಾಗಲ್ಲ. ನಮಗೆ ಸಾಕ್ಷಾತ್ಕಾರವಾಗಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಆತುರತೆ ಇರಬೇಕು ಮತ್ತು ಅದರ ಬಗ್ಗೆ ಆಸಕ್ತಿ ಇರಬೇಕು. ಆದರೆ ಸತ್ಯ ಎಂಬುದರ ಭಾವನೆ ಇವೆರಡೂ ಇರುವವರೆಗೂ ಅದು ಸಂಪೂರ್ಣ ಸಾಕ್ಷಾತ್ಕಾರವಲ್ಲ. ಆದ ಕಾರಣ ಆನಂದವೂ ಕೂಡ ಒಂದು ಕೊರತೆಯೆಂದೇ ಆಗುತ್ತದೆ. ಸೊ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಯಾವುದೇ ಆಕರ್ಷಣೆಯೂ ಇಲ್ಲ, ಯಾವುದೇ ಸ್ವಾರಸ್ಯನೂ ಇಲ್ಲ, ಯಾವುದೇ ಆನಂದವೂ ಇಲ್ಲ. ಅದೊಂದು ಮೂಕ ಸ್ಥಿತಿ. ಸಾಕ್ಷಾತ್ಕಾರವೇನೆಂದು ನಾನು ಮೊದಲು ತಿಳಿಸಬೇಕೆಂದು ಅನಂತರ ತಾವು ಪೂಜೆಯನ್ನು ಪ್ರಾರಂಭಿಸುತ್ತೇವೆಂದು ಜನರು ನನ್ನನ್ನು ಅನೇಕ ವೇಳೆ ಕೇಳುತ್ತಾರೆ. ಈ ಮಾತು ಶೇಕ್ಸ್ಪಿಯರ್ನ ಅಥವಾ ಮಿಲ್ಟನ್ನ ವಿಚಾರಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳುವನು, ಅನಂತರ ವರ್ಣಮಾಲೆಯನ್ನು ಕಳೆಯಲು ಪ್ರಾರಂಭಿಸುತ್ತೇನೆ ಎಂದು ಹೇಳಿದಂತೆ ಆಗುತ್ತದೆ. ಅಭ್ಯಾಸಿಯು ನಾನು ಮೊದಲು ದೇವರನ್ನು ಸಾಕ್ಷಾತ್ಕರಿಸಿಕೊಂಡು ಅನಂತರ ಅವನನ್ನು ಪೂಜಿಸಲು ಮೊದಲು ಮಾಡುತ್ತೇನೆ ಎಂದು ಹೇಳಿದಂತೆ ಆಗುತ್ತದೆ. ನೀವು ಹುಡುಕುವ ವಸ್ತುವೇ ನಿಮ್ಮ ಕೈ ಸೇರಿದರೆ ಪೂಜೆಯನ್ನೇಕೆ ಮಾಡಬೇಕು? ತಾನು ಕೆಳಮಟ್ಟದಲ್ಲಿದ್ದೇನೆಂದು ಅರ್ಥ ಮಾಡಿಕೊಳ್ಳುವವನು ಮಾತ್ರ ಉನ್ನತಿಗೆ ಏರಬಲ್ಲನು. ಭಾರತೀಯ ದರ್ಶನದ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಅತೃಪ್ತಿ ತಾತ್ವಿಕ ಪ್ರಯತ್ನದ ಪ್ರಾರಂಭಿಕ ಬಿಂದುವೆಂದು ಯೋಗ್ಯವಾಗಿ ನಿರ್ಣಯಿಸಲ್ಪಟ್ಟಿದೆ. ಇದು ನಿಮ್ಗೆ ಪ್ರಶ್ನೆ ಬರ್ಬೋದು. ಭಾರತೀಯ ದರ್ಶನದ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಅತೃಪ್ತಿ ತಾತ್ವಿಕ ಪ್ರಯತ್ನದ ಪ್ರಾರಂಭಿಕ ಬಿಂದುವೆಂದು ಯೋಗ್ಯವಾಗಿ ನಿರ್ಣಯಿಸಲ್ಪಟ್ಟಿದೆ. ಇದು ನಿಮ್ಗೆ ಬರ್ಬೋದು. ತಾತ್ವಿಕ ಪ್ರಯತ್ನದ ಪ್ರಾರಂಭಿಕ ಬಿಂದು ಯಾವುದು ಅಂದ್ರೆ ಆಧ್ಯಾತ್ಮಿಕ ಅತೃಪ್ತಿ. ವಿಭೂತಿ ಪುರುಷನ ಸಾನ್ನಿಧ್ಯವಿರುವುದರಿಂದ ಈಗ ಸಾಕ್ಷಾತ್ಕಾರವು ಸುಲಭವಾಗಿದೆ. ಮುಕ್ತಿಯ ಬಿಂದುವಿನಿಂದ ಆಚೆಗೆ ಸಾಮಾನ್ಯವಾಗಿ ಜನರ ವಿಚಾರವು ಹೋಗುವುದಿಲ್ಲ. ಅದೇ ಮಾನವನು ಹುಟ್ಟಬಹುದಾದ ಅತ್ಯಂತಿತ ಮಿತಿ ಎಂದು ಭಾವಿಸುತ್ತಾರೆ. ಆದರೆ ಅದು ತಪ್ಪು ಕಲ್ಪನೆ. ಸೊ ನಾವು ಮುಕ್ತಿ ಕಡೆಗೆ ಹೋಗ್ತಾ ಇಲ್ಲ. ಮುಕ್ತಿ ಅನ್ನೋದು ಬಹಳ ಸಣ್ಣ ಅಂತ ನಾವು ಹೇಳ್ತಿದ್ದಾರೆ ಬಾಬೂಜಿಯವರು. ಮುಕ್ತಿ ಎಂಬುದು ದೈವಿ ಪದದಲ್ಲಿ ಬಹಳ ಕೆಳಮಟ್ಟದ ಸಿದ್ಧಿಗಳಲ್ಲಿ ಬಂದು ಆದುದರಿಂದ ಅದು ಮಗು ಆಟವಾಡುವ ಆಟಿಕೆಯಂತೆ ಮಾತ್ರ. ಅದರ ಆಚೆಗೆ ಸಂಪಾದ್ಯವಾದುದು ಬಹಳಷ್ಟು ಇದೆ.
ಅಪಾರ ವಿಸ್ತಾರವಾಗಿರುವ ಅನಂತ ಸಾಗರವು ಇನ್ನು ಮುಂದೆ ಇದೆ. ಕೇವಲ ಅದರ ಮೇಲೆಯೇ ಕಣ್ಣಿಟ್ಟು ಮುಂದೆ ಮುಂದೆ ಹೋಗಿ ಅದನ್ನು ಗುರುತು ಹಿಡಿಯಿರಿ. ನಿರ್ವಿಕಲ್ಪ ಸಮಾಧಿಯು ಯೋಗ ಸಿದ್ಧಿಯೇ ಹೌದು, ಆದರೆ ಅದು ಸಮಸ್ಯೆಯ ಪರಿಹಾರವನ್ನು ನೀಡಲಾರದು. ನಾವು ಪ್ರಾಪಂಚಿಕ ಕೆಲಸಗಳಲ್ಲಿ ಎಷ್ಟೇ ನಿರತರಾಗಿದ್ದರೂ ಪ್ರತಿ ಕ್ಷಣದಲ್ಲಿಯೂ ಶುದ್ಧವೂ ಸರಳವೂ ಆದ ಪರಮ ಸತ್ಯದಲ್ಲಿ ನಿಷ್ಠರಾಗುವುದೇ ನಿಜವಾದಂತಹ ಸಮಾಧಿಯ ಸ್ಥಿತಿ. ಇದಕ್ಕೆ ಸಹಜ ಸಮಾಧಿ ಎಂದು ಹೆಸರು. ಇದು ಕೂಡ ಮತ್ತೆ ಪ್ರಶ್ನೆ ಬರುತ್ತೆ, ಸಹಜ ಸಮಾಧಿ ಎಂದರೇನು? ನಾವು ಪ್ರಾಪಂಚಿಕ ಕೆಲಸಗಳಲ್ಲಿ ಎಷ್ಟೇ ನಿರತರಾಗಿದ್ದರೂ ಪ್ರತಿ ಕ್ಷಣದಲ್ಲಿಯೂ ಶುದ್ಧವೂ ಸರಳವೂ ಆದ ಪರಮ ಸತ್ಯದಲ್ಲಿ ನಿಷ್ಠರಾಗುವುದೇ ನಿಜವಾದಂತಹ ಸಮಾಧಿಯ ಸ್ಥಿತಿ. ಇದೇ ಸಹಜ ಸಮಾಧಿ ಎಂದು ಹೇಳುವರು. ಇದು ಉನ್ನತ ಪ್ರಾಪ್ತಿಗಳಲ್ಲಿ ಒಂದು ಮತ್ತು ನಿರ್ವಾಣದ ಆಧಾರವೇ ಇದು. ಇದರ ಗುಣಗಳನ್ನು ಶಬ್ದಗಳಲ್ಲಿ ವಿವರಿಸಲು ಆಗುವುದಿಲ್ಲ. ಅದರಲ್ಲಿಯೇ ನಿಷ್ಠನಾಗಿರುವವನು ಅದನ್ನು ಮನಗಾಣಬಹುದು. ಅದರ ಹೆಸರು ಸೂಚಿಸುವಂತೆ ಅದು ಅಷ್ಟು ಸುಲಭವಲ್ಲ. ಅದನ್ನು ಕುರಿತು ಸಂತ ಕಬೀರನು ಬಹಳವಾಗಿ ಹೇಳಿದ್ದಾನೆ. ಅದೇ ಸಂಪಾದ್ಯ ವಸ್ತು. ಸಹಜ ಸಮಾಧಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ತಮದ ಸ್ಥಿತಿಯಲ್ಲಿ ಯಾರು ತನ್ನನ್ನು ತಾನು ನೆಲೆಗೊಳಿಸ್ಕೊಳ್ತಾರೋ, ಅದರಲ್ಲಿರ್ತಕ್ಕಂಥ ಸ್ಥಿತಿಯನ್ನು ತಮ್ಮಲ್ಲಿ ತಾವು ಮೈಗೂಡಿಸ್ಕೊಳ್ತಾರೋ ಅವರು ಸಹಜ ಸಮಾಧಿಯ ಸ್ಥಿತಿಯಲ್ಲಿ ನೆಲೆಗೊಳ್ತಾರೆ. ಸಾಕ್ಷಾತ್ಕಾರಕ್ಕೆ ಅನೇಕ ಮಾರ್ಗಗಳು, ಅಭ್ಯಾಸಗಳು ವಿಧಲ್ಪಟ್ಟಿವೆ. ಅವುಗಳಲ್ಲಿ ಬಹಳ ಶೀಘ್ರವಾಗಿಯೂ ಖಚಿತವಾಗಿಯೂ ನಮಗೆ ಜಯ ದೊರಕಿಸುವುದನ್ನು ನಾವು ಆರಿಸಿಕೊಳ್ಳಬೇಕು. ಈಗ ಅದು ಯಾವುದೆಂಬುದನ್ನು ಪ್ರತಿಯೊಬ್ಬನು ತನ್ನಷ್ಟಕ್ಕೆ ತಾನೇ ನಿರ್ಣಯಿಸಲಿ. ಈ ಅಂಶದಲ್ಲಿ ಸ್ವಾಮಿ ವಿವೇಕಾನಂದರು ವಿವೇಚನಾಪೂರ್ಣವಾಗಿ ಹೇಳಿರುವುದನ್ನು ಸಂಜ್ಞಾ ಸೂಚಕವೆಂದು ಸ್ವೀಕರಿಸುತ್ತೇನೆ. ಮಾನವನನ್ನು ಅತ್ಯುನ್ನತ ಸ್ಥಿತಿಗೆ ಯಶಸ್ವಿಯಾಗಿ ಒಯ್ಯಬಲ್ಲದು ರಾಜಯೋಗ ಮಾತ್ರ. ಪ್ರಾಣಹುತಿಯ ಮೂಲಕ ತನ್ನ ಆಂತರಿಕ ಶಕ್ತಿಯನ್ನು ಉಪಯೋಗಿಸಲು ಬಲ್ಲವನಲ್ಲದೆ ಮತ್ತಾರು ಗುರುವಾಗಲು ಅಥವಾ ಮಾರ್ಗದರ್ಶಕನಾಗಲು ಯೋಗ್ಯನಲ್ಲ. ಹಠಯೋಗದಿಂದ ಆಜ್ಞಾಚಕ್ರದ ಆಚೆಗೆ ಹೋಗಲು ಸಾಧ್ಯವಿಲ್ಲವೆಂದು ನಾನು ಖಂಡಿತವಾಗಿ ಹೇಳಬಲ್ಲೆನು. ಜೊತೆಗೆ ಅದರಲ್ಲಿ ಮತ್ತೊಂದು ಭಾರಿ ದೋಷವಿದೆ. ನಾವು ಹಠಯೋಗದ ಬಗ್ಗೆ ಬರಿತಾ ಇದ್ದಾರೆ, ಅದು ಕೆಲಸ ಪ್ರಶ್ನೆಗೆ ಬರುತ್ತೆ. ಹಠಯೋಗದಲ್ಲಿ ನಾವು ಆಜ್ಞಾಚಕ್ರದ ಮೀರಿ ಹೋಗ್ಲಿಕ್ಕೆ ಆಗಲ್ಲ, ಆಚೆ ಅಥವಾ ದಾಟಿ ಹೋಗ್ಲಿಕ್ಕೆ ಆಗಲ್ಲ. ಮತ್ತೊಂದು ತೊಡಗಿದೆ ಹಠಯೋಗ ಮಾಡುವುದು. ದೈಹಿಕ ಪ್ರಯತ್ನಗಳ ನಾವು ಹಠಯೋಗದ ದೈಹಿಕ ಅಭ್ಯಾಸಗಳನ್ನು ಪ್ರಾರಂಭಿಸಿದಾಗ ನಮ್ಮ ದೈಹಿಕ ಪ್ರಯತ್ನಗಳ ಅರಿವು ಇದ್ದು ಉದ್ದಕ್ಕೂ ಆತ್ಮದ ಭಾವನೆಯು ಅದರ ಹಿನ್ನೆಲೆಯಲ್ಲಿ ಇರುತ್ತದೆ. ಈ ರೀತಿಯಲ್ಲಿ ಅಹಂಕಾರವು ಕಡಿಮೆಯಾಗುವುದಕ್ಕೆ ಬದಲು ಇದರಿಂದ ಹೆಚ್ಚಾಗಿ ಹೋಗುತ್ತದೆ. ಸೊ ಹಠಯೋಗನ ಯಾರು ತೀವ್ರವಾಗಿ ಅಭ್ಯಾಸ ಮಾಡ್ತಾರೆ ಅವರ ಅಹಂಕಾರ ಕಡಿಮೆ ಆಗುವುದರ ಬದಲಿಗೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜಯೋಗದಲ್ಲಿ ಹೀಗಲ್ಲ. ಅದರಲ್ಲಿ ಮನಸ್ಸಿನ ಸಂತತ ಕ್ರಿಯಾತ್ಮಕ ವೃತ್ತಿಗಳನ್ನು ಶಮನಗೊಳಿಸಲು ಅತ್ಯಂತ ಸೂಕ್ಷ್ಮೋಪಾಯಗಳನ್ನು ಉಪಯೋಗಿಸಿ ಮುಂದುವರಿಯುತ್ತಾನೆ. ಜೊತೆಗೆ ಇದನ್ನು ಅಭ್ಯಾಸ ಮಾಡುವಾಗ ಅತಿ ಸೂಕ್ಷ್ಮ ವಸ್ತುವಿನ ಮೇಲೆ ಗಮನವಿರುವುದರಿಂದ ಯಾವಾಗಲೂ ದೇಹ ಭಾವದಿಂದ ದೂರವಿರುತ್ತಾನೆ. ಸೊ ನಾವು ಧ್ಯಾನ ಮಾಡ್ಬೇಕಾದ್ರೆ ಮೊದಲು ದೇಹ ಭಾವದಿಂದ ದೂರವಾಗ್ತೀವಿ, ತದನಂತರ ಮನಸ್ಸಿನ ಭಾವದಿಂದನೂ ದೂರವಾಗ್ತೀವಿ, ಕಾಲಕ್ರಮೇಣದಲ್ಲಿ ಅಹಂಭಾವನೆಯಿಂದನೂ ದೂರವಾಗ್ತಾ ಹೋಗ್ತೀವಿ. ರಾಜಯೋಗನ ಸರಿಯಾಗಿ ನಾವು ಅಭ್ಯಾಸ ಮಾಡಿದ್ದೆ ಆದರೆ ಅಹಂಭಾವನೆಯನ್ನ ನಾವು ತಿಳಿಗೊಳಿಸ್ತಾ ಹೋಗ್ತೀವಿ. ಹಠಯೋಗದಲ್ಲಿ ಅಹಂಭಾವನೆ ಗಟ್ಟಿ ಆಗ್ತಾ ಹೋಗುತ್ತೆ. ಇವೆರಡು ಇರತಕ್ಕಂಥ ವ್ಯತ್ಯಾಸ. ಸರಿನಾ? ಇವೆರಡು ನಿಮಗೆ ಡಿಫರೆನ್ಸ್ ಕೇಳ್ತಾರೆ. ಸೂಕ್ಷ್ಮ ವಸ್ತುವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ಅಷ್ಟೇ ಸೂಕ್ಷ್ಮವೂ ನಯವೂ ಆದ ಸಾಧನೆಗಳನ್ನೇ ಉಪಯೋಗಿಸಬೇಕು. ಸರಳ ಸಮಸ್ಯೆಯ ಪರಿಹಾರಕ್ಕಾಗಿ ಜಟಿಲ ಕ್ರಮಗಳನ್ನು ಉಪಯೋಗಿಸಿದರೆ ತೊಂದರೆ ಉಂಟಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಂದು ಸಣ್ಣ ಹೊಲಿಗೆಯ ಸೂಜಿಯನ್ನು ಎತ್ತಿಕೊಳ್ಳಲು ದೊಡ್ಡ ಕ್ರೇನ್ ಎಂಬ ಯಂತ್ರವನ್ನು ಉಪಯೋಗಿಸಿದಂತೆ. ಈಶ್ವರನು ಸರಳನಾಗಿರುವುದರಿಂದ ಸರಳ ಸಾಧನೆಗಳಿಂದ ಪಡೆಯಬಹುದು. ಆದುದರಿಂದ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ನಮ್ಮ ಇಚ್ಛೆ ಮತ್ತು ಕ್ರಿಯೆ ವಾತಾವರಣಗಳಿಂದ ಸೃಷ್ಟಿಸಿಕೊಂಡಿರುವ ವಸ್ತುಗಳಿಂದ ನಾವು ಬಿಡುಗಡೆ ಹೊಂದಲು ಸಮರ್ಥರಾಗುವಂತಹ ಪದ್ಧತಿಗಳನ್ನು ಅನುಸರಿಸಬೇಕು. ನಮ್ಮ ವಿಚಾರಗಳನ್ನೆಲ್ಲ ವ್ಯವಸ್ಥೆಗೊಳಿಸಬೇಕು ಮತ್ತು ನಮ್ಮ ವೈಯಕ್ತಿಕ ಮನಸ್ಸು ತನ್ನ ಹೊರೆಯಿಂದ ಸ್ವತಂತ್ರನಾಗಬೇಕು. ವೈಯಕ್ತಿಕ ಮನಸ್ಸಿನ ಹೊರೆ ಯಾವುದು ಅಂತಂದ್ರೆ ಸಂಸ್ಕಾರ. ಸಮರ್ಥ ಗುರುವಿನ ಒಂದೇ ಪ್ರೋತ್ಸಾಹದಿಂದ ಈಶ್ವರನ ಕಡೆಗೆ ನಮ್ಮ ಹಾರುವಿಕೆ ಪ್ರಾರಂಭವಾಗುವಂತೆ ನಾವು ಹತ್ತಿಯಷ್ಟೇ ಹಗುರವಾಗಬೇಕು. ನಮ್ಮ ಸಂಸ್ಥೆಯಲ್ಲಿ ಸಂಕಲ್ಪದ ಪ್ರಥಮಾಘಾತದಿಂದ ಸತ್ಯವೇ ತುಂಬಲ್ಪಡುತ್ತದೆ. ಸೊ ಮೊದಲನೇ ಬೈಠಕ್ನಲ್ಲಿ ಅಂತ ಹೇಳ್ತಿರೋದು, ಸಂಕಲ್ಪದ ಪ್ರಥಮಾಘಾತದಿಂದ ಮೊದಲನೇ ಬೈಠಕ್ ತಗೊಳ್ಳಿದಾಗ ಅವಾಗ ಆ ಸತ್ಯವೇ ತುಂಬಲ್ಪಡುತ್ತದೆ. ಕಾಲಕ್ರಮದಲ್ಲಿ ಅದೇ ಬೀಜದಂತೆ ಕೆಲಸ ಮಾಡುತ್ತದೆ. ಬೀಜವು ಸುಲಭವಾಗಿ ಬೆಳೆಯುವಂತೆಯೂ ಉರಿಯುವ ಗಾಳಿ ಅದನ್ನು ಬಿಟ್ಟು ಸುಟ್ಟು ಹಾಕದಂತೆಯೂ ಗುರುವು ಕಾರ್ಯವಿಧಾನವನ್ನು ಪ್ರಾರಂಭಿಸುತ್ತಾನೆ. ಶಿಷ್ಟನು ಸತತ ಸ್ಮರಣೆಯಿಂದ ಅದಕ್ಕೆ ನೀರೆಳೆಯುತ್ತಾನೆ. ಅದೊಂದೇ ಸಾಕ್ಷಾತ್ಕಾರದ ಪಥದಲ್ಲಿ ಅಗತ್ಯವಾದುದು.
ಗೃಹಸ್ಥಾಶ್ರಮವು ಜೀವನದ ನಿಜವಾದ ಧ್ಯೇಯವನ್ನು ಪಡೆಯುವುದರಲ್ಲಿ ಬಾಧಕವಲ್ಲ. ಉನ್ನತ ಮಟ್ಟವನ್ನು ಸುಲಭ ಸಾಧ್ಯವಾಗಿ ಮುಟ್ಟಲು ಇದೇ ಅತ್ಯುತ್ತಮ ಆಶ್ರಮವೆಂದು ನನ್ನ ಅಭಿಪ್ರಾಯ. ನಾನು ಗೃಹಸ್ಥ, ನನ್ನ ಗುರುಗಳು ಅಂತೆಯೇ ಈ ಆಶ್ರಮದಲ್ಲಿಯೇ ಶ್ರೇಷ್ಠ ಯೋಗ್ಯವನ್ನು ಕಾಣಬಹುದೆಂದು ನಾನು ಆಶ್ವಾಸನೆ ಕೊಡುತ್ತೇನೆ. ನಾವು ನಮ್ಮ ಕರ್ತವ್ಯವನ್ನು ನೆರವೇರಿಸುತ್ತೇವೆ ಮತ್ತು ಅವನನ್ನು, ದೇವರನ್ನು ಅಂತಿಮ ಸತ್ಯವೆಂದು ಸ್ಮರಿಸುತ್ತೇವೆ. ಇಷ್ಟೇ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಸರಿ, 7:40 ಆಗ್ತಾ ಬಂತು. ಇದೆಲ್ಲ ಕೂಡ ರಿಪಿಟೇಷನ್, ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಓದಿದ್ದೀವಿ. ಇದೆಲ್ಲ ನಿಮಗೆ ಒಂದು ರೀತಿಯಾದಂಥ ರಿವಿಷನ್ ತರ. ಸರಿನಾ? ಇದೆಲ್ಲ ಕರೆಕ್ಟಾಗಿ ನೀವು ಗ್ರಹಿಸ್ಕೊಳ್ತು ಅಂತಂದ್ರೆ ಎಷ್ಟೊಂದು ವಿಚಾರಗಳು ನಿಮ್ಗೆ ಸಹಜ ಮಾರ್ಗ ಫಿಲಾಸಫಿನಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ. ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ರೆ ಅದನ್ನು ನೋಡ್ಕೊಂಡು ಉತ್ತರ ಬರೀಲಿಕ್ಕೆ ನಿಮಗೆ ಸಹಾಯಕ್ಕೂ ಆಗುತ್ತೆ. ಸರಿನಾ? ಏನಾದ್ರು ಪ್ರಶ್ನೆಗಳಿದೆಯಾ? ಏನಾದ್ರು ವಿಚಾರಗಳನ್ನ ವ್ಯಕ್ತಪಡಿಸುವಂಥದ್ದು ಏನಾದ್ರು ಇದೆಯಾ? ಬ್ರದರ್, 370ರಲ್ಲಿ ಸಾಕ್ಷಾತ್ಕಾರವನ್ನು ಅವ್ಯಯ ಸ್ಥಿತಿ ಎಂದು ವಿವರಿಸಬಹುದು. ಅವಧಿಯಲ್ಲಿ ಯಾರೋ ಒಬ್ಬರಿಗೆ ಅನುಗ್ರಹ ಬರುವುದು ಅಂತ. ಅವ್ಯಯ ಸ್ಥಿತಿ ಅಂದ್ರೆ ಏನು? ವ್ಯಯ ಅಂತಂತ ಹೇಳಿದ್ರೆ ಏನೋ ಒಂದು ನಷ್ಟ ಅಂತ. ಅವ್ಯಯ ಅಂತಂದ್ರೆ ನಷ್ಟನೇ ಆಗದೆ ಇರತಕ್ಕಂಥ ಸ್ಥಿತಿ, ನಷ್ಟರಹಿತವಾದಂಥ ಸ್ಥಿತಿ ಅಂತ ಇಟ್ಕೊಳ್ರಿ. ನೀವು ಮೊನ್ನೆ ತಾನು ಯುಗಾದಿ ಆಯ್ತಲ್ಲ, ಯುಗಾದಿಗೆ ಹೊಸದು ಬಂದಿರ್ತಾರೆ, ಪಂಚಾಂಗ ತಂದಿರ್ತೀರಲ್ವಾ? ಆ ಪಂಚಾಂಗದಲ್ಲಿ ನೀವು ನೋಡಿದ್ರೆ ವ್ಯಯ ಅವ್ಯಯ ಈ ವರ್ಷದಲ್ಲಿ ನಿಮಗೆ ವ್ಯಯ ಆಗುತ್ತೋ ಅವ್ಯಯ ಆಗುತ್ತೋ ಅಥವಾ ಸಮಾನಾಂತರವಾಗಿತ್ತ ಅಂತ ಒಂದು ಕೊಡ್ತಾರೆ. ಅವರು ಒಂದು ಟೇಬಲ್ ಮೇಲೆ ಕೊಡ್ತಾರೆ. ವ್ಯಯ ಅಂದ್ರೆ ನಷ್ಟ, ಅವ್ಯಯ ಅಂತಂದ್ರೆ ನಷ್ಟ ಆಗದೆ ಇರತಕ್ಕಂಥದ್ದು. ಸೊ ಯಾವತ್ತೂ ನಷ್ಟ ಆಗದೆ ಇರತಕ್ಕಂಥ, ಯಾವತ್ತೂ ಚ್ಯುತಿ ಆಗದೆ ಇರತಕ್ಕಂಥ ಒಂದು ಸ್ಥಿತಿಯೇ ಅದು ಭಗವಂತನ ಸ್ಥಿತಿ, ಸತ್ಯ ವಸ್ತುವಿನ ಸ್ಥಿತಿ. ಸರಿನಾ? ಬ್ರದರ್, ಇದು ಅಪ್ಲಿಕೇಶನ್ ಫಾರ್ಮ್ ಬಂತು PCM ನಿಂದ, ಅದು ಓಪನ್ ಆಗ್ತಾ ಇಲ್ಲ ಬ್ರದರ್. ಹೌದಾ? ಹಾಗಾದ್ರೆ PCMS@sahajmarg.org ಅವ್ರಿಗೊಂದು ಇಮೇಲ್ ಹಾಕ್ರಿ. ಈ ತರ ಹೇಳ್ರಿ, ಈ ತರ ಅದು ಓಪನ್ ಆಗ್ತಿಲ್ಲ ಅಂತ ಹೇಳ್ರಿ. ಅಥವಾ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ಲಿಕ್ಕೆ ಇಮೇಲ್ ಬಂದಿದ್ಯಾ? ಹೋಗ್ಲಿ, ಇಮೇಲ್ ಅಲ್ಲೂ ಬಂದಿರುತ್ತೆ ಕೆಲವು ಸತಿ. ಇಮೇಲ್ ಇಂದನಾರು ಹೋಗ್ಬೋದು, ಅಥವಾ ನೇರವಾಗಿ ನೀವು ನಿಮ್ಮ ಏನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಮೊದಲು, ಆ ನೇರವಾಗಿ ಆ ವೆಬ್ಸೈಟ್ ಹೋಗಿ ಕೂಡ ಅಲ್ಲಿಂದನೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಸೆಂಟರ್ ಎರಡು ಕಡೆನೂ ಮಾಡ್ಬೋದು. ಓಕೆ ಬ್ರದರ್. ಸರಿನಾ? ಅಕಸ್ಮಾತ್ ಓಪನ್ ಆಗ್ಲಿಲ್ಲ ಅಂತಂದ್ರೆ ಮೂರನೇ ದಾರಿ ಏನಪ್ಪಾ ಅಂತಂದ್ರೆ ಇಮೇಲ್ ನ ಅವ್ರಿಗೆ ಬರೀರಿ, ಅವ್ರಿಗೆ ಉತ್ತರ ಕೊಡ್ರಿ. PCMS@sahajmarg.org ಬರೆದು ಈ ತರ ಈ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ, ನಾನು ಯಾವ ಸೆಂಟರ್ನ ಕೇಂದ್ರ ತಗೋಬೇಕಂತಿದ್ರೆ ಪರೀಕ್ಷೆಗೆ, ಅದನ್ನ ಅವ್ರಿಗೆ ಇಂಡಿಕೇಟ್ ಮಾಡ್ರಿ. ಸೊ ಇದುವರೆಗೂ ಕೂಡ ಆತ್ಮ ಸಾಕ್ಷಾತ್ಕಾರದಲ್ಲಿ ಗುರುವಿನ ಪಾತ್ರವಾಯಿತು. ಈಗ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಭ್ಯಾಸಿಯ ಪಾತ್ರ. ನಾವು ವೈರಾಗ್ಯವನ್ನು ಬೆಳೆಸಿಕೊಂಡ ಹೊರತು ಮಾಯೆಯಿಂದ ಎಂದಿಗೂ ವಿಮುಕ್ತರಾಗಲಾರವೆಂಬುದು ನಿಜ. ಆದರೆ ಮನೆ, ಸಂಸಾರ, ಪ್ರಾಪಂಚಿಕ ಸಂಬಂಧಗಳನ್ನೆಲ್ಲ ಹರಿದು ಹಾಕಿ ಮತ ಧರ್ಮದ ಸನ್ಯಾಸಿಯ ಜೀವನವನ್ನು ಆರಂಭಿಸುವುದು ಇದರ ಅರ್ಥ ಎಂದು ಅಲ್ಲ. ಮನೆಯಿಂದಲೂ ಸಂಸಾರದಿಂದಲೂ ದೂರವಾಗಿ ಎಲ್ಲ ಪ್ರಾಪಂಚಿಕ ಬಂಧನಗಳನ್ನು ತಿರಸ್ಕರಿಸಿ ಒಂದು ನಿರ್ಜಲ ಮೂಲೆಗೆ ಹೋಗುವುದು ವ್ಯಕ್ತಿಯನ್ನು ಬೆಳೆಸಿಕೊಳ್ಳಲು ಏಕಮಾತ್ರ ಉಪಾಯವೆಂದು ಹೇಳುವವರ ದೃಷ್ಟಿಯನ್ನು ನಾನು ಒಪ್ಪುವುದಿಲ್ಲ. ಅಂತಹ ಬಲಾತ್ಕಾರದ ಪರಿಣಾಮದಿಂದಾದ ವೈರಾಗ್ಯವು ಸಹಜವಾಗುವುದು ಬಹಳ ಅಪರೂಪ. ಏಕೆಂದರೆ ಸಂಸಾರದ ಸಂಬಂಧವನ್ನು ಅವರು ಬಲಾತ್ಕಾರವಾಗಿ ಕಡಿದುಕೊಂಡಂತೆ ಕಂಡರು. ಅವರ ಅಂತರದಲ್ಲಿ ಇನ್ನೂ ಅದಕ್ಕೆ ಅಂಟಿಕೊಂಡಿರುವ ಸಾಧ್ಯತೆ ಇದೆ. ಗೃಹಸ್ಥರಾಗಿ ನಾವು ಅನೇಕ ವಿಷಯಗಳನ್ನು ನೋಡಿಕೊಳ್ಳಲೇಬೇಕೆಂಬುದು ನಿಸ್ಸಂದೇಹ. ನಾವು ಸಂಸಾರಕ್ಕೆ ಆಶ್ರಯವಾಗಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶ ಒದಗಿಸಬೇಕು, ಅವರ ಅವಶ್ಯಕತೆಗಳನ್ನು ಇಷ್ಟಗಳನ್ನು ನೋಡಿಕೊಳ್ಳಬೇಕು, ಚಳಿ ಬಿಸುಗುಳುಗಳಿಂದ ಅವರನ್ನು ರಕ್ಷಿಸಬೇಕು. ಈ ಅವಶ್ಯಕತೆಗಳಿಗಾಗಿ ನಾವು ಹಣವನ್ನು, ಆಸ್ತಿಯನ್ನು ಗಳಿಸಿಬಿಡುತ್ತೇವೆ. ನಮಗೆ ಸಹಯೋಗವಿರುವ ವಸ್ತುಗಳೊಡನೆ ಅನಾವಶ್ಯಕವಾದ ಮೋಹವು ಮಾತ್ರ ನಿಜವಾದ ಕೆಡುಕು. ಅನಾವಶ್ಯಕವಾದಂಥ ಮೋಹ ನಮಗೆ ನಿಜವಾದಂಥ ಕೆಡುಕು. ಇದೇ ನಮ್ಮ ದುಃಖಾನುಭಾವನೆಗಳಿಗೆ ಮುಖ್ಯ ಕಾರಣ. ಆದರೆ ನಮ್ಮ ಜೀವನದಲ್ಲಿ ಆಕರ್ಷಣೆ ವಿಕರ್ಷಣೆಗಳ ಭಾವವಿಲ್ಲದೆ ನಮ್ಮ ಕರ್ತವ್ಯವೆಂದು ಭಾವಿಸಿ ಎಲ್ಲ ಕೆಲಸವನ್ನು ಮಾಡಬೇಕು. ಆಗ ನಾವು ಅನೇಕ ವಸ್ತುಗಳನ್ನು ಗಳಿಸಿ ಉಪಯೋಗಿಸಿದರೂ ಒಂದರ್ಥದಲ್ಲಿ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತರಾಗಿದ್ದೇವೆ ಮತ್ತು ನಿಜವಾದ ಅರ್ಥದಲ್ಲಿ ಪ್ರಪಂಚವನ್ನು ತ್ಯಜಿಸಿದ್ದೇವೆ. ಆಗ ನಮ್ಮಲ್ಲಿರುವುದೆಲ್ಲ ನಮಗೆ ವಹಿಸಿರುವ ಕರ್ತವ್ಯವೆಂದು, ಕರ್ತವ್ಯದ ನಿರ್ವಹಣೆಗಾಗಿ ಸರ್ವೇಶ್ವರನಿಂದ ಇರಿಸಲ್ಪಟ್ಟ ಪವಿತ್ರವಾದ ಧನವೆಂದು ತೋರುತ್ತದೆ. ವೈರಾಗ್ಯದ ನಿಜವಾದ ಅರ್ಥವೆಂದರೆ
ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಮೋಹವಿಲ್ಲದಿರುವುದೇ ಹೊರತು ವಸ್ತುಗಳನ್ನು ಹೊಂದದಿರುವುದಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ, ಅದು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ, ವೈರಾಗ್ಯ ಅಂದ್ರೆ ಏನು ಅಂತ. ಹೀಗೆ ವಸ್ತು ಸಂಗ್ರಹಣೆ ಮತ್ತು ಪ್ರಾಪಂಚಿಕ ಸಂಬಂಧಗಳು ಅನಿವಾರ್ಯವಾಗಿರುವ ಗೃಹಸ್ಥ ಜೀವನವು ವೈರಾಗ್ಯಕ್ಕೂ ತನ್ಮೂಲಕ ಸಾಕ್ಷಾತ್ಕಾರಕ್ಕೂ ಬಾಧಕವಲ್ಲ. ಇದನ್ನು ಕೇಳ್ಬೋದು, ಯಾಕೆ ಬಾಬೂಜಿ ಅವರು ವೈರಾಗ್ಯ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಬಾಧಕವಲ್ಲ ಅಂತ ಹೇಳ್ತಾರೆ? ಆದರೆ ತಮಗೆ ಸಂಬಂಧಿಸಿದ ವಸ್ತುಗಳನ್ನು ಮಿತಿಮೀರಿದ ಮೋಹವು ಮಾತ್ರ ಇರಬಾರದು. ಉದ್ದಕ್ಕೂ ಗೃಹಸ್ಥ ಜೀವನ ನಡೆಸುತ್ತಾ ಅತ್ಯುನ್ನತ ಮಟ್ಟದ ಪರಿಪೂರ್ಣತೆ ಪಡೆದಂತ ಅನೇಕ ಸಂತರು ಇದ್ದಾರೆ. ನಿಜಕ್ಕೂ ಪ್ರಾಪಂಚಿಕ ವಸ್ತುಗಳ ಕ್ಷಣಿಕತೆ ಮತ್ತು ಪರಿವರ್ತನಾಶೀಲತೆಗಳನ್ನು ಮನಗಾಣಿಸಿ ಅಂತಹ ವಸ್ತುಗಳೊಡನೆ ಅನಾಸಕ್ತಿಯ ಭಾವನೆಯನ್ನು ಹುಟ್ಟಿಸುವ ಆಂತರಿಕ ಮನೋಭಾವದ ಸ್ಥಿತಿಯೇ ವೈರಾಗ್ಯ. ಮತ್ತೊಂದು ಡೆಫಿನೇಷನ್ ಕೊಡ್ತಿದ್ದಾರೆ, ಮೇಲೊಂದು ಡೆಫಿನೇಷನ್ ಕೊಟ್ಟರು, ಕೆಳಗೊಂದು ಡೆಫಿನೇಷನ್ ಕೊಟ್ಟರು. ನಿಜಕ್ಕೂ ಪ್ರಾಪಂಚಿಕ ವಸ್ತುಗಳ ಕ್ಷಣಿಕತೆ ಮತ್ತು ಪರಿವರ್ತನಾಶೀಲತೆ ಅವೆರಡನ್ನೂ ಮನಗಾಣಿಸಿ ಅಂತ ವಸ್ತುಗಳಲ್ಲಿ ನಮಗೆ ಅನಾಸಕ್ತಿಯ ಭಾವನೆಯನ್ನು ಹುಟ್ಟಿಸುವ ಆಂತರಿಕ ಮನೋಭಾವದ ಸ್ಥಿತಿ ವೈರಾಗ್ಯ. ಆತನ ದೃಷ್ಟಿ ಪ್ರತಿ ಕ್ಷಣದಲ್ಲಿಯೂ ಅಪರಿವರ್ತನಾಶೀಲವಾದ ಶಾಶ್ವತ ಸತ್ಯದಲ್ಲಿಯೇ ನೆಟ್ಟು ಮೋಹ ಜಿಹಾಸೆಗಳ ಭಾವನೆಯಿಂದ ಬಿಡುಗಡೆ ಹೊಂದಿರುತ್ತದೆ. ನಿಜವಾದ ಅರ್ಥದಲ್ಲಿ ಇದೇ ವೈರಾಗ್ಯ. ನಾವು ಈ ಮಾನಸಿಕ ಸ್ಥಿತಿಯನ್ನು ಪಡೆದುಕೊಂಡಾಗ ಇಚ್ಛೆಗಳಿಂದ ಬಿಡುಗಡೆ ಹೊಂದುತ್ತೇವೆ. ನಮಗೆ ಲಭಿಸಿದ್ದರಿಂದಲೇ ತೃಪ್ತಿ ಪಡುತ್ತೇವೆ. ಸೊ ಈ ಮಾನಸಿಕ ಸ್ಥಿತಿ ಬಂದಾಗ, ವೈರಾಗ್ಯದ ಮಾನಸಿಕ ಸ್ಥಿತಿ ಬಂದಾಗ ನಾವು ಇಚ್ಛೆಗಳಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ತೀವಿ, ತೃಪ್ತತೆ ನಮ್ಮಲ್ಲಿ ಅಂಕುರ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಚ್ಛಾ ಸಮಾಪ್ತಿಯೇ ಸಂಸ್ಕಾರ ರಚನೆಯನ್ನು ನಿಲ್ಲಿಸುವುದು. ನಮ್ಮ ಜೀವಮಾನ ಕಾಲದಲ್ಲಿ ಕ್ಷಯಿಸಿ ಹೋಗಬೇಕಾದಂತ ನಮ್ಮ ಹಿಂದಿನ ಸಂಸ್ಕಾರಗಳ ಭೋಗವು ಮಾತ್ರ ಉಳಿದಿರುತ್ತದೆ. ನಮ್ಮ ಕಾರಣ ಶರೀರದಿಂದ ನಮ್ಮ ಸಂಸ್ಕಾರಗಳನ್ನು ಕಾರ್ಯಗಳನ್ನು ತೆಗೆದುಹಾಕುವ ಸಲುವಾಗಿ ಭೋಗ್ಯ ಕ್ಷೇತ್ರವನ್ನು ನಿರ್ಮಿಸಿಕೊಡುವ ಕ್ರಮದಲ್ಲಿ ಪ್ರಕೃತಿಯೂ ನಮಗೆ ಸಹಾಯ ಮಾಡುತ್ತದೆ. ಈ ಆವರಣಗಳು ಕಳೆದು ಹೋದರೆ ನಾವು ಅಸ್ತಿತ್ವದ ಸೂಕ್ಷ್ಮ ರೂಪಗಳನ್ನು ಹೊಂದಲು ಪ್ರಾರಂಭಿಸುತ್ತೇವೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಮನುಷ್ಯನು ದುಃಖಗಳನ್ನು ಅನುಭವಿಸುವುದು ಖಂಡಿತ. ಯಾರೂ ಇದನ್ನು ತಪ್ಪಿಸಿಕೊಳ್ಳಲಾರರು. ನಾವು ಪ್ರಪಂಚವನ್ನು ನೋಡಿದಾಗ ಅದು ಅತಿ ಕಷ್ಟಕರವೆಂದು ಕಂಡು ಬರುತ್ತದೆ. ಕೆಲವರು ನೋವಿನಿಂದ ನರಳುತ್ತಿದ್ದಾರೆ, ಕೆಲವರು ಪ್ರಿಯರಾದವರ ನಷ್ಟದಿಂದ ದುಃಖಾನುಭವ ಮಾಡುತ್ತಿದ್ದಾರೆ. ಅನೇಕರು ಹೆಜ್ಜೆ ಹೆಜ್ಜೆಗೂ ಜಯ ಸಂಪಾದಿಸಲು ಆತುರರಾಗಿದ್ದಾರೆ. ನಾವು ತಪಸ್ಸನ್ನು ಆಚರಿಸಿ ಇವುಗಳಿಂದ ಬಿಡುಗಡೆ ಹೊಂದಲು ಪ್ರಯತ್ನಿಸುತ್ತೇವೆ ಮತ್ತು ಋಷಿಗಳು ಅದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು. ಮೋಹದಿಂದ ಹುಟ್ಟುವುದೆಲ್ಲವೂ ದುಃಖ, ನೋವು, ನಲಿವುಗಳೆರಡೂ ದುಃಖಕ್ಕೆ ಕಾರಣವಾಗುತ್ತದೆ. ಅತಿ ಶುದ್ಧ ಸ್ವಭಾವವು ದೈವಿ ವಿಚಾರಗಳಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳುವುದರ ಹೊರತು ಈ ಕಷ್ಟಗಳಿಂದ ಪಾರಾಗುವ ಬೇರೆ ಉಪಾಯವೇ ಇಲ್ಲ. ನಿಜವಾಗಿ ಕಷ್ಟಗಳಿಂದ ಪಾರಾಗಬೇಕು ಅಂತಂದ್ರೆ ಒಂದೇ ಉಪಾಯ ಇರೋದು, ಅತಿ ಶುದ್ಧ ಸ್ವಭಾವದ ದೈವಿ ವಿಚಾರಗಳಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕು. ನಾವು ಪ್ರಪಂಚವನ್ನು ತ್ಯಜಿಸಿ ಕಾಡಿಗೆ ತಪಸ್ಸಿಗೆ ಹೋಗುವ ಅಗತ್ಯವಿಲ್ಲ. ಭೌತಿಕ ಪ್ರಪಂಚವು ಆಧ್ಯಾತ್ಮಿಕ ಪ್ರಪಂಚವು ಸರಿ ಸಮಾನವಾಗಿ ಹೊಳೆಯುತ್ತಾ ಜೊತೆಯಾಗಿಯೇ ನಡೆಯಲಿ. ನನ್ನ ಗೃಹಸ್ಥ ಕರ್ತವ್ಯವನ್ನು ನೆರವೇರಿಸುತ್ತಾ ದೇವರ ಸಾಕ್ಷಾತ್ಕಾರದ ಮಟ್ಟಕ್ಕೂ ಏರಿದರೆ ಯಾವ ರೀತಿಯಿಂದಲೂ ಮನುಷ್ಯನು ನಷ್ಟಭಾಗಿ ಆಗಲಾರನು. ನಾವು ಜಯ ಪಡೆಯಲಿಚ್ಛಿಸಿದರೆ ಎರಡೂ ರೆಕ್ಕೆಗಳಿಂದ ಹಾರಬೇಕು. ದೇವರನ್ನು ಕಾಡಿನಲ್ಲಿ ಹುಡುಕಬೇಕು ಎಂಬುದು ಸಾಮಾನ್ಯವಾಗಿ ಜನರಲ್ಲಿರುವ ಅಸ್ಪಷ್ಟ ಭಾವನೆ. ಹೃದಯದಲ್ಲಿ ಅವನನ್ನು ಹುಡುಕಬೇಕೆಂಬುದು ನನ್ನ ಅಭಿಪ್ರಾಯ. ಹೃದಯದ ಅಂತರಾಳದಲ್ಲಿ ದೇವರನ್ನು ಹುಡುಕಬೇಕು ಅಂತ ಬಾಬೂಜಿಯವರು ಬರೀತಾ ಇದ್ದಾರೆ. ಅದನ್ನು ಕೇಳಿದರೆ ದೇವರನ್ನು ಎಲ್ಲಿ ಹುಡುಕಬೇಕು ಅಂತ ಬಾಬೂಜಿಯವರು ಬರೆದಿದ್ದಾರೆ? ಹೃದಯ ಅಂತರಾಳದಲ್ಲಿ. ಮನುಷ್ಯನು ಗೃಹಸ್ಥ ಕರ್ತವ್ಯಗಳನ್ನು ಮಾಡುತ್ತಿರುತ್ತಾನೆ ಮತ್ತು ಅದೇ ಕಾಲದಲ್ಲಿ ದೈವಿ ಭಕ್ತಿಯಲ್ಲೂ ಸಮನಾಗಿ ನಿರತನಾಗಿರುತ್ತಾನೆ. ಈ ಎರಡೂ ಹೊಂದಿಕೆ ಇಲ್ಲದಿರುವುದೆಂದು, ಪರಸ್ಪರ ವಿರೋಧವಾದುದೆಂದು ನೀವು ಹೇಳಬಹುದು. ಆದರೆ ಅದು ಹಾಗಲ್ಲ. ಕಾಲ ಕಳೆದಂತೆಲ್ಲ ದೈವಿ ಪ್ರಜ್ಞೆ ಕೆಲಸ ಮಾಡಲು ಆರಂಭಿಸಿ ಮನುಷ್ಯನು ಮನೋತೀತವಾದಂತಹ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಹೀಗೆ ಮನುಷ್ಯನು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿದಾಗ ಮಾತ್ರ ವೈರಾಗ್ಯವನ್ನು ಪಡೆಯಬಹುದು. ಹಾಗೆ ಆದಾಗ ಮನುಷ್ಯನು ಸ್ವಾಭಾವಿಕವಾಗಿ ಸ್ವಾರ್ಥದಲ್ಲಿಯೂ ಅದಕ್ಕೆ ಸಂಬಂಧಿಸಿದ ವಸ್ತುಗಳಲ್ಲಿಯೂ ಅನಾಸಕ್ತನಾಗುತ್ತಾನೆ. ಹೀಗೆ ಆತನು ದೇಹ ಪ್ರಜ್ಞೆಯನ್ನು ಮಾತ್ರವಲ್ಲದೆ ಅನಂತರ ಆತ್ಮಪ್ರಜ್ಞೆಯನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಆಗ ಉಳಿಯುವುದು ಮೃತಪ್ರಾಯ ಜೀವನ ಅಥವಾ ಜೀವನ್ ಮೃತ್ಯಾವಸ್ಥೆಯ ಹೊರತು ಮತ್ತೇನೂ ಅಲ್ಲ. ಇದು ಕೂಡ ಕೇಳ್ತಾರೆ, ಮೃತಪ್ರಾಯ ಜೀವನ ಅಥವಾ ಜೀವನ್ ಮೃತ್ಯುವಿನ ಅವಸ್ಥೆ ಇದು ಯಾವಾಗ ಬರುತ್ತೆ? ನಾವು ಮೂರನ್ನು ದಾಟಿದಾಗ ಬರುತ್ತೆ. ದೇಹ ಪ್ರಜ್ಞೆ, ಮನಸ್ಸಿನ ಪ್ರಜ್ಞೆ ಮತ್ತು ಆತ್ಮ ಪ್ರಜ್ಞೆ, ಈ ಮೂರನ್ನು ದಾಟಿದಾಗ ಬರತಕ್ಕಂಥ ಸ್ಥಿತಿನ ಬಾಬೂಜಿಯವರು ಜೀವನ್ ಮೃತ್ಯುವಸ್ಥೆ ಅಥವಾ ಮೃತಪ್ರಾಯ ಜೀವನ ಅಂತ ಕರೆದಿದ್ದಾರೆ. ಇಲ್ಲಿ ನಿಲ್ಸೋಣ. ಧ್ಯಾನದಿಂದ
ನಾಳೆ ಶುರು ಮಾಡೋಣ. ಸರಿನಾ? ಸ್ವಲ್ಪ ಸಮಯ ಹೆಚ್ಚಾಯಿತು, ಕೆಲವು ನಿಮಿಷಗಳು. ಇವತ್ತು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ವಿ. ಕರೆಕ್ಟಾಗಿ 5 ನಿಮಿಷ ಲೇಟ್ ಆಯಿತು. 5 ನಿಮಿಷ ಲೇಟಾಗಿ ಶುರು ಮಾಡಿದ್ವಿ.